ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ಶ್ರೀರಾಮಂ ದಶದಿವ್ಯಾಪ್ತಂ ದಶೇಂದ್ರಿಯನಿಯಾಮಕಂ ದಶಾಸ್ಯಗ್ನಿಂ ದಾಶರಥಂ ಶ್ರೀನಿವಾಸಂ ಭಜೆ ನಿಶಂ. ನರಸಿಂಹೋ ಅಖಿಲಾಜ್ಞಾನಮತಧ್ವಾಂತದಿವಾಕರಃ ದೇಶಮಿತಸಜ್ಞಾನಸುಖಶಕ್ತಿಪಯೋನಿಧಿಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಧಿಪ್ರದಾಯ ಜ್ಞಾನಪ್ರದಾಯ ವಿಭುಧಾ ಸರ್ವಸೌಖ್ಯದುಃಖಸತ್ಕಾರಣಾಯ ವಿಶದಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಮಹಾವ್ಯಾಕರಣಾಂಬೋಧಿಮಂದಮಾನಸಮಂದಿರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೇ. ಭವತಿ ಯದನುಭಾವಾದೀಢಮುಖೋಪಿ ವಾಗ್ಮೀ ಜಡಂತಿರವಿಯಂತುರ್ಜಾಯತೆ ಪ್ರಾಜ್ಞಮೋಭಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನ್ಯಾಯ ಸುಧಾಧಿಕೃತ್ಯೇಮುನೀ ಶ್ರೀಪಾದರಾಟ್ಸನ್ಮಣೇ ವ್ಯಾಸಾರ್ಯಾಂ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ಸರ್ವೋತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್. ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸದ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಧೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾಂ ವೀರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ. ತಾನ್ ವಂದೇ ಆತ್ಮತೀರ್ಥಾಖ್ಯಾನ್ ಸದಾ ವಿದ್ಯಾ ಗುರೂನ್ ನಮಃ. ಪೃಥ್ವೀಮಂಡಲಮಧ್ಯಸ್ಥಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರೂನ್ ಮಮ. ಸ್ವಸ್ತಿಸ್ತು ಸದಾ ಸನ್ಮಂಗಲಾನುಭವಂ ಸಮ್ಯಕ್ ಶ್ಲೋಕೈಕಶ್ರವಣಮಾತ್ರೇಣ ಕಥಾ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದರಪುರತರೆ ಧರ್ಮಾದಖಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ ಸುಂದರಕಾಂಡೇ ಸಂಗ್ರಹ ರಾಮಾಯಣೆ ಕಿಂಚಿತ್ ಪೂರ್ವ ಪ್ರಸಕ್ತ ಪ್ರಮೇಯಾನುವಾದಃ. ಹರಿ ಓಂ. ಪೂರ್ವಕಥಾಂತ ಭಾಗದಲ್ಲಿ ಸುಗ್ರೀವ ಹನುಮಂತ ದೇವರು ಅವರೆಲ್ಲರೂ ಸೇರಿ ತಮ್ಮ ತಮ್ಮ ಭಕ್ತಿ ಶ್ರದ್ಧೆಗಳನ್ನು ಯಾವಾಗ ರಾಮಚಂದ್ರ ದೇವರಿಗೆ ಅಭಿವ್ಯಕ್ತಿ ಮಾಡಿದ ತೋರಿಸಿದರು, ಆವಾಗ ರಾಮದೇವರು ಕೂಡ ಮುಂದೆ ನಿನ್ನ ಕಾರ್ಯವನ್ನು ನಾನು ಮಾಡುತ್ತೇನೆ ಅಂತ ಹೇಳಿ ರಾಮದೇವರು ಕೂಡ ತಿಳಿಸ್ತಾರೆ. ಹಾಗಾಗಿ ಅಲ್ಲಿಂದ ರಾಮದೇವರು ಮತ್ತು ಸುಗ್ರೀವ ಲಕ್ಷ್ಮಣ ಇವರೆಲ್ಲರೂ ಕೂಡ ವಾಲಿವಧೆಗಾಗಿ ಒಂದು ವಿಚಾರವನ್ನು ಮಾಡ್ತಾರೆ. ಸಹಾಸೀನಃ ಹನುಮತಃ ಹರಿರಾಘವ ಸಂವಿಧೋ ಪ್ರಾಂಜಲಿನ್ ನಿಷ್ಪೃತಾತ್ಬಾಷ್ಪಃ ಕರುಣಂ ವಾಕ್ಯಮಬ್ರವೀತ್. ರಾಮಲಕ್ಷ್ಮಣರು ಕೂತ್ಕೊಂಡಾಗ ಆಸನದಲ್ಲಿ ಆವಾಗ ಸುಗ್ರೀವ ಅತ್ಯಂತ ವಿನಯದಿಂದ ತಾನು ರಾಮದೇವರ ಹತ್ರ ಪ್ರಾರ್ಥನೆ ಮಾಡ್ತಾನೆ. ಯಾಕೆ ವಾಲಿಯನ್ನು ಸಂಹಾರ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟ ಕಾರಣಗಳನ್ನೆಲ್ಲ ನಮ್ಗೆ ಹೇಳ್ತಾ ಹೋಗ್ತಾರೆ. ವಾಲಿಜ್ಯೇಷ್ಠ ಮಮ ಭ್ರಾತ ಬಲಜ್ಯೇಷ್ಠೋ ಜಗತ್ರಯೇ. ಮೂರು ಲೋಕಗಳಲ್ಲಿಯೂ ಕೂಡ ವಾಲಿ ಮಹಾಬಲಿಷ್ಠ ಅಂತ ಸುಗ್ರೀವ ಪರಿಚಯ ಮಾಡಿಸ್ಕೊಡ್ತಾನೆ. ತನ್ನ ಅಣ್ಣನ ಪರಿಚಯ ಒಂದು. ಎರಡನೇದು ಕಪಿರಾಜ್ಯಕ್ಕೆ ಅವನು ರಾಜ. ಹೀಗಾಗಿ ತನ್ನ ರಾಜನ ಪರಿಚಯವನ್ನು ತಾನು ಮಾಡಿಕೊಡ್ತಾನೆ. ಬಹಳ ಬಲಿಷ್ಠನಾಗಿರ್ತಕ್ಕಂಥವನು. ಹೀಗಾಗಿ ಆ ಬಲಿಷ್ಠನಾಗಿದ್ದಕ್ಕಾಗಿ ನನಗೆಲ್ಲ ಕಿತ್ಕೊಂಡ್ಬಿಟ್ಟ ಅಂತ ಹೇಳ್ಬಿಟ್ಟು. ಯಾಕಂದರೆ ಶತ್ರುವನ್ನು ಸಾಮಾನ್ಯವಾಗಿ ಇನ್ನೊಬ್ಬ ಶತ್ರು ಹೊಗಳೋದಿಲ್ಲ, ಹೌದೇ ಇಲ್ಲ? ಶತ್ರುವನ್ನು ಹೊಗಳೋದಿಲ್ಲ ಯಾವತ್ತು. ಆದರೆ ಸುಗ್ರೀವ ಹೊಗಳ್ತಾ ಇದ್ದಾನೆ. ಯಾಕೆ ಅಂತಂದರೆ ಕಾರಣ ನನಗೆಲ್ಲ ಸಂಪತ್ತು ಕಿತ್ಕೊಂಡ್ಬಿಟ್ಟು ಅವನ ಹತ್ರ ಏನಿಲ್ಲೇ ಇಲ್ಲ. ಕಿತ್ಕೊಳ್ಳಿಕ್ಕೆ ಕಾರಣ ಏನು ಅಂದರೆ ಅವನು ಮಹಾಬಲಿಷ್ಠ. ನಾ ಏನು ಮಾಡಲಿಕ್ಕಾಗಿಲ್ಲ ಅವನ ಮುಂದೆ ಅಂತ. ನನ್ನ ರಾಜ್ಯ, ಸುಗ್ರೀವನಿಗೆ ರಾಜ್ಯ ಎಲ್ಲಿತ್ತು ಅಂತ ಮೊದಲನೇ ಪ್ರಶ್ನೆ. ಯಾಕಂದರೆ ವಾಲಿ ರಾಜನಾದಾಗ ಇವನಿಗೆ ರಾಜ್ಯ ಇರೋದಿಲ್ಲ. ಯಾರೋ ಒಬ್ಬರು ಹೋದ್ಮೇಲೆ ಒಬ್ಬರಿಗೆ ರಾಜ್ಯ, ಇಬ್ಬರು ಒಟ್ಟಿಗೆ ರಾಜ್ಯ ಸಿಗುತ್ತೆ. ಒಂದು ರಾಜ್ಯಕ್ಕೆ ಒಂದೇ ಸಂದರ್ಭದಲ್ಲಿ ಅಟ್ ಎ ಟೈಮ್ ಆಗಿ ಇಬ್ಬರು ರಾಜರು ಹೆಂಗಿರ್ತಾರೆ?
ಒಂದು ರಾಜ ಇರಬೇಕು, ಒಂದು ಮಂತ್ರಿ ಇರಬೇಕು. ಇವನು ಯುವರಾಜನಾಗಬೇಕು ಅಷ್ಟೇ. ವಾಲಿ ರಾಜನಾದರೆ ಸುಗ್ರೀವ ಯುವರಾಜ ಆಗ್ತಾನೆ. ಇಬ್ಬರು ರಾಜ ಹೆಂಗಾಗ್ತಾರೆ ಅಂತ ಸೂಕ್ಷ್ಮ ಮುಂದೆ ಹೇಳ್ತಾನೆ. ವಾಲಿ ಮಾಯಾವಿನ ಸಂಹಾರ ಮಾಡಲಿಕ್ಕೆ ಹೋದಾಗ ರಕ್ತ ಕಾಣಿಸುತ್ತೆ, ಹರಿದು ಬರ್ತದೆ, ರಕ್ತದ ನದಿ ಹರಿದು ಬರ್ತದೆ. ನಮ್ಮ ಅಣ್ಣನೇ ಹೋಗ್ಬಿಟ್ಟ, ರಾಕ್ಷಸ ಬಂದುಬಿಡ್ತಾನಂಥೇಳಿ, ನಮ್ಮ ಅಣ್ಣ ಹೋಗ್ಬಿಟ್ಟಿದ್ದಾನೆ, ರಾಕ್ಷಸನೇ ಬರ್ತಾನೆ ಅಂತೇಳಿ ಗುಹೆಗೆ ಮುಚ್ಚಿಬಿಟ್ಟು ಬಂದುಬಿಡ್ತಾನೆ. ಭಾಳ ದುಃಖ ಪಡ್ತಾನೆ, ಅಳ್ತಾನೆ. ಆವಾಗ ಮಂತ್ರಿಗಳು ಎಷ್ಟು ದಿವಸ ಅಳ್ತೀರಿ, ನಮಗಂತೂ ಒಂದು ರಾಜ ಬೇಕಲ್ಲ, ಅದಕ್ಕೋಸ್ಕರವಾಗಿ ಇವನಿಗೆ ಪಟ್ಟಾಭಿಷೇಕ ಮಾಡಿಬಿಡ್ತಾನೆ. ಇವನು ಪಟ್ಟಾಭಿಷಿಕ್ತನಾಗ್ತಾನೆ, ವಾಲಿ ಬಂದುಬಿಡ್ತಾನೆ. ಮುಂದೆ ಕಥೆ ಬರ್ತದೆ ಇವತ್ತಿನ ದಿನ. ಅಂತೂ ಇಬ್ಬರೂ ರಾಜರೇ, ವಾಲಿನೂ ರಾಜ, ಸುಗ್ರೀವನೂ ರಾಜನೇ. ಹಾಗಾಗಿ ಯಾವಾಗ ಇವನು ಪಟ್ಟಾಭಿಷಿಕ್ತನಾದ ಅವನಿಗೊಂದು ಅಭಿಮಾನ ಬಂದ್ಬಿಡ್ತು, ನಾನು ರಾಜ, ಕಪಿರಾಜ ಅಂತ ಒಂದು ಬಂದ್ಬಿಡ್ತು. ಅದಕ್ಕೆ ಅವನು ಹೇಳ್ತಾನೆ, ರಾಜ್ಯಂ ಮಿತ್ರಾಣಿ ವಿತ್ತಂಚ, ನನ್ನ ರಾಜ್ಯ ಹೋಯ್ತು, ಸ್ನೇಹಿತರು ಹೋದರು, ಸಂಪತ್ತು ಹೋಯ್ತು, ಎಲ್ಲ ಹೋಯ್ತು. ಮಮಾಪಹೃತವಾನ್ ಬಲಾತ್, ನನ್ನನ್ನು ಬಲಾತ್ಕಾರ ಮಾಡಿ ಹೊಡೆದ. ಗೊತ್ತಾಯ್ತು ಎಷ್ಟು ಚೆನ್ನಾಗಿ ಹೇಳ್ತಾನೆ ಸುಗ್ರೀವ. ಇತೋಪಿ ದುಸ್ಸಹಂ ಕಿಂಚಿತ್ ಕಥಂ ಭಕ್ಷೇತವಾಗಿರುತ್ತ. ನೋಡಿ, ರಾಜನ ಮುಂದೆ ರಾಮದೇವರು ಸಾಕ್ಷಾತ್ ಚಕ್ರವರ್ತಿಗಳು. ಹೀಗಾಗಿ ಚಕ್ರವರ್ತಿಗಳ ಮುಂದೆ ಯಾವ ವಿಷಯ ಹೇಳಬೇಕು, ಯಾವ ವಿಷಯ ಹೇಳಬಾರ್ದು, ಅದಕ್ಕೊಂದು ನಿಯಮ ಇರ್ತಂತೆ. ಕೆಲವೆಲ್ಲ ಸೂಕ್ಷ್ಮ ವಿಷಯವಾಗಿ ಹೇಳಬೇಕಂತೆ, ಕೆಲವು ವಿಷಯಗಳು ಸ್ಪಷ್ಟವಾಗಿ ಹೇಳಬಾರ್ದು, ಕೆಲವು ಸೂಕ್ಷ್ಮ ಹೇಳಬೇಕಂತ ಅಷ್ಟೇ. ರಾಜರ ಹತ್ರ ಮಾತಾಡಬೇಕಾದ್ರೆ, ಬೇರೆಯವ್ರ ಹತ್ರ, ಸ್ನೇಹಿತರ ಹತ್ರ, ಬಂಧುಗಳ ಹತ್ರ ಮಾತಾಡೋ ಕ್ರಮ ಬೇರೆ. ರಾಜರ ಹತ್ರ ಮಾತಾಡಬೇಕಾದ್ರೆ ಮೈಯಲ್ಲೇ ಎಚ್ಚರಿಕೆ ಇರಬೇಕು, ಕಣ್ಣಿರ್ಬೇಕಂತ. ಅದಕ್ಕೆ ಹೇಳ್ತಾನೆ ಸುಗ್ರೀವ, ಇತೋಪಿ ದುಸ್ಸಾಹಿ, ಇನ್ನೂ ಭಾಳ ಕೆಟ್ಟದ್ದು ಹೇಳೋದಿದೆ. ಏನು ಹೇಳಲಿ ನಾನು, ನಿನ್ನ ಮುಂದೆ ನಮ್ಗೆ ಹೇಳಲಿಕ್ಕೆ ಬರುತ್ತೇನೆ ರಾಜರ ಮುಂದೆ, ಆದರೂ ಹೇಳಲೇಬೇಕು. ಯಾಕಂದರೆ ಇದೇ ಪ್ರಧಾನವಾದ ದೋಷ. ಇದು ಹೇಳಿಲ್ಲ ಅಂದರೆ ವಾಲಿನ ಯಾಕೆ ಕೊಲ್ಲಬೇಕು ಅಂತ ಪ್ರಶ್ನೆ ಹಾಗೆ ಉಳಿದು ಬಿಡುತ್ತೆ. ಹಾಗಾಗಿ ವಾಲಿಯನ್ನು ಸಂಹಾರ ಮಾಡಬೇಕು ಅಂದರೆ ಪ್ರಧಾನ ದೋಷ ಏನಾದರೂ ಹೇಳಬೇಕು. ರಾಜ್ಯ ಕಿತ್ಕೊಂಡ್ರೆ ಮತ್ತೆ ನೀನು ಬೇಕಾದ್ರೆ ಕೇಳ್ಕೋ, ಭಿಕ್ಷೆ ಹೊಡ್ಕೊಂಡು ಅವ್ನು ಕೊಡ್ತಾನೆ, ಬೇಕಾದರೆ ಕಾಲು ಹಿಡ್ಕೋ. ಸ್ನೇಹಿತರು ಬೇಕಾದ್ರೆ ಇನ್ನೊಂದು ಸಲ ಬಾಂಧವ್ಯ ಬೆಳೆಸ್ಕೋ ಅಷ್ಟೇ. ವಾಲಿ ಸಂಹಾರ ಮಾಡಲಿಕ್ಕೆ ಇದು ಪ್ರಧಾನ ಕಾರಣ ಆಗೋದಿಲ್ಲ. ಹಾಗಾದರೆ ವಾಲಿಯನ್ನು ಸಂಹಾರ ಮಾಡಲಿಕ್ಕೆ ಇನ್ನೊಂದು ಪ್ರಧಾನವಾದ ಕಾರಣ ಬೇಕು. ಅದನ್ನು ಹೇಳ್ತಾರೆ, ಪ್ರಿಯಾಂ ಮಮ ಪ್ರಣಯಿನಿ ಬಲಾತ್ ಭುಂಜೆ ಅಪಕೃಷ್ಯ ಸಹ ಅಂತ. ನನ್ನ ಅತ್ಯಂತ ಪ್ರೀತ್ಯಾಸ್ಪದಳಾದವಳು ನನ್ನ ಹೆಂಡತಿ. ಹೀಗಾಗಿ ರುಮೆ ಅವಳನ್ನು ಅಪಕಾರ ಮತ್ತು ಬಲಾತ್ಕಾರ ಮಾಡಿದ್ದಾನೆ, ಅವಳನ್ನೂ ಎತ್ಕೊಂಡು ಹೋಗಿಬಿಟ್ಟಿದ್ದಾನೆ. ಹೀಗಾಗಿ ಏನು ಮಾಡಬೇಕು? ಮತ್ತೊಂದು ಪ್ರಧಾನ ಕಾರಣ ಹೇಳ್ತಾರೆ ನೋಡಿ, ಪ್ರೇಷಿತಾಸ್ತೇನ ಹರಯ ಬಹವಃ ನಿಹತಾಮಯ. ನಾನು ಒಂದಿಷ್ಟು ಸೈನ್ಯನ ಕಳಿಸ್ದೆ ನಾನು ಅಂತ ನನಗೆ ಅನಿಸ್ತದೆ ನೋಡಿ. ಅದು ಕರ್ಮಣಿ ಪ್ರಯೋಗದಲ್ಲಿದೆ, ಹೌದೇನ? ಹೀಗಾಗಿ ನಾನು ಒಂದಿಷ್ಟು ಸೈನ್ಯ ಕಳಿಸ್ದೇನೆ. ಇವನೇ ಮಹಾವೀರ ಸುಗ್ರೀವ, ಇವನ್ನೇ ಸಹಾಯ ಹೊಡೆದು ಕಳಿಸಿದ್ದಾನೆ, ಸದೆ ಬಡ್ದಾನಂದರೆ ಇನ್ನು ಸೈನಿಕರನ್ನು ಬಿಡ್ತಾರೇನು? ಅದು ಮೇಲ್ನೋಡಿಕ್ಕೆ ಹಾಗೆ ಅನ್ನಿಸ್ತದೆ. ಅದಕ್ಕೆಲ್ಲ ನಾನು ಅವನ ಸೈನ್ಯನ ಕೆಲವು ಕೊಂದಿದ್ದೇನೆ, ಅವನು ಮಾತ್ರ ಏನು ಮಾಡಲಿಕ್ಕಾಗಿಲ್ಲ. ಅದು ಪ್ರೇಷಿತಾಸ್ತೇನ ಹರಯ ಬಹವ ನಿಹತಾಮಯ ಮಯ ತೇನ ಹರಯ ನಿಹತ. ನನ್ನಿಂದ ಅವನ ಸೈನ್ಯ ಕೊಲ್ಲಲ್ಪಟ್ಟಿದೆ. ಮಯ ಪ್ರೇಷಿತ ಹರಯ ತೇನ ನಿಹಿತ. ಎರಡೂ ಕರ್ಮಣಿ ಪ್ರಯೋಗ, ಎರಡೂ ಹೇಳಲಿಕ್ಕೆ ಬರುತ್ತೆ. ಹೀಗಾಗಿ ನಾನು ಅವನ ಸೈನ್ಯವನ್ನು ಕೆಲವು ಕೊಂದಿದ್ದೇನೆ, ನನ್ನ ಸೈನ್ಯವನ್ನು ಅವನು ಕೊಂದಿದ್ದಾನೆ, ಎರಡೂ ಅರ್ಥ ಮಾಡಲಿಕ್ಕೆ ಬರ್ತದೆ. ಆದರೆ ನಾನು ಕಳಿಸಿದ ಸೈನ್ಯವನ್ನು ಅವನು ಕೊಂದ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯಾಕಂದರೆ ನಾನೇ ಸೋತಿದ್ದೇನೆಂದರೆ ನನ್ನ ಸೈನ್ಯ ಬಚ್ಚ ಇದ್ದಂಗೆ ಇವು, ಅದು ಕಳಿಸ್ಬಾರ್ದು, ವ್ಯರ್ಥ ಅಂತ ಆಗ್ತದೆ. ಅದಕ್ಕೆ ನಾನು ಕೂಡ ಅವನು ಹೆಂಗೆ ನಾನು ಹೊಡೆದ, ನಾನು ಕೂಡ ಸ್ವಲ್ಪ ಹೊಡೆದೇನು, ಎರಡೇಟು ಹಾಕಿ ಅವನಿಗೆ ದುಃಖ ಆಗುವಂತೆ ನಾನು ಕೂಡ ಮಾಡಿದ್ದೆ. ಅವನ ಸೈನ್ಯವನ್ನು ನಾನು ಹೊಡೆದಿದ್ದೇನೆ. ಮಮೈಕೋ ಹನುಮಾನ್ ಬಂದರು ಮಜ್ಜತವನವರು ಬಂಬಸಿ. ಈಗ ನನಗೆ ಅನಿಸ್ತಾ ಇದೆ, ನನ್ನ ಸೈನ್ಯ ಎಲ್ಲ ಹೋಗ್ಬಿಡ್ತು, ನನ್ನ ಹೊಡೆದು ಕಳಿಸ್ಬಿಟ್ಟ, ನನಗೆ ಯಾರೂ ಬಂಧುಗಳಿಲ್ಲ. ಇಂಥ ಸಂದರ್ಭದಲ್ಲಿ ಹನುಮಂತ ದೇವರು ನಾನು ರಕ್ಷಣೆ ಮಾಡಿದ್ರು ನೋಡ್ರಿ ಅಂತ ಹೇಳ್ತಾರೆ. ಇದು ಬಹಳ ಮುಖ್ಯವಾದ. ಆ ಸಮುದ್ರ ದಾಟಬೇಕು ಅಂತ ಹೊರಟೆ, ಮುಳುಗ್ತಾ ಇದ್ದೆ, ಒಂದು ದೋಣಿ ಸಿಕ್ಬಿಟ್ಟು ನೋಡಿ ಹೇಗಿರುತ್ತೆ. ಹೀಗಾಗಿ ಆ ದೋಣಿ ಹಿಡ್ಕೊಂಡು ನಾನು ಹೇಗೆ ತೀರವನ್ನು ಬಂದೆ, ನಾನು ತೀರ ಮುಟ್ಟಿದೆ, ಹಾಗೆ ಸಮುದ್ರದಲ್ಲಿ ಮುಳುಗಲಿಲ್ಲ. ಹಾಗೆ ಇನ್ನೇನು ನಾನು ಕೃಷ್ಣಾರ್ಪಣ ಆಗಬೇಕು ಅಂಥ ಸಂದರ್ಭದಲ್ಲಿ ಹನುಮಂತ ದೇವರು ನನ್ನ ಬಂಧುವಾಗಿ ನನ್ನ ರಕ್ಷಣೆ ಮಾಡಿದ್ದಾರೆ. ಆದ್ದರಿಂದ ನೀನು ಇದನ್ನೆಲ್ಲ ವಿಚಾರ ಮಾಡ್ತಾ ಇದ್ದೀಯಲ್ಲ, ಹಾಗೆ ನನ್ನನ್ನು ಉದ್ಧಾರ ಮಾಡು ಅಂತ ಈ ರೀತಿಯಾಗಿ ಸುಗ್ರೀವ ಅದನ್ನು ಕೇಳ್ತಾನೆ, ಪ್ರಾರ್ಥನೆ ಮಾಡ್ತಾನೆ. ಶರಣ್ಯ ಅನನ್ಯ ಶರಣಂ ದೀನಂ ದಾಸಂ ಅವಾಶು ಮಾಂ. ನನ್ನನ್ನು ದಾಸ ಅಂತ ತಿಳ್ಕೊ, ಹೀಗಾಗಿ ನನ್ನ ರಕ್ಷಣೆ ಮಾಡು. ಯಾಕಂದರೆ ರಾಜರಿಗೆ ದಾಸರ ರಕ್ಷಣೆ ಬಹಳ ಮುಖ್ಯವಾದದ್ದು, ಬಹಳ ಮುಖ್ಯ.
ಯಾಕಂದ್ರೆ ರಾಜ್ಯದಲ್ಲಿ ದಾಸರಿಲ್ಲ, ವೃತ್ತರಿಲ್ಲ, ಪ್ರಜೆಗಳು ಯಾರೂ ಇಲ್ಲ ಅಂದರೆ ನೀನೊಬ್ಬನೇ ಕೂತು ಏನು ಮಾಡ್ತಾನೆ ಹೇಳಿ? ರಾಜ ಒಬ್ಬನೇ ಇದ್ದರೆ ರಾಜ್ಯ ಆಳ್ಲಿಕ್ಕೆ ಬರ್ತೀನಿ. ರಾಜ್ಯ ಅಂದ್ರೇ ಪ್ರಜೆಗಳು, ದಾಸರು, ಭಕ್ತರು, ಶಿಷ್ಯರು ಇವರೆಲ್ಲರೂ ಇರಬೇಕು. ಹಾಗಾಗಿ ನನ್ನನ್ನು ನೀನು ರಕ್ಷಣೆ ಮಾಡಬೇಕು, ಮಾಡು ಅಂಥೇಳಿ ನಿನ್ಬಿಟ್ರೆ ನನಗೆ ಯಾರೂ ಶರಣಿಲ್ಲ. ಅದಕ್ಕೋಸ್ಕರವಾಗಿ ಬಹುಶಃ ಹನುಮಂತ ದೇವರು ನನಗೆ ಬಂಧು ಆಗಿದ್ದು ಕಾರಣ ಬಹುಶಃ ನಿನ್ನನ್ನು ಸ್ವಾಮಿಯನ್ನಾಗಿ ಪಡೀಲಿಕ್ಕೆ ಬಹುಶಃ ಮಾಡಿರಬೇಕೇನು ಅಂತ ಅವನು ಆ ಅರ್ಥ ಇಟ್ಕೊಂಡು ಸುಗ್ರೀವ ಈ ಮಾತಾಡ್ತಾನೆ. ಹೀಗಾಗಿ ತ್ರಾತ ಕಿಲ ತ್ರಿಲೋಕ್ಯಾಸ್ತಂ ಅವತೀರ್ಣು ಅವನೀತಲೆ, ಭೂಲೋಕದಲ್ಲಿ ನೀನು ಅವತಾರ ಮಾಡಿದ್ದೇ ನನ್ನಂಥವರನ್ನು ರಕ್ಷಣೆ ಮಾಡಲಿಕ್ಕೆ. ಯಾರು ಶರಣು ಹೊಂದುತ್ತಾರೆ ಅವರನ್ನು ರಕ್ಷಣೆ ಮಾಡುವುದಕ್ಕಾಗಿ ನೀನು ಬಹುಶಃ ಭೂಮಿಯಲ್ಲಿ ಅವತಾರ ಮಾಡಿರಬೇಕು ಅಂತ ಹೇಳ್ತಾ ವಾಲಿಯ ಸಾಮರ್ಥ್ಯವನ್ನು ಮತ್ತೆ ಸುಗ್ರೀವ ಹೇಳ್ತಾನೆ. ಎರಡು ಈ ಕಡೆ ರಾಮದೇವರನ್ನು ಹೊಗಳುತ್ತಾನೆ, ಮುಂದಿನ ಕೆಲಸ ಆಗಬೇಕು. ಈ ಕಡೆ ವಾಲಿಯ ಸಾಮರ್ಥ್ಯವನ್ನು ಕೂಡ ತಿಳಿಸ್ತಾನೆ. ಅದ್ರೆ ಕಂದುಕಾಯಂತೆ ಸಿಂಧವಸ್ತಸ್ಯ ಚಾಂದವ. ನೋಡ್ರಿ, ವಾಲಿಯ ಸಾಮರ್ಥ್ಯ ಎಷ್ಟು ಅಂದರೆ ಅದ್ರಿ ಅಂದರೆ ಪರ್ವತಗಳು, ಪರ್ವತಗಳಲ್ಲಿ ಒಂದು ಚೆಂಡಿದ್ದಂಗಂತ ಹಿಂಗೆ ಆಟ ಆಡ್ತಿರ್ತಾನಂತ. ಎಷ್ಟು ಸಾಮರ್ಥ್ಯ ನೋಡ್ರಿ. ಅಂದರೆ ಪರ್ವತಗಳನ್ನು ಕುಟ್ಟಿ ಪುಡಿ ಮಾಡುವಷ್ಟು ಶಕ್ತಿ ಅವನಲ್ಲಿದೆ. ಸಿಂಧವಸ್ತಸ್ಯ ಚ ಅಂದವ, ಅಂದವ ಅಂತ ಏನು ಭಾಷಾನೇ ಅರ್ಥ ಆಗೋದಿಲ್ಲ, ಭಾಳ ಕಷ್ಟ ಇದೆ. ಅಂದವ ಅಂದರೆ ಸಣ್ಣ ಸಣ್ಣ ಬಾವಿಗಳು, ಸಮುದ್ರ ಅವನಿಗೆ ಬಾವಿ ಇದ್ದಂತೆ ಅಂತ. ಅಷ್ಟು ದೊಡ್ಡದಾದ ಬೃಹತ್ತಾದ ದೇಹ ತೆಗೆದುಕೊಳ್ತಾನೆ. ಇತಿಹಾಸ ಬಹಳ ವಿಸ್ತಾರ ಇದೆ, ಗೊತ್ತಾಯ್ತಲ್ಲ. ಬೇರೆ ಬೇರೆ ಸಮುದ್ರಗಳಲ್ಲಿ ಸಂಚಾರ ಮಾಡ್ತಾರೆ. ಬೆಳಿಗ್ಗೆ ಒಂದು ಸಂಧಾನ, ಮಧ್ಯಾಹ್ನ ಸಂಧಾನ, ಸಾಯಂಕಾಲ ಸಂಧಾನ, ಒಂದೊಂದು ಕಡೆ ಮಾಡ್ತಾನಂತ. ಅಂತಹ ಸಾಮರ್ಥ್ಯ ಇರತಕ್ಕಂಥ ವಾಲಿ. ಮತ್ತು ಹಂಗೆ ಸಂಚಾರ ಮಾಡಬೇಕಂದ್ರೆ ಎಷ್ಟು ಶಕ್ತಿ ಇರಬೇಕು. ಹೀಗಾಗಿ ಸಮುದ್ರಾದಿಗಳೆಲ್ಲ ಒಳ್ಳೆ ಸಣ್ಣ ಬಾವಿ ಮಾಡ್ಕೊಂಡ್ಬಿಡ್ತಾನ ಅವನು, ಅಷ್ಟು ಶಕ್ತಿ ಇದ್ದವನು. ಆದ್ದರಿಂದ ದೇವಾಸುರಾತೃಣಾಯಂತೆ ಇವನ ಸಾಮರ್ಥ್ಯವನ್ನು ನೋಡಿ ಇವನು ಕೊಲ್ಲಬೇಕು ಅಂತ ಏನಾದರೂ ದೇವತೆಗಳ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ಕೋಬೇಕಂದ್ರೆ ಅವರು ಕೂಡ ಹೆದರ್ಕೊಂಡ್ಬಿಡ್ತಾರೆ. ವಾಲಿ ಹತ್ರ ನಾವು ಹೋಗೋದಿಲ್ಲಪ್ಪ, ಅವನು ನನಗಿಂತ ಮಹಾಬಲಿಷ್ಠ ಅಂಥೇಳಿ ದೇವತೆಗಳು, ಅಸುರರು ಅವರೆಲ್ಲರೂ ಕೂಡ ಅವರೆಲ್ಲರನ್ನೂ ವಾಲಿ ತೃಣಾಯಂತೆ ಹುಲ್ಲು ಮಾಡ್ದಂಗೆ ಮಾಡ್ತಾರೆ. ಅವನೇ ನಾನು ಮಾಡ್ತಾನೆ ಅಂಥೇಳಿ ಎಲ್ಲರನ್ನೂ ಹುಲ್ಲಿನಂತೆ ಮಾಡ್ತಕ್ಕಂಥ, ತೃಣಪ್ರಾಯವನ್ನಾಗಿ ಮಾಡ್ತಕ್ಕಂಥ ಅಂತಹ ಸಾಮರ್ಥ್ಯ ವಾಲಿಗಿದೆ ಅಂಥೇಳಿ ವಾಲಿ ಬಗ್ಗೆ ಹೇಳ್ತಾ, ವಾಲಿ ತಪ್ಪು ಮಾಡಿದ್ದಾನೆ ಅಂತ ನೀನು ಹೇಳ್ತಾ ಇದ್ದೆ, ನೀನು ತಪ್ಪು ಮಾಡಿ ಏನು ಅಂತ ಪ್ರಶ್ನೆ ಬರ್ತದಲ್ಲ. ಯಾಕಂದರೆ ಈಗ ಅಣ್ಣ ತಮ್ಮಂದರಲ್ಲಿ ಜಗಳ ಬಂದಿದೆ ಅಂದರೆ ಕರೆಕ್ಟ್, ಮತ್ತು ಅಲ್ಲಿ ತಪ್ಪಿದ್ದೇ ಇರುತ್ತೆ. ಒಂದು ಅಣ್ಣನ ತಪ್ಪಿರ್ತವೆ, ಒಂದು ತಮ್ಮನ ತಪ್ಪಿರ್ತವೆ. ಅಣ್ಣನ ತಪ್ಪು ನೀನು ಹೇಳ್ತಾ ಇದ್ದೆ, ನಿನ್ನಲ್ಲಿ ತಪ್ಪಿದೆಯಲ್ಲೋ ಅಂತ ಒಂದು ಪ್ರಶ್ನೆ ಬರ್ತದಲ್ಲ. ಅದಕ್ಕೆ ಸುಗ್ರೀವ ತಾನು ಒಪ್ಕೊಂಡ್ಬಿಡ್ತಾನೆ. ಅಲ್ಪಮಾಗ ಮಯಾಚೀರ್ಣಂ ಚಿತ್ತಪೂರ್ವಂ ನಚೈವತತ್ತು. ನಾನು ಅಪರಾಧ ಮಾಡಿದ್ದೀನಿ, ನಾನು ಮಾಡಿದ್ದೀನಿ ಅಂತ ಒಪ್ಕೊಳ್ತಾನೆ. ನೋಡಿ, ದೊಡ್ಡವ್ರ ಮುಂದೆ, ದೇವರ ಮುಂದೆ ಅಪರಾಧಗಳನ್ನು ಒಪ್ಕೊಂಡ್ಬಿಡ್ಬೇಕು, ನಿಜವಾಗಿ ಒಪ್ಕೊಂಡ್ಬಿಡ್ಬೇಕು. ಅದಕ್ಕೊಂದು ಕ್ರಮ ಇದೆ, ಪಾಪ ಒಪ್ಕೊಳ್ಳೋ ಕ್ರಮ ಅಂತಿದೆ. ಅದು ಆಮೇಲೆ ಭಾಗವತಕ್ಕೆ ಬಂದ ಹೇಳೋಣ. ಅಲ್ಪಮಾಗೋ ಮಯಾಚೀರ್ಣಂ ಅಂತೂ ನಾನು ಸಣ್ಣ ಪ್ರಮಾಣದ ಅಪರಾಧ ಮಾಡಿದ್ದೇನೆ, ಅದು ಅಲ್ಪ ಆಗ ಅಂತ ಅಂದರೆ ಲೆಕ್ಕಕ್ಕೆ ಬರದೇ ಇರುವಂತಹದ್ದು ಅಂತ ತಾನು ಅಂದ್ಕೊಳ್ತಾನೆ. ವಾಸ್ತವಿಕವಾಗಿ ಅವನು ದೊಡ್ಡ ಅಪರಾಧ ಮಾಡಿರ್ತಾನೆ. ಮಯಾಚರಣ ಆದರೆ ಅದು ಮನಪೂರ್ವಕವಾಗಿ ಮಾಡಿದ್ದಲ್ಲ. ವಾಲಿ ಹೆಂಗೆ ಬಲಾತ್ಕಾರ ಮಾಡಿ ಹೊಡೆದು ಬಡದು ಹೇಗೆ ಮಾಡ್ತಾನೆ ಹಾಗೆ ನಾನು ಮಾಡಲಿಕ್ಕೆ ಹೋಗಿಲ್ಲ, ಹಾಗೆ ನಾನು ಮಾಡ್ತಾ ಇಲ್ಲ. ಏನೋ ಅಕಸ್ಮಾತ್ತಾಗಿ ಮಾಡೋ ಪ್ರಸಂಗವಂತೂ ಅಪರಾಧ ಮಾಡಿಬಿಟ್ಟಿದ್ದೇನೆ ಅಷ್ಟೆ. ಆದರೆ ನಾನು ಮಾಡಿದ ಅಪರಾಧಕ್ಕೆ ಅವನು ಶಿಕ್ಷೆ ಕೊಟ್ಟಿದ್ದಾನೆ ಅಂತ. ಚಂಡೋ ದಂಡಕೃತಸ್ಥೇನ, ಏನು ಕ್ರೂರಿರಿ ನಮ್ಮಣ್ಣ, ಅವನು ಬಂದ ಮೇಲೆ ಅವನೇ ರಾಜ. ಆದ್ದರಿಂದ ನಾನು ಪ್ರಜೆ, ಆದ್ದರಿಂದ ರಾಜನಾದವನು ಪ್ರಜೆಗೆ ಶಿಕ್ಷೆ ಕೊಡಬೇಕು ತಪ್ಪು ಮಾಡಿದ್ದಕ್ಕೆ. ನಾನು ತಪ್ಪು ಮಾಡಿ ನಾವು ನನಗೆ ಶಿಕ್ಷೆ ಕೊಟ್ಟಿದ್ದಾರೆ, ಅದಕ್ಕೆ ಸಾಕ್ಷಿ ಬೇಕಾದ್ರೆ ಹನುಮಂತ ದೇವ್ರು ಕೇಳ್ರಿ ಅಂತ ಮತ್ತು ಮಧ್ಯದಲ್ಲಿ ಬೇರೆ. ಹಾಗಾಗಿ ನಾನು ಅಪರಾಧನೂ ಮಾಡಿದ್ದೇನೆ, ರಾಜ ಶಿಕ್ಷೆನೂ ಕೊಟ್ಟಿದ್ದಾನೆ, ಸಾಕ್ಷಿ ತತ್ರೈಷ ಮಾರುತಿ, ಅಲ್ಲೇ ಹನುಮಂತ ದೇವರಿದ್ದರು. ಆದ್ದರಿಂದ ಹನುಮಂತ ದೇವರೆಲ್ಲ ನೋಡಿದ್ದಾರೆ. ಆದರೆ ಇನ್ಮೇಲೆ ನನ್ನ ಹತ್ರ ಏನು ಅಪರಾಧ ಇಲ್ಲ ಅಂತ ಅರ್ಥ. ವಾಲಿ ಸಂಹಾರಕ್ಕೆ ಏನು ಕಾರಣಗಳಿದೆ ಆ ಕಾರಣ ನನ್ನಲ್ಲಿಲ್ಲ, ಆದ್ದರಿಂದ ನನಗೆ ಸಪೋರ್ಟ್ ಮಾಡು ಅಂತ ಅರ್ಥ, ನನಗೆ ಸಹಾಯ ಮಾಡು. ಹನುಮಂತ ದೇವರು ಇಲ್ಲೇ ಸಾಕ್ಷಿಯಾಗಿದ್ದಾರೆ ಅಂತ ರೀತಿಯಾಗಿ ತಾನೇ ಎಲ್ಲ ಹೇಳ್ಕೊಳ್ಳಿಕ್ಕೆ ಶುರು ಮಾಡಿ. ಈ ಅಣ್ಣ ತಮ್ಮಂದರು ಹೇಗಾದರು ಅಂತ ಒಂದು ಪ್ರಶ್ನೆ ಬರುತ್ತೆ. ವಾಲಿ ಸುಗ್ರೀವರು ಇಷ್ಟು ಜಗಳಾಡ್ಕೊಳ್ತಾ ಇದ್ದಾರಲ್ಲ, ಇವರಿಬ್ಬರು ಅಣ್ಣ ತಮ್ಮಂದರು ಅಥವಾ ಹೇಗೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಎಷ್ಟು ಚೆನ್ನಾಗಿ ಕತೆ ಹೆಂಗೆ ಹೇಳ್ತಾರೆ ನೋಡಿ, ನಿಜವಾಗಿ ಬಹಳ ಸುಂದರವಾಗಿರ್ತಕ್ಕಂಥ. ತಾತೇ ನಾ ವೃಕ್ಷ ಶಿರಸಿ ರಾಜ್ಞಿ ಲೋಕಾಂತರಂ ಗತೆ ವಾಲಿ ವಾನರಜೋಭೂತ್ ಯವರಾಜ್ಯೇ ಚ ಮಾಂ ವ್ಯಧಾ. ಯಾವಾಗ ನಮ್ಮಪ್ಪ, ಅವರಪ್ಪನ ಹೆಸರು ವೃಕ್ಷ ಶಿರಸ್ ಅಂಥೇಳಿ ಅವರ
ಅಪ್ಪನ ಹೆಸರು ವಾಲಿ ಸುಗ್ರೀವರ ತಂದೆಯ ಹೆಸರು ಬಹಳ ಚೆನ್ನಾಗಿ ನಮಗೆ ಇಲ್ಲಿ ತಿಳಿಸಿಕೊಡ್ತಾರೆ. ನಮ್ಮ ತಂದೆ ಯಾವಾಗ ಸ್ವರ್ಗಸ್ಥನಾದ, ಅವನು ಕೃಷ್ಣಾರ್ಪಣ ಆದ, ವೃಕ್ಷ ರಾಜಸ್ಸು ವೃಕ್ಷ ಶಿರಸ್ಸು ಎರಡೂ ಇದೆ. ರಾಮಾಯಣದಲ್ಲಿ ವೃಕ್ಷ ರಾಜ ಅಂತಲೇ ವಾಲ್ಮೀಕಿ ಋಷಿಗಳು ತಗೊಂಡಿದ್ದಾರೆ. ಇಲ್ಲಿ ಅಂತೂ ಯಾವಾಗ ನಮ್ಮ ತಂದೆ ವೃಕ್ಷ ಶಿರಸ್ಸು ಸತ್ತೋದ, ಆವಾಗ ವಾಲಿ ನಮ್ಮ ಎಲ್ಲ ಕಪಿರಾಜ್ಯಕ್ಕೆ ಅವನೇ ರಾಜನಾದ, ನನ್ನನ್ನು ಯುವರಾಜನನ್ನಾಗಿ ಮಾಡಿದ ಅಂತ ಇಷ್ಟು ಸಾಮಾನ್ಯವಾಗಿ ತಿಳಿಸ್ತಾರೆ. ಹೇಗೆ ಅವರು ಅಣ್ಣ ತಮ್ಮಂದರಾದರು ಅಂತ ನಾವು ರಾಮಾಯಣ ಅಥವಾ ಇನ್ನೇನು ಬೇರೆ ಬೇರೆ ಮೂಲಕ ಆನಂದ ರಾಮಾಯಣಗಳೆಲ್ಲ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಏನದು ಅಂತ, ಬ್ರಹ್ಮದೇವರು ಒಂದು ಸಂದರ್ಭದಲ್ಲಿ ಯೋಗಾಧೀನರಾಗಿ ಯೋಗ ಮಾಡ್ತಾ ಇದ್ದರು. ಯೋಗವನ್ನು ಮಾಡಬೇಕಾದ್ರೆ ಅವರ ಕಣ್ಣಿನಿಂದ ಆನಂದಾಶ್ರಗಳು ಬಂದ್ಬಿಡ್ತು. ಬ್ರಹ್ಮದೇವರು ಈಗ ಅತ್ಯಂತ ಪರಮ ಭಕ್ತಿಯಿಂದ ಪರಿಪಕ್ವವಾದ ಭಕ್ತಿಯಿಂದ ಮಾಡ್ತಿರ್ತಾರೆ. ಅದರಿಂದ ಒಂದು ಆನಂದಾಶ್ರ, ಅದು ಭಗವಂತನ ಇಚ್ಛಾ ಅಷ್ಟೇ. ಹೀಗಾಗಿ ದೇವರ ಇಚ್ಛೆಯಂತೆ ಬ್ರಹ್ಮದೇವರು ಆನಂದಾಶ್ರು ಹೊರಗಡೆ ಬಂದಾಗ ಬ್ರಹ್ಮದೇವರಿಂದ ಒಂದು ಕಪಿ ಹುಟ್ಟುಬಿಡ್ತು. ಕಪಿ ಅವನೇ ವೃಕ್ಷರಾಜ ಅಂಥೇಳಿ ಕಪಿ ಹುಟ್ಟಿದ ತಕ್ಷಣ ದೇವತೆಗಳು ಅವರೆಲ್ಲರೂ ಬೆಳೆದು ಕೂತರು. ಕೂತ ತಕ್ಷಣ ಬ್ರಹ್ಮದೇವ ಸ್ವಾಮಿನ ಏನು ಮಾಡಬೇಕು, ಏನು ಮಾಡ್ತೀಯಪ್ಪ, ಏನು ಎಲ್ಲ ಸೃಷ್ಟಿಯಾದಿಗಳೆಲ್ಲ ಆಗಿಬಿಟ್ಟಿದೆ, ಎಲ್ಲರೂ ಬೇಕಾದ್ರೆ ತಮ್ಮ ತಮ್ಮ ವ್ಯವಸ್ಥೆ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ, ಇನ್ನೊಂದು ಏನು ಕೆಲಸ ಇಲ್ಲ, ವಿಹಾರ ಮಾಡೋದು. ಸತ್ಯಲೋಕದಲ್ಲಿ ಎಲ್ಲಿ ಬೇಕಾದ್ರೆ ತಿರುಗಾಡ್ಕೊಂಡು ಆರಾಮಾಗಿ ಸುಖವಾಗಿದ್ದುಬಿಡು. ಬ್ರಹ್ಮದೇವರ ಮಗ ಹೆಂಗಿರ್ತಾವೆ, ಅವ್ರಿಗೆ ಕೆಲಸ ಇರ್ತದ, ಏನಿಲ್ಲೇ ಇಲ್ಲ, ಆರಾಮವಾಗಿ ನೀನು ಎಲ್ಲಿ ಬೇಕಾದ್ರೆ ವಿಹಾರ ಮಾಡ್ತಾ ಹೋಗ ಅಂಥೇಳಿ ಬ್ರಹ್ಮದೇವರು ಹಾಕೊಂಡು ತಿರುಗ್ತಾ ಕೂತ್ಬಿಟ್ರು. ಸರಿ, ಅಲ್ಲೊಂದು ಸರೋವರ ಇತ್ತು. ಸ್ವಲ್ಪ ಸ್ನಾನ ಮಾಡಿ ವಿಹಾರ ಮಾಡಂತ ಒಳಗಿಳಿದ್ರು ಅಷ್ಟೇ. ಅದು ಅದ್ಭುತವಾದ ಸರೋವರ. ಹೆಂಗಿದ್ರು ಸತ್ಯಲೋಕದಲ್ಲಿ ಯಾವ್ಯಾವ ದೇಹಗಳನ್ನು ಪಡಿಬೇಕು ಆ ದೇಹಕ್ಕೆ ತಕ್ಕಂತೆ ಒಂದೊಂದು ಭಾವಿಗಳಿರ್ತಂತೆ. ಋಷಿಗಳಾಗಬೇಕಂದ್ರೆ ಋಷಿಗೆ ತಕ್ಕಂತೆ ಒಂದು ಬಾವಿ, ಆ ಬಾವಿಯಲ್ಲಿ ಸ್ನಾನ ಮಾಡಿಬಿಟ್ರೆ ಆ ಋಷಿ ಆಗಿಬಿಡ್ತಾರೆ. ದೇವತಾ ಪದವಿ ಪಡಬೇಕು ಅಂದ್ರೆ ಅದೊಂದು ಬಾವಿ ಇರುತ್ತೆ. ಅಪ್ಸರಾಸ್ತ್ರೀಯರಾಗಬೇಕಂದ್ರೆ ಸ್ತ್ರೀತ್ವ ಬರುತ್ತೆ. ಎದ್ದು ಹೆಂಗೆ ನೋಡಿ ದೇವರು ಹೆಂಗೆ ಸೃಷ್ಟಿ ಮಾಡಿದ್ದಾನೆ ಅಂತ ಬ್ರಹ್ಮದೇವರ ಮೂಲಕವಾಗಿ ಆ ಲೋಕಗಳನ್ನು. ಹಾಗೆ ಅದು ಅಪ್ಸರಾಸ್ತ್ರಿ ಒಂದು ಹೆಣ್ಣಾಗುವಂತಹ ಒಂದು ಭಾವಿ. ಇವ್ರಿಗೆ ಗೊತ್ತಿಲ್ಲ, ಹೋಗಿ ಸ್ನಾನ ಮಾಡಿಬಿಟ್ರು ಅಷ್ಟೇ. ಬ್ರಹ್ಮದೇವರ ಮಕ್ಕಳು ಸ್ನಾನ ಮಾಡಿ ಎದ್ದು ನೋಡ್ತಾರೆ, ಸ್ತ್ರೀತ್ವ ಬಂದುಬಿಟ್ಟಿತ್ತು, ಮೈಯೆಲ್ಲ ಅವಯವಗಳೆಲ್ಲ ವ್ಯತ್ಯಾಸ ಆಗಿಬಿಡುತ್ತೆ, ಸ್ತ್ರೀ ಆಗಿಬಿಟ್ಟು ಆಶ್ಚರ್ಯ ಆಗ್ಬಿಟ್ಟು ಹಾಗೆ ತಿರುಗ್ತಾ ಇದ್ರು. ಅದ್ಭುತ ಸೌಂದರ್ಯ ಅದು. ಹೇಳಿ ಕೇಳಿ ಬ್ರಹ್ಮದೇವರ ಮಕ್ಕಳು ಆ ಸರೋವರ ಸ್ತ್ರೀತ್ವ ಬಂದ್ಬಿಡ್ತು. ಅದ್ಭುತ ಸೌಂದರ್ಯ ಸಂಚಾರ ಮಾಡ್ತಿದ್ರು. ಆ ಸಂಚಾರ ಮಾಡೋದು ನೋಡಿದ್ದ ಆ ಸೌಂದರ್ಯ ನೋಡಿ, ಲಾವಣ್ಯಾದಿಗಳು ನೋಡಿ ಇಂದ್ರ ಮತ್ತು ಸೂರ್ಯ ಇಬ್ಬರು ಮುಂದೆ ಬಂದರು. ಇಬ್ಬರು ಒಟ್ಟಿಗೆ ಒಂದು ಕೈ ಹಿಡ್ಕೊಂಡ್ಬಿಟ್ರೆ, ಇವಳು ನನಗೆ ಬೇಕು ಅಂಥೇಳಿ ಇಬ್ಬರು ಕೈ ಹಿಡ್ಕೊಂಡ್ಬಿಟ್ರು ಅಷ್ಟು. ಯಾವಾಗ ಇಂದ್ರದೇವರು ಆ ವಾಲಿನ ವೃಕ್ಷಶಿರಸ್ ಕೈ ಹಿಡ್ಕೊಂಡ್ಬಿಟ್ರು, ಹಿಡ್ಕೊಂಡ ತಕ್ಷಣ ರೇತಸ್ ಸ್ಖಲನ ಆಗಿಬಿಡ್ತು. ಮನೋವಿಕಾರ ಆಗಿ ರೇತಸ್ಕರಣ ಆಗಿ ಅದು ಏನು ವೃಕ್ಷಶಿರಸ್ ಅನ್ನೋ ತಲೆ ಮೇಲೆ ಬಿದ್ದುಬಿಡ್ತು. ಆ ತಲೆ ಮೇಲೆ ಬಿದ್ದ ತಕ್ಷಣ ಅಲ್ಲಿಂದನೇ ಒಂದು ಮಗು ಹುಟ್ಟಿದ್ದು, ಅವನೇ ವಾಲಿ ಅಂಥೇಳಿ ನಮಗೆ ತಿಳಿಸಿಕೊಡ್ತಾರೆ. ಮುಂದೆ ಸುಗ್ರೀವನು ಅವನು ಹಸ್ತಸ್ಪರ್ಶ ಮಾಡಿದ್ದಾನೆ, ಆದ್ದರಿಂದ ಗ್ರೀವ ಕುತ್ತಿಗೆ ಮೇಲೆ ಬಿತ್ತಂಥದ್ದು ರೇತಸ್, ಹಾಗಾಗಿ ಒಳ್ಳೆ ಸುಗ್ರೀವ ಹೀಗೆ ಅವರು ನಾಮಕರಣ ಮಾಡಿದ್ದಾರೆ. ಇಂದ್ರದೇವರು ಯಾವಾಗ ಇವು ನನ್ನ ಮಗ ಅಂಥೇಳಿ ಅವರು ಆಲೋಚನೆ ಮಾಡಿ ಅವನಿಗೊಂದಿಷ್ಟು ನಾಮಕರಣ ಅಂತ ಮಾಡಿದ ಮೇಲೆ ತಗೋ ಅಂಥೇಳಿ ಒಂದಿಷ್ಟು ಒಳ್ಳೆ ಬಂಗಾರದ ಹಾರವನ್ನು ಹಾಕಿದ್ರಂತ. ಒಳ್ಳೆ ಬಂಗಾರದ ಹಾರ. ಈ ಹಾರ ಎಲ್ಲಿಯವರೆಗೆ ನಿನ್ನ ಕೊರಳಲ್ಲಿರುತ್ತೆ ಅಲ್ಲಿಯವರೆಗೆ ನಿಮಗೆ ವೃದ್ಧಾಪ್ಯನೇ ಬರುವುದಿಲ್ಲ, ಜರಾನೇ ಇಲ್ಲ ಅಂತ, ವಯಸ್ಸಾಗೋದೇ ಇಲ್ಲ. ಗೊತ್ತಾಯ್ತಲ್ಲ, ಯಾವಾಗಲೂ 18 ವರ್ಷ ಹುಟ್ಟಿದಪ್ಪನೇ 19ನೇ ವರ್ಷ ಹುಟ್ಟಿದಪ್ಪನೇ ಇಲ್ಲ ಅಂತ, ಹೌದೇ ಇಲ್ಲ, ಹಾಗೆ ಆಗ್ಬಿಡುತ್ತಂತ. ಜರಾಮರಣವನ್ನು ಪರಿಹಾರ ಮಾಡತಕ್ಕಂತಹ ಒಂದು ಸುಂದರವಾದ ಶ್ರೇಷ್ಠವಾದ ಹಾರವನ್ನು ಇಂದ್ರದೇವರು ಕೊಟ್ಟಿದ್ದಾರೆ. ಸುಗ್ರೀವ ಏನು ಕೊಡಬೇಕಲ್ಲ ಮಗನಿಗೆ, ಅದಕ್ಕೆ ನಮ್ಮಲ್ಲಿಯೂ ಕೂಡ ನಾಮಕರಣದ ದಿವಸ ತಂದೆ ಮಗನಿಗೆ ಏನಾದರೂ ಒಂದು ಆಭರಣ ಹಾಕಬೇಕು. ತಂದೆ ತಾಯಿಗಳು ಮಕ್ಕಳಿಗೊಂದು ಆಭರಣ ಹಾಕಬೇಕಂತ. ಬಹುಶಃ ಇದೇ ರಾಮಾಯಣದ ಸಂಪ್ರದಾಯ ಬಂದಿರ್ಬೋದೇನೋ, ನಾವೆಲ್ಲ ಹಾಕ್ತೀವಲ್ಲ, ಅದಕ್ಕೆ ಯಾಕೆ ಅಂತ ಗೊತ್ತಿಲ್ಲ, ರಾಮಾಯಣ ಹೇಳ್ತದೆ. ಹಾಗಾಗಿ ಸುಗ್ರೀವನು ಕೂಡ ತನ್ನ ಮಗನಿಗೆ ಏನಾದರೂ ಒಂದು ಆಭರಣ ಏನಾದರೂ ಕೊಡಬೇಕಲ್ಲ, ಏನಾದರೂ ಒಂದು ಗಿಫ್ಟ್ ಕೊಡಬೇಕಂತ. ಅದಕ್ಕೆ ಹನುಮಂತ ದೇವರನ್ನೇ ಕೊಟ್ಟಂತೆ ಸ್ನೇಹಿತನನ್ನಾಗಿ ಅಂತ. ಹೀಗಾಗಿ ಹನುಮಂತನ ಜೊತೆಗಿರು, ನಿಮಗೆಲ್ಲ ಚಲೋ ಆಗ್ತದೆ ಹೋಗಂತೇಳಿ ಸುಗ್ರೀವ ಹನುಮಂತನ ಸಖ್ಯವನ್ನು ಬೆಳೆಸಿದ್ದಂತೆ. ಇಟ್ಕೊಂಡ್ಬಿಡಿ, ಎಲ್ಲ ಸರಿ ಆಗ್ತದೆ. ಅವತ್ತರಿಂದ ಸುಗ್ರೀವನಿಗೂ ಹನುಮಂತನಿಗೂ ಒಂದು ಸ್ನೇಹ ಆವಾಗಿತ್ತು. ಯಾವಾಗ ಈ ಸುಗ್ರೀವನಿಗೆ ವಾಲಿಯ ತೊಂದರೆ ಆಯಿತು, ಆವಾಗ ಸ್ನೇಹಿತನಾದ ಹನುಮಂತ ದೇವರಂದ್ರೆ ಏನು ಚಿಂತೆ ಮಾಡ ರಾಮದೇವರು ಬರ್ತಾರೆ, ಅವರಿಂದ ಎಲ್ಲ ಸರಿ ಹೋಗುತ್ತೆ. ಅದಕ್ಕೆ ಜೀವನದಲ್ಲಿ ಒಂದು ಒಳ್ಳೆಯ ಹೆಂಡತಿ, ಒಳ್ಳೆಯ ಗೆಳೆಯ ಇವಿಬ್ಬರೂ ಇರಲೇಬೇಕು.
ಇವರಿಬ್ಬರಿಂದಲೇ ಉದ್ಧಾರ ಆಗೋದು. ಕೆಲವೊಮ್ಮೆ ಅವರಿದ್ದರೂ ಕೂಡ ನಾಶ ಆಗುತ್ತೆ. ಅದಕ್ಕೆ ಸರಿಯಾದವನ್ನು ಆರಿಸಬೇಕು ಅಂತ, ಸರಿಯಾದ ಹೆಂಡತಿ ಇರಬೇಕು, ಸರಿಯಾದ ಗೆಳೆಯ ಇರಬೇಕು. ಇಬ್ಬರು ಇಲ್ಲಂದ್ರೂ ಕಷ್ಟ ಆಗುತ್ತೆ. ಹೀಗೆ ಈ ರೀತಿಯಾಗಿ ಇವರಿಬ್ಬರು ಮಕ್ಕಳು ಹುಟ್ಟಿದ್ರು. ಅವರು ಇಂದ್ರ ಸೂರ್ಯ ಹೊರಟು ಬಿಟ್ಟರು. ಇವನಿಗೆ ಒಂಥರ ಈ ಇಬ್ಬರು ಮಕ್ಕಳು ಹಿಡ್ಕೊಂಡು ಮೊದಲೇ ಹೆಣ್ಮಗಳು ಎಷ್ಟು ಕಡೆಯಿಂದ ತಿರುಗಬೇಕು ಅಂತ ಬ್ರಹ್ಮದೇವರ ಹತ್ರ ಬಂದು ಕಳಿಸ್, ಸ್ವಾಮಿ ಹಿಂಗಾಗ್ಬಿಟ್ಟದ್ದು ಏನು ಮಾಡಬೇಕು ಅಂತ. ಹೌದಾ, ಅಲ್ಲೋಗಿ ಸ್ನಾನ ಮಾಡು ಅಂತ ಮತ್ತೊಂದು ಯಾವುದೋ ಸರೋವರ ತೋರಿಸಿದ್ರು ಬ್ರಹ್ಮದೇವರು. ಆ ಸ್ನಾನ ಮಾಡಿದ ತಕ್ಷಣ ಕಪಿ ರೂಪ ಬಂದ್ಬಿಡ್ತು. ಅದ್ಭುತ ನೋಡಿ, ಹೆಂಗೆ ಸತ್ಯಲೋಕದಲ್ಲಿ ಎಷ್ಟು ಸುಖ ಇಟ್ಟಿದ್ದಾನೆ ಭಗವಂತ ಅಂತ. ಯಾರ್ಯಾರಿಗೆ ಏನೇನು ಬೇಕೋ ಎಲ್ಲವನ್ನು ಕೊಡ್ತಕ್ಕಂಥದ್ದು ಅದ್ಭುತ ಸೃಷ್ಟಿ ಅದು. ಸತ್ಯಲೋಕನೇ ಹೀಗಿದ್ದರೆ ವೈಕುಂಠ ಹೇಗಿರಬೇಕು ಅಂತ ವಿಚಾರ ಮಾಡಬೇಕು. ಹೌದೇ, ಏನೇನು ಅಪೇಕ್ಷೆ ಪಡ್ತೀವಿ ಅದು ಎಲ್ಲವೂ ವಿತಿನ್ ಸೆಕೆಂಡ್ಸಲ್ಲಿ ಸಿಗ್ತಾ ಹೋಗುತ್ತೆ ಅಂತ. ಅಂತಹ ಒಂದು ವೈಕುಂಠ ಸತ್ಯಲೋಕದಲ್ಲಿ ಬ್ರಹ್ಮದೇವರು ಮತ್ತು ಕವಿರೂಪವನ್ನು ತರತಕ್ಕಂತಹ ಕೊಡತಕ್ಕಂತಹ ಒಂದು ಬಾವಿಯಲ್ಲಿ ಸರೋವರದಲ್ಲಿ ಸ್ನಾನ ಮಾಡು ಅಂತ ಹೇಳ್ತಾರೆ. ಆ ಸರೋವರದಲ್ಲಿ ಈ ಸ್ತ್ರೀ ಸ್ನಾನ ಮಾಡಿದ ತಕ್ಷಣದಲ್ಲಿ ವೃಕ್ಷರಾಜನಿಗೆ ತನ್ನ ಕಪಿರೂಪ ಬರ್ತದೆ. ಸರಿ, ಹೀಗೆಲ್ಲ ಸತ್ಯಲೋಕದಲ್ಲಿ ವಿಹಾರ ಮಾಡ್ತಾ ಹೋದರೆ ಇನ್ಯಾವ್ಯಾವ ರೂಪ ಬರ್ತದೆ ಗೊತ್ತು, ಇನ್ಯಾರು ಜನ ಮಕ್ಕಳಾಗ್ತಾರೋ ಗೊತ್ತಿಲ್ಲ. ಸ್ವಾಮಿ, ನಾನು ಅದಕ್ಕೊಂದು ಕೆಲಸ ಮಾಡು, ನನಗೆ ಒಂದೇನಾದರೂ ವ್ಯವಸ್ಥೆ ಮಾಡು, ಒಂದೇನಾದರೂ ರಾಜ್ಯ ಕೊಡು ಅಂತ ಕೇಳಿದಾಗ ಅವು ಕೆಳಗೆ ಹೋಗು, ಕಿಷ್ಕಿಂದ ಕಾಂಡ ಇದೆಯಲ್ಲ ಅಲ್ಲಿ ಹೋಗು, ಕಿಷ್ಕಿಂದ ಹೋಗು, ಅಲ್ಲೇ ಇದ್ಬಿಡು ಅಂಥೇಳಿ ಕಳಿಸ್ತಾರೆ. ಆಮೇಲೆ ವೃಕ್ಷಶಿರಸ್ಸು ತನ್ನ ಮಕ್ಕಳನ್ನು ಕರ್ಕೊಂಡು ವಾಲಿ ಸುಗ್ರೀವನ್ನು ಕರ್ಕೊಂಡು ಸೀದಾ ಕಿಷ್ಕಿಂದಕ್ಕೆ ಬರ್ತಾರೆ. ಆದಮೇಲೆ ಬ್ರಹ್ಮದೇವರು ತಮ್ಮ ದೇವದೂತರು ಅಂತ ಕೆಲವಿರ್ತಾರೆ, ಪೋಸ್ಟ್ಮನ್ಸ್ ಅಂತ ಹೇಳಿ ಕಳಿಸೋರು. ಹಾಗೆ ದೇವದೂತರ ಮೂಲಕವಾಗಿ ಹೇಳಿ ಕಳಿಸಿದಾಗ ವೃಕ್ಷರಾಜನ ಒಂದಿಷ್ಟು ಪಟ್ಟಾಭಿಷೇಕ ಮಾಡಪ್ಪ, ನೀವೆಲ್ಲ ಅವ್ನು ನಿಮ್ಮ ರಾಜನನ್ನಾಗಿ ಸ್ವೀಕಾರ ಮಾಡಿರಿ ಅಂಥೇಳಿ ಬ್ರಹ್ಮದೇವರ ಆಜ್ಞೆ ಆಗ್ತದೆ. ಬ್ರಹ್ಮದೇವರು ಹೇಳಿ ಕಳಿಸಿದಾಗ ಅದೇ ರೀತಿಯಾಗಿ ಅಲ್ಲಿರ್ತಕ್ಕಂಥ ಎಲ್ಲ ಕಪಿಗಳು ಈ ವೃಕ್ಷರಾಜನನ್ನು ತಮ್ಮ ರಾಜನನ್ನಾಗಿ ಸ್ವೀಕಾರ ಮಾಡ್ತಾರೆ. ಇದನ್ನೆಲ್ಲ ಸುಗ್ರೀವ ಹೇಳಲಿಕ್ಕೆ ಶುರು ಮಾಡಿದ್ರು. ಹೀಗೆ ಆ ವೃಕ್ಷರಾಜ ನಮ್ಮನ್ನು ಪಡೆದು ಆದಮೇಲೆ ಅವನು ಕೃಷ್ಣಾರ್ಪಣ ಆದಮೇಲೆ ನಮ್ಮ ಅಣ್ಣನಿಗೆ ಮತ್ತೆ ಪಟ್ಟಾಭಿಷೇಕನ ಮಾಡಿ ಅವನು ನಾನು ಯುವರಾಜನಾದೆ. ಒಂದು ದಿವಸ ಮಾಯಾವಿ ನಾಮ ಬಲವಾನ್ ದುಂದುಬೆ ಪೂರ್ವಜೋ ಅಸುರ ಸ್ತ್ರೀ ನಿಮಿತ್ತೇನ ವೈರೇನ ಕಿಷ್ಕಿಂದಾಮ ನಿಶ್ಚುಪಾಗವತ್. ಮತ್ತೆ ಕಥೆ ಹೇಳಲಿಕ್ಕೆ ಶುರು ಮಾಡಿದ್ರು ಸುಗ್ರೀವರು. ಈ ಮಾಯಾವಿ ಮತ್ತು ದುಂದುವಿ ಅಂಥೇಳಿ ಅಣ್ಣತಮ್ಮನು. ಮಾಯಾವಿ ಪ್ರಥಮಸ್ತಾತ ದುಂದುಬಿ ತದನಂತರಂ ಅಂಥೇಳಿ ರಾಮಾಯಣದಲ್ಲಿ ಬರ್ತದೆ. ಅಂದರೆ ಯಾರ್ಯಾರು ಅಣ್ಣತಮ್ಮದಲ್ಲಿ ಯಾರು ಅಂತ ಅನ್ನೋದನ್ನು ರಾಮಾಯಣನೂ ಹೇಳುತ್ತದೆ. ಹೀಗಾಗಿ ಮಾಯಾವಿ ಇವನು ಅಣ್ಣ, ಪೂರ್ವಜ. ಹೀಗಾಗಿ ಒಂದು ಸಂದರ್ಭದಲ್ಲಿ ಇವನಿಗೆ ವಾಲಿ ಬಗ್ಗೆ ಒಂದು ಭಾಳ ಸಿಟ್ಟು ಇತ್ತಂತೆ, ದ್ವೇಷ ಇತ್ತಂತೆ. ಯಾಕೆಂದರೆ ವಾಲಿಗೆ ಒಂದು ಚಟ ಇತ್ತು, ಬಟ್ ಕಂಡ ಸ್ತ್ರೀಯರನ್ನು ಹೆಣ್ಮಕ್ಳನ್ನು ಮುಟ್ಟಬೇಕು, ನಂಗೆ ಬೇಕಪ್ಪ. ಹೀಗೆ ಸ್ತ್ರೀಲೋಲಾಗಿದ್ದಂತೆ ವಾಲಿ. ಹೀಗಾಗಿ ಹಿಂದೆ ಒಂದು ಸಂದರ್ಭದಲ್ಲಿ ಮಾಯಾವಿಗೆ ಸಂಬಂಧಪಟ್ಟ ಸ್ತ್ರೀಯನ್ನು ಬಹುಶಃ ಏನೋ ಬಲಾತ್ಕಾರಾದಿಗಳನ್ನು ಮಾಡಿರಬೇಕು ಅಂತ ಅನಿಸ್ತದೆ. ಹಾಗಾಗಿ ಮಾಯಾವಿಗೆ ವಾಲಿ ಬಗ್ಗೆ ಸಿಟ್ಟು ಬಂದ್ಬಿಡ್ತು. ಇವನ್ನೇನಾದ್ರು ಮಾಡಿ ಕೊಲ್ಲಬೇಕು, ಯುದ್ಧ ಮಾಡೋಣ, ಹೊಡೆಯೋಣ ಅಂತೇಳಿ ರಾತ್ರಿ ಕಿಷ್ಕಿಂದಕ್ಕೆ ಬಂದಿದ್ದಾನೆ. ಹಿಂದೆ ಬಂದಿದ್ದಾನೆ. ಗುಹಾದ್ವಾರಿ ಮಹಾಬಾಹುರು ಮಮ ಭ್ರಾತರ ಮಾತ್ವಯಿತು. ಅಲ್ಲಿ ಬಂದ ಕಿಷ್ಕಿಂದ ರಾತ್ರಿ ಬಂದು ಜೋರು ಒದಲಿಗೆ ವಾಲಿ ಬಾ ಹೊರಗೆ ಯುದ್ಧಕ್ಕೆ ಬಾಣ ಅಂಥೇಳಿ ಜೋರಾಗಿ ಒದಲಿಕ್ಕೆ ಶುರು ಮಾಡಿದ. ಅವಾಗ ನಾವೆಲ್ಲ ತಡೆದ್ವಿ, ಹೋಗಬೇಡ, ಅವನು ಭಾಳ ದುಷ್ಟ, ಮಾಯದ ಭಾರಿ ರಾಕ್ಷಸಿದ್ದಾನೆ, ಅದರಲ್ಲೂ ರಾತ್ರಿ, ನೀನು ಮಹಾಬಲಿಷ್ಠನೇ ಇಲ್ಲಂದಿಲ್ಲ, ಆದರೆ ರಾತ್ರಿ ಹೊತ್ತು ಯುದ್ಧ ಆದಿಗಳು ಮಾಡಬಾರ್ದು, ಅವರಿಗೆ ಜಾಸ್ತಿ ಶಕ್ತಿ ಇರ್ತದೆ. ನಾವೆಲ್ಲ ಕಪಿಗಳು, ಅವರು ರಾಕ್ಷಸರು. ಹೀಗಾಗಿ ಅಸುರರಿಗೆ ರಾತ್ರಿ ಶಕ್ತಿ ಜಾಸ್ತಿ, ಯುದ್ಧಕ್ಕೆ ಹೋಗಬೇಡ, ಬಿಟ್ಬಿಡು, ಬೆಳಿಗ್ಗೆ ಹೋಗು ಅಂಥೇಳಿ ನಾವೆಲ್ಲ ತಡೆದ್ವಿ. ಆದರೂ ಕೂಡ ವಾಲಿ ಬಹಳ ಸಿಟ್ಟು. ಹೀಗಾಗಿ ಅಂತಹ ಸಿಟ್ಟಿನಿಂದ ತಾನು ಅಲ್ಲಿಗೆ ಹೋದ. ಅನ್ವಗ ಪ್ರಣಯಾದೇನು ದ್ರಾವಯಂತ ಮಹಾಸುರ, ನನಗೆ ನಮ್ಮ ಅಣ್ಣನ ಮೇಲೆ ಪ್ರೀತಿ, ಇವಾಗ ಶತ್ರುತ್ವ ಇದೆ, ಅವಾಗ ಇರಲಿಲ್ಲ. ಹೀಗಾಗಿ ಎಲ್ಲಿ ನಮ್ಮ ಅಣ್ಣನಿಗೆ ಯುದ್ಧ ಆಗಿ ನಮ್ಮಣ್ಣನ ಕೊಂದುಬಿಡ್ತಾನೋ ಅಂತೇಳಿ ಆ ಪ್ರೀತಿಯಿಂದ ನಾನು ನಮ್ಮ ಅಣ್ಣನ ಮತ್ತು ಹಿಂಬಾಲಿಸಿಕೊಂಡು ಹೋದೆ. ಅವನು ಮಾಯಾಗಿ ಹೋಗಿ ಹೋಗಿ ಒಂದು ಬಿಲದಲ್ಲಿ ಹೋಗ್ಬಿಟ್ಟ, ಒಂದು ಬಿಲದಲ್ಲಿ ಹೋಗಿ ಪಾತಾಳ ತನಕ ಹೋಗ್ಬಿಟ್ಟು. ಅದೇ ರೀತಿಯಾಗಿ ನಮ್ಮ ಅಣ್ಣನ ಕೂಡ ಬಿಲದಲ್ಲಿ ಹೋಗಬೇಕಾದ್ರೆ ನಮ್ಗೆ ಹೇಳಿ ಕಳಿಸಿದ. ನಾನು ಹೇಳಿದ ಏನಂತ, ಗುಹಾದ್ವಾರಿ ಪ್ರತೀಕ್ಷಸ್ಸು ಯಾವುದು ಆಗಮನಂತವ, ನಾನು ಬರೋವರೆಗೆ ಇಲ್ಲೇ ಇರು. ಅದು ರಾಜನ ಆಜ್ಞೆ ಅಲ್ಲ, ಇವನು ಯುವರಾಜ, ಅವನು ರಾಜ. ಹೀಗಾಗಿ ರಾಜನ ಆಜ್ಞೆ ಪರಿಪಾಲನೆ ಮಾಡಬೇಕು. ಹೀಗಾಗಿ ನಾನು ಬರೋವರೆಗೆ ಇಲ್ಲೇ ಬಾಗಿಲ ಹತ್ರ ಕಾದ್ಕೊಂಡಿರು, ಅದು ಎಷ್ಟು ದಿವಸನ ಆಗಲಿ ಅಷ್ಟೇ. ನೋಡ್ರಿ ರಾಜನ ಆಜ್ಞೆ ಹೇಗಿರುತ್ತೆ. ಆಯಿತು, ಹಾಗೆ ಆಗಲಿ ಅಂತೇಳಿ ಅವನು ಒಳಗೆ ಹೋದ. ನಾವು ಅಲ್ಲೇ ವಾಸ ಮಾಡ್ಕೊಂಡು ಕೂತ್ಬಿಟ್ಟಿವಿ. ಮಾಂ ಇತ್ಯುಕ್ತ ಆವಿಷದ್ವೀರ ತಸಾತ ರಸಾತಲಂ. ಅವನು ಪಾತಾಳಕ್ಕೆ ಹೋದ, ಇವನು ರಸಾತಲಕ್ಕೆ ಹುಡುಕಿ ಹುಡುಕಿ ಹುಡುಕಿ
ಅಲ್ಲಿ ಹೋದ. 1 ವರ್ಷದ ತನಕ ಕಾದೆ ಅಂತ ನೋಡ್ರಿ, ಎಷ್ಟು ಪೇಷನ್ಸ್ ನೋಡ್ರಿ. ಆಗಿನ ಕಾಲದ ರಾಜರ ಮೇಲೆ ಒಬ್ಬ ರಾಜ ಏನಾದರೂ ಒಂದು ಮಾತು ಹೇಳಿದಂದರೆ ಅಷ್ಟು ವಿಶ್ವಾಸ ಮಾಡ್ತಿದ್ರು. ಹೌದೇ ಇಲ್ಲ, ಅಷ್ಟು ವಿಶ್ವಾಸ ಮಾಡ್ತಿದ್ರು. ಆಮೇಲೆ ನಾವಿಲ್ಲೇ ಇಲ್ಲ, ಒಂದು ಅರ್ಧ ಗಂಟೆ ಕಾಯ್ಲಿಕ್ಕೆ ನಮ್ಗೆ ಆಗೋದಿಲ್ಲ ಅಷ್ಟೇ. ಸುಮ್ಮನೆ ಉದಾಹರಣೆ ಹೇಳ್ತೀವಿ, ಸ್ನೇಹಿತರಿಬ್ಬರು ಸ್ವಾಮಿಗಳು ಬರ್ತಾರೆ ನಾಳೆ ಹೋಗೋಣ ಅಂಥೇಳಿ ಮಾತಾಡ್ಕೊಂಡಿರ್ತಾರೆ. ನೀನು 8 ಗಂಟೆಗೆ ಬಸ್ ಸ್ಟ್ಯಾಂಡಿಗೆ ಬಂದುಬಿಡು, ನಾನು ಅಲ್ಲಿ ಬರ್ತೀನಿ, ಇಬ್ಬರು ಸೇರಿ ಹೋಗೋಣ. ಒಂದು 10 ನಿಮಿಷಗಳು ಲೇಟ್ ಆಗಿಬಿಟ್ಟಿರುತ್ತೆ, ಶುರು ಜಗಳ. ನಾ 8ಕ್ಕೆ ಕೇಳಿದೆ ನೋಡಿ, ಎಷ್ಟೊತ್ತು ಕಾಲು ಮುಂದ್ಕೋತೀನಿ ನೋಡುತ್ತೆ. ಒಂದು 10 ನಿಮಿಷ ಕೂಡ ಕಾಯ್ಲಿಕ್ಕೆ ಆಗೋದಿಲ್ಲ. ಸಹನೆ ಪೇಷನ್ಸೇ ಭಾಳ ಕಡಿಮೆ ಆಗಿಬಿಡುತ್ತೆ, ಕಡಿಮೆ ಇರೋದು. ಹೌದಿಲ್ಲ? ಹಾಗೆ 1 ವರ್ಷದ ತನಕ ಅಣ್ಣನಿಗೋಸ್ಕರ ಕಾದಂತು. ಎಷ್ಟು ಪ್ರೀತಿ ನೋಡ್ರಿ ಅಣ್ಣನ ಮೇಲೆ. ಸಂವತ್ಸರಮಹಂ ಜ್ಯೇಷ್ಠಂ ಪ್ರತೀಕ್ಷ ಬಿರಸಮ್ಮುಖೆ. 1 ವರ್ಷದ ತನಕ ನಾನು ಕಾದೆ. 1 ವರ್ಷ ಆದಮೇಲೆ ಆ ಏನು ಬಿಲದಲ್ಲಿ ಜೋರು ಧ್ವನಿ ಕೇಳಿಸ್ತಿತ್ತು, ಭಾರಿ ಧ್ವನಿ ಕೇಳಿಸ್ತು. ಯಾಕಂದ್ರೆ ಆ ಧ್ವನಿ ಕೇಳಿದಾಗ ಬಹುಶಃ ನಮ್ಮಣ್ಣನಿಗೆ ಏನೋ ಆಗಿರ್ಬೋದು, ಶಂಕ ಹುಟ್ಟುಬಿಡ್ತು. ಆಮೇಲೆ ಆ ಬಿಲದಲ್ಲಿ ಸಫೇನಂ ರುಧಿರಾಪೂರಂ ದೃಷ್ಟ ಏನು ನೊರೆ 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 ರಕ್ತ ಹರಿತಾ ಇತ್ತು, ದೊಡ್ಡ ಧ್ವನಿ ಕೇಳಿಸ್ತು. ಇದರಿಂದ ನನಗೆ ಸ್ವಲ್ಪ ಏನೋ ಶಂಕ ಹುಟ್ಟುಬಿಡ್ತು. ಗೊತ್ತಾಯ್ತಲ್ಲ, ಅಮಂಗಲದ ಶಂಕೆ ಹುಟ್ಟುಬಿಡ್ತು. ಎಲ್ಲಿ ನಮ್ಮಣ್ಣ ಹೋಗ್ಬಿಟ್ಟು ಕೃಷ್ಣಾರ್ಪಣ ಬಿಟ್ಟು ಅಂಥೇಳಿ ಮೊದಲೇ ವಾಲಿ. ಹೀಗಾಗಿ ವಾಲಿ ಅಂತ ಮಹಾಶೂರನನ್ನೇ ಅವನು ಕೊಂದಾನ, ನಮ್ಮನ್ನು ಬಿಡ್ತಾರೇನು, ಇಡೀ ಕಿಷ್ಕಂದೆಯನ್ನು ಹಾಳು ಮಾಡಿಬಿಡ್ತಾನೆ ಅಂಥೇಳಿ ನಾನೊಂದು ಬಂಡೆಕಲ್ಲು ಅಡ್ಡಿಟ್ಬಿಟ್ಟೆ. ವಾಪಸ್ ಬರದೇ ಇದ್ದ, ಒಳಗಿದ್ದವರು ಹೊರಗೆ ಬರಬಾರ್ದು ಅಂತೇಳಿ ಮತ್ತು ಒಂದಿಷ್ಟು ದ್ವಾರವನ್ನು ನಿರೋಧ ಮಾಡಿಬಿಟ್ಟಿದ್ದೇನೆ. ಆಮೇಲೆ ಮನೆಗೆ ಬಂದಮೇಲೆ ಸ್ವಲ್ಪ ದಿವಸ ಭಾಳ ಹತ್ತುಬಿಟ್ಟೆ. ನಮ್ಗೆ ಭಾಳ ದುಃಖ ಆಯಿತು, ನಮ್ಮಣ್ಣ ಹೋದ ಅಂಥೇಳಿ. ಎಷ್ಟು ದಿವಸ ಆಡಬೇಕು. ಅನಿಚ್ಛಂತಂ ಚ ಸಾಮ್ರಾಜ್ಯಂ. ದೇಶದಲ್ಲಿ ರಾಜ್ಯದಲ್ಲಿ ಪ್ರಜೆಗಳಷ್ಟೇ ಇದ್ರೂ ರಾಜ ಅಂತ ಒಬ್ಬನಿರ್ಬೇಕಂತ. ರಾಜ ಇದ್ದರೆ ಪಕ್ಕದ ರಾಜ್ಯವರಿಗೆಲ್ಲ ಭಯ ಇರ್ತದೆ, ಅಲ್ಲಿ ಏನು ಅಲ್ಲಿ ಹೋಗೋದು ಬೇಡಪ್ಪ, ರಾಜ ಇದ್ದಾನಂತ. ರಾಜನೇ ಇಲ್ಲ ಅಂದರೆ ಆಕ್ರಮಣ ಮಾಡಿಬಿಡ್ತಾರೆ, ಅಟ್ಯಾಕ್ ಮಾಡಿಬಿಡ್ತಾರೆ. ಹಾಗಾಗಿ ಮಂತ್ರಿಗಳೆಲ್ಲ ನಮ್ಗೆ ಕೇಳ್ಕೊಂಡ್ರು, ನೋಡ್ರಿ ನೀವು ಹೇಗೂ ರಾಜರು ಹೋಗ್ಬಿಟ್ಟಿದ್ದಾರೆ, ನೀವೇ ರಾಜರಾಗ್ಬಿಡ್ರಿ, ನಮಗೆಲ್ಲ ಭಾಳ ಅಪೇಕ್ಷೆ ಇದೆ ಅಂಥೇಳಿ ಅವ್ರು ಕೇಳ್ಕೊಂಡಿದ್ದಕ್ಕೆ ನಾನು ಬಲವಂತವಾಗಿ ಒಪ್ಕೊಂಡೆ. ನಿಜ ನನಗಿಷ್ಟಿಲ್ಲ, ಯಾಕೆಂದರೆ ನನ್ನ ದುಃಖ, ನಮ್ಮಣ್ಣ ಹೋಗ್ಬಿಟ್ಟಿದ್ದಾನೆ, ಹೋದೆಲ್ಲ ದುಃಖ ಇದೆ. ಆ ದುಃಖದಲ್ಲಿ ಆಯಿತು ಸರಿ, ನೀವು ಹೇಳಿದಂತೆ ಹಾಗೆ ಮಾಡು ಅಂಥೇಳಿ ನಾವು ಅಂಗೀಕಾರ ಮಾಡಿದ್ವಿ. ಯಾವಾಗ ಆ ಮಂತ್ರಿಗಳೆಲ್ಲ ಸೇರಿ ನನಗೆ ಪಟ್ಟಾಭಿಷೇಕ ಮಾಡಿದರು, ರಾಜರನ್ನಾಗಿ ಆರಿಸಿದ್ರು, ಯಾವುದು ಅಭ್ಯಸಿಂಚನ್ ಮಾಂ ತಾವತ್ ವಾಲಿ ಸಮಾಗಮಂತು. ಪಟ್ಟಾಭಿಷೇಕ ಆಯಿತು, ಸ್ವಲ್ಪ ಹೊತ್ತಿಗೇನೆ ವಾಲಿ ಬಂದೇ ಬಿಟ್ಟು ವತ್ಸರಂ ಮೃಗೈತ್ವಾಗ್ರಂ ಆಗಿ ಅದನ್ನು ಹೇಳ್ತಾ ನೋಡ್ರಿ. 1 ವರ್ಷದ ತನಕ ವಾಲಿ ಹುಡುಕಿದ್ದಂತೆ. ರಸಾತಲಕ್ಕೆ ಹೋದ, ಅಲ್ಲಿಂದ ಪಾತಾಳಕ್ಕೆ ಹೋದ. ಏನು ಗುಹಾ ಪಾತಾಳ ಅಂದ್ರೇ ಗಹನಮಯವಾದ ಕತ್ತಲೆ ಇರ್ತದೆ, ಏನು ಬೆಳಕೆ ಇರೋದಿಲ್ಲ. ಅಷ್ಟು ಕತ್ತಲೆ ಒಳಗೆ 1 ವರ್ಷ ತನಕ ಹುಡುಕಿದ್ದಂತ ವಾಲಿ. ಅವ್ನಿಗೆ ಎಷ್ಟು ಪೇಷನ್ಸ್ ನೋಡ್ರಿ, ಸಿಟ್ಟಷ್ಟು. ನನ್ನೇ ಹುಡ್ಕೊಂಡು ನಮ್ಮನೆಗೆ ಬಂದು ಜಗಳಕ್ಕೆ ಬರ್ತೀಯಾ ಅಂಥೇಳಿ ಅಷ್ಟು ಸಿಟ್ಟಿದ್ದಕ್ಕೆ ಕೆಳಗೆಲ್ಲ ಹುಡುಕಿ. ಏನು 1 ದಿವಸ 1 ತಿಂಗಳಲ್ಲ, 1 ವರ್ಷದ ತನಕ ಹುಡುಕಿದ್ದಂತ ನೋಡ್ರಿ. ಇವನಿಗೆ ಎಷ್ಟು ಸಿಟ್ಟಿರಬೇಕು, ಅವ್ನಿಗೆ ಎಷ್ಟು ಸಿಟ್ಟಿರಬೇಕು ಆಗಿನ ಕಾಲದಲ್ಲಿ. ಹಾಗಾಗಿ ಹುಡುಕಿ ಕೊನೆಗೆ ಅವನು ಸಿಕ್ಕ, ಅವನು ಹೊಡೆದು ಕೊಂದು ಆ ಏನು ಮಾಯಾವಿ ಸಂಹಾರ ಮಾಡಿದ ಮೇಲೆ ದೇಹದಿಂದ ರಕ್ತನೇ ಮ್ಯಾಲ್ ತನಕ ಹರಿದು ಬಂದಂತ. ಅವ್ನಿಗೆ ಎಷ್ಟು ರಕ್ತ ಇರಬೇಕು ವಿಚಾರ ಮಾಡೋದು. ಸಫೇನಂ ರುಧಿರಾಪೂರಂ ಅಂತ ಅಂದ್ಬಿಟ್ರು. ಅದು ನೊರೆ ಸಹಿತವಾಗಿ ರಕ್ತ ಹೊರಗೆ ಬಂದಂತ. ಎಲ್ಲಿ ಕೆಳಗೆ ಏನು ನೋಡಿದ್ನೋ, ಅವ್ನು ಕೆಳಗೆ ಸಂಹಾರ ಮಾಡಿದ್ನೋ, ಮೇಲೆ ತಂದು ಕೊಂದನೋ, ಬಟ್ ಅಂತೂ ಆ ಬಿಲ ಎಲ್ಲ ರಕ್ತಮಯ ಆಗಿಬಿಟ್ಟಿತ್ತು, ಹರಿದು ನದಿ ಹರಿದಂಗೆ ಹರಿತಿತ್ತು. ಹೀಗಾಗಿ ಹತ್ವಾ ಮಾಯಾವಿನಂ ಪ್ರಾಪ್ತ ಬಲಂ ವಿಹಿತಮೈಕ್ಷತ. ಆಮೇಲೆ ನೋಡಿದ ಬಂಡೆ ಮುಚ್ಚೋಗ್ಬಿಟ್ಟಿತ್ತು, ಭಾಳ ಕಷ್ಟ ತೆಗಿಯೋದು. ಹೊರಗಿರ್ತಾನೇನೋ ನಮ್ಮ ತಮ್ಮ ಅಂದ್ಕೊಂಡು ಜೋರಾಗಿ ಒದರಿದ, ಸುಗ್ರೀವ ಅಂತ ಒದರಿದ. ಮತ್ತೆ ಪ್ರತಿಧ್ವನಿ ಬರಲಿಲ್ಲ. ಇವನು ಹೋಗ್ಬಿಟ್ಟಿದ್ದಾನೆ ಅಂತ ಒಂದು ಸಿಟ್ಟು ಬಂದ್ಬಿಡ್ತು. ರಾಜನಿಗೆ ತನ್ನ ಮಾತು ಕೇಳಲಿಲ್ಲ ಅಂದರೆ ಭಾಳ ಸಿಟ್ಟೋದು. ನಮಗೂ ಅಷ್ಟೇ ಒದರೆ ತಂದೆ ತಾಯಿ ಮಕ್ಕಳು ಕೇಳಿ ಭಾಳ ಸಿಟ್ಟು ಬಂದ್ಬಿಡುತ್ತೆ. 1 ಸಲ 2 ಸಲ 3ನೇ ಸಲ ಪಟ್ಟನ್ನು ಹೊಡೆದೇ ಬಿಡ್ತಾನೆ ಅಷ್ಟೇ ತಂದೆ ತಾಯಿ. ಹಂಗೆ ವಾಲಿಗೆ ನನ್ನ ಮಾತು ಕೇಳಿ ನೋಡ್ರಿ ಇರು ಅಂತ ಹೇಳಿದ್ದೆ ನಾನು, ಹೋಗ್ಬಿಟ್ಟ ನೋಡ್ರಿ. ಸಿಟ್ಟು ಬಂದು ಕಷ್ಟಪಟ್ಟು ತಿನಿಕ್ಯಾಡಿ ಸ್ವಲ್ಪ ಬೆಂಡೆಕಲ್ಲು ಸರಿಸ್ಕೊಂಡು ಒಳಗೆ ಬಂದು ನೋಡ್ತಾನೆ. ಪಟ್ಟಾಭಿಷೇಕ ಉತ್ಸವ ನಡೆದಿದೆ, ರಾಜನಾಗ್ಬಿಟ್ಟಿದ್ದಾನೆ. ಸಿಟ್ಟು ಬಂದುಬಿಡ್ತು. ಓ, ನನ್ನನ್ನು ಕೊಲ್ಲಬೇಕು ಅಂಥೇಳಿ ಬಂಡೆಕಲ್ಲು ಮುಚ್ಚಿಟ್ಟು ನೀರು ರಾಜನಾಗಿದ್ಯಾ ಅಂತ ಅನ್ಯಥಾ ಜ್ಞಾನ ಬಂದುಬಿಡ್ತು. ನಾನು ಕೊಲ್ಲಬೇಕು ಅಂತ ಒಂದು ಅನ್ಯಥಾ ಜ್ಞಾನ ಗೊತ್ತಾಯ್ತಲ್ಲ. ನಾನು ರಾಜನಾಗಬೇಕು ಅಂತ ಒಂದು ಹುಚ್ಚು ಬಂದುಬಿಡ್ತೀನಿ. ಆಮೇಲೆ ಮತ್ತೆ ನನ್ನ ತಾರಾನ ಬೇರೆ ಭೋಗ ಮಾಡಬೇಕು ಅಂತ ಇಚ್ಛಾ ಬಂದುಬಿಡ್ತಲ್ಲ. ಹೀಗಾಗಿ ಅನೇಕ ತಲೆಯಲ್ಲಿ ವಿಚಾರಗಳು ಬಂದ್ಬಿಡ್ತು, ಅನ್ಯಥಾ ಜ್ಞಾನಗಳು ಬಂದ್ಬಿಡ್ತು. ಹೀಗಾಗಿ ಸುಗ್ರೀವೇತ್ಯಾಕ್ವೈ ಮುಚ್ಚೈ ಅಲಬ್ಧ್ವಾಚ ಪರತೀಶ್ವರಂ ವಿಲಾತ್ ಕೃಚ್ರೇಣ ನಿರ್ಗತಿ ಕೃಷ್ಕಿಂದಾಯಾಮ್ ಅದೃಶ್ಯತ. ತಕ್ಷಣದಲ್ಲಿ ಕೃಷ್ಕಿಂದ ನೋಡಿದ್ದಾನೆ, ಸಿಟ್ಟು ಬಂದುಬಿಟ್ಟಿದೆ, ಕಣ್ಣು ಕೆಂಪಾಗಿದೆ. ರೂಪ ನೋಡಿ ಬಂದುಬಿಟ್ಟಿದ್ದಾನೆ, ಮೈಯೆಲ್ಲ ರಕ್ತ ಬೇರೆ ಆಗಿದೆ, ಕಣ್ಣು ಕೆಂಪಾಗಿದೆ, ಸಿಟ್ಟು ಬಂದುಬಿಟ್ಟಿದೆ.
ಎದುರಿಗೆ ಯಾರು ಇಲ್ಲ ಅಂದರೆ ಅದೊಂದು ಸಿಟ್ಟು. ಉದಾಹರಣೆ ಹೇಳ್ತೇನೆ, ಸಾಯಂಕಾಲ ಹೊತ್ತು ಆಫೀಸ್ನಿಂದ ಯಜಮಾನ್ರು ಬರಬೇಕು, ಎದುರುಗಡೆ ಹೆಂಡತಿ ಇಲ್ಲ ಅಂದರೆ ಯಜಮಾನ್ರಿಗೆ ಅದೊಂದೇನೆ ಸಿಟ್ಟು. ಏನು ಮಾಡ್ತಿರ್ತಿ, ಎದುರು ಬರಬಾರ್ದೇನು ಅಂತ. ಅದೆಲ್ಲ ಅನುಭವ ಆಗಿದೆಲ್ಲ. ಹಾಗೆ ಇಲ್ಲಿ ನಿಂತ್ಕೋ, ವೇಟ್ ಮಾಡು ಅಂತ ಹೇಳಿದಾಗ ನೀನು ಇಲ್ಲ, ನನ್ನ ಮಾತು ಕೇಳಲಿಲ್ಲ, ಅದೊಂದು ಸಿಟ್ಟು ಜಾಸ್ತಿ ಆಗ್ಬಿಡ್ತು. ಜಾಜ್ವಲ್ಯಮಾನಂತಂ ಪದೇಹಂ ಪತಿತೋ. ನಾನು ಸ್ವಾಮಿ ರಾಮನ ಮುಂದೆ ಎಲ್ಲ ಕಥೆ ಇದ್ದದ್ದು ವಾಸ್ತವಿಕವಾಗಿ ಹೇಳ್ತಾ ಇದ್ದೇನೆ. ಸ್ವಾಮಿ ಸುಗ್ರೀವ ಇದ್ದದ್ದೆಲ್ಲ ಹೇಳ್ತೇನೆ. ನಾನು ಕಾಲ ಮೇಲೆ ಬಿದ್ದೆ, ಸ್ವಾಮಿ ರಕ್ಷಣೆ ಮಾಡು, ನಂದೇನು ತಪ್ಪಿಲ್ಲ. ಇವರೇ ಅವಸರ ಮಾಡಿ ಬಲಾತ್ಕಾರಿ ನನಗೆ ರಾಜ್ಯ ಕಟ್ಟಿದ್ದಾರೆ. ಹೇಳ್ತಾರೆ, ರಕ್ಷ ರಾಜ್ಯಂ ಕ್ಷಮಸ್ವಾರ್ಯ, ನಾನು ಕ್ಷಮಾ ಮಾಡು, ಈ ರಾಜ್ಯ ನೀನೇ ತಗೋ, ನೀನೇ ರಕ್ಷಣೆ ಮಾಡು. ಏನು ಅಲ್ಪ ಬುದ್ಧಿ, ಸಣ್ಣತನ ಅಂತ ಹೇಳ್ತಾರೆ. ಹೀಗಾಗಿ ಮಮೇ ಅತ್ಯ ಅಲಂ, ಅಲ್ಪ ಬುದ್ಧಿ, ಸಣ್ಣತನ. ಏನೋ ಅವ್ರು ಹೇಳಿದ್ರು ಅಂತ ಕೇಳಿಬಿಟ್ಟೆ, ನಿಂಗೆ ಸ್ವಂತ ಬುದ್ಧಿ ಇದೆಯಲ್ಲ, ನೀವು ಕೇಳ್ತಿಲ್ಲ. ಹಾಗಾಗಿ ಇದು ಅಲ್ಪ ಬುದ್ಧಿ. ಅದಕ್ಕೋಸ್ಕರವಾಗಿ ನೀನು ಕ್ಷಮಾ ಮಾಡು, ಪರಿಹಾರ ಮಾಡು, ನಾನು ಕಾಲು ಬೀಳ್ತೀನಿ ಅಂತ ಎಷ್ಟು ವಿಧವಾಗಿ ನಾನು ಬಹುವಿಧವಾಗಿ ಕೇಳ್ಕೊಂಡ್ರೂ ಕೂಡ ಕೇಳ್ಕೊಂಡಿಲ್ರಿ. ನಮ್ಮಣ್ಣ ಮಹಾಕಟುಕ ಕ್ರೂರ, ಬೈಲಿಕ್ಕೆ ಶುರು ಮಾಡಿದ್ವಿ. ಮಹಾಕಟುಕ ಕ್ರೂರ ನನ್ನ ಮಾತು ಕೇಳಲಿಲ್ಲ, ಹೊಡೆದ, ಗೊತ್ತಾಯ್ತಲ್ಲ. ಹೀಗಾಗಿ ಹೊಡೆದು ಬಿಟ್ಟು ಒಂದೇ ವಸ್ತ್ರ ನೋಡ್ರಿ, ಉತ್ತರೀಯ ವಸ್ತ್ರ ಕೂಡ ಇಲ್ಲ ನನಗೆ, ಒಂದೇ ಬಟ್ಟೆ ಮೇಲೆ ನಾನು ಹೊರಗೆ ದೇಶದ ಹೊರಗೆ ಹಾಕ್ಯ ನೋಡ್ರಿ, ಬಹಿಷ್ಕಾರ ಹಾಕಿದ್ದಾನೆ. ಮಾಂ ಏಕವಾಸಿನಂ ದೀನಂ ನಗರಾನ್ಯರ್ಯಾಪಾಯಿತು. ಹೊಡೆದದ್ದೊಂದು, ಶಿಕ್ಷಾ ಕೊಟ್ಟಿದ್ದೊಂದು, ಮತ್ತು ಬಟ್ಟೆ ಕಿತ್ಕೊಂಡಿದ್ದೊಂದು, ದೇಶ ಬಿಟ್ಟು ಹೊರಗೆ ಹಾಕಿದ್ದು, ಇಷ್ಟೆಲ್ಲ ಮತ್ತು ಪಾಪಗಳನ್ನು ಮಾಡ್ತಾ ಇದ್ದಾನೆ. ಹೀಗಾಗಿ ಆ ಒಂದು ಹೆದರಿಕೆಗೋಸ್ಕರವಾಗಿ ನಾನು ಈ ಋಷಿಮುಖ ಪರ್ವತದಲ್ಲಿ ವಾಸ ಮಾಡಿಕೊಂಡಿದ್ದೇನೆ. ದುರ್ಗಮವಾದದ್ದು, ಯಾರೂ ಬರಲಿಕ್ಕಾಗಲ್ಲ, ಗೊತ್ತಾಯ್ತಲ್ಲ. ಹೀಗಾಗಿ ಅದಕ್ಕೋಸ್ಕರ ಇಲ್ಲಿ ಕಾರಣಾಂತರದಿಂದ ನಾನು ಇಲ್ಲಿದ್ದೇನೆ ಅಂತ. ಇದು ಕಾರಣಾಂತರ ಅನ್ನೋದು ವಾಲಿ ಕೂಡ ವಿಶೇಷಣ ಅಂತ. ದುರ್ಗಮೇ ಕಾರಣಾಂತರ ಅಲ್ರಿ, ಯಾರೋ ಬಂದರೆ ವಾಲಿ ಬರ್ಬೋದೇನೋ ಅಂತ. ವಾಲಿ ಬರಲಿಕ್ಕಾಗೋದಿಲ್ಲ ಅಂತ ಮುಂದೆ ಕಾರಣ ಹೇಳ್ತಾನೆ. ಸಹಜಂ ತಂ ನಿಹನ್ಯಾಸ್ತಂ ಮಹಾಮಾಯ ವಿವಾಹಿತಂ. ಅವ್ನು ಹೇಗಿದ್ದಾನಂದರೆ ದೊಡ್ಡ ರೋಗ ಇದ್ದಂಗೆ ನೋಡ್ರಿ, ದೊಡ್ಡ ರೋಗ ಇದ್ದಂಗೆ, ಪರಿಹಾರ ಆಗದೇ ಇರತಕ್ಕಂಥ ರೋಗ ಅಂತ ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ಪರಿಹಾರ ಆಗೋದಿಲ್ಲ, ಏನು ವಾಲಿನ ಕೊಂದಿಲ್ಲ ಏನು ರಾಮದೇವರು, ಪರಿಹಾರ ಆಗೇ ಬಿಟ್ಟಿದೆ. ಅದಕ್ಕೆ ಪರಿಹಾರ ಆಗದೇ ಇರುವಂಥ ರೋಗ ಅಂದರೆ ಔಷಧಾದಿಗಳಿಂದ ಪರಿಹಾರ ಆಗದೇ ಇರುವಂಥ ರೋಗ. ಅಂದರೆ ಆಪ್ರೇಷನ್ ಮಾಡಿದರೆ ಪರಿಹಾರ ಆಗುತ್ತೆ, ಆಪ್ರೇಷನ್ ಇದ್ದ ಬರೀ ಮಾತ್ರೆಯಿಂದ ಪರಿಹಾರ ಆಗದೇ ಇರುವಂಥ ರೋಗ ಅಂತ ಅರ್ಥ ಮಾಡ್ಕೋಬೇಕಂತ. ಯಾಕೆಂದರೆ ದೃಷ್ಟಾಂತ ದಾಷ್ಟಾಂತ ಎರಡೂ ಸಮನ್ವಯ ಆಗಬೇಕಲ್ಲ. ಹೀಗಾಗಿ ಒಂದು ರೋಗ ಇದೆ, ಈ ರೋಗ ಎಷ್ಟು ದೊಡ್ಡದಂದರೆ ಮಾತ್ರೆ ತೊಗೊಂಡ್ರೆ ಪರಿಹಾರ ಆಗುತ್ತೆ, ಆಪ್ರೇಷನ್ ಮಾಡಿದ್ರೆ ಪರಿಹಾರ ಆಗುತ್ತೆ. ಹಾಗೆ ಇವನು ಕೂಡ ಮಾಯಾವಿ ಏನು ಇದ್ದ ರೋಗ ಇದ್ದಂಗೆ ವಾಲಿ ಇದ್ದಲ್ಲ, ಬೇರೆ ಯಾರಿಂದೂ ಮತ್ತು ಸಾಯಲಿಕ್ಕೆ ಯೋಗ್ಯನಲ್ಲ, ರಾಮದೇವರಿಂದ ಯೋಗ್ಯನಾಯಿತು. ಎಷ್ಟು ಚೆನ್ನಾಗಿ ದೃಷ್ಟಾಂತ ಕೊಡ್ತಾರೆ. ಮಹಾಮಯ ವಿವಾಹಿತಂ, ದೊಡ್ಡ ರೋಗ ಇದ್ದಂಗೆ ರೀ, ರೋಗ ಪರಿಹಾರ ಮಾಡ್ಕೊ ಬಿಡುವಂಗಿಲ್ಲ, ಹೌದಿಲ್ಲ. ಕಾಲಿಗೆ ಏನಾದ್ರು ಹಚ್ಚಿದರೆ ರೋಗ ಹಾಗೆ ಇದ್ರೆ ಬಿಡೋದು ಕೊಳಿತ ಮೇಲೆ ತಂದು ಬರ್ತದೆ. ಹಾಗೆ ಇವನು ಹಾಗೆ ಬಿಡೋಂಗಿಲ್ಲ, ಕೊಲ್ಲಬೇಕು, ರೋಗದಂತೆ ಇರತಕ್ಕಂಥ. ಸಹಜಂ ತಂ ನಿಹನ್ಯಾಸ್ತಂ. ಹೀಗಾಗಿ ನನ್ನ ಜೊತೆ ಹುಟ್ಟಿದ ನೀರು ಮಾಡಬೇಕು, ಕೊಲ್ರಿ ಅಂತ ಈ ರೀತಿಯಾಗಿ. ಪರಿದೇವನ ಮಿತ್ಯಸ್ಯ ದೇವ ಶ್ರುತ್ವ ಬ್ರಹ್ಮೀಧ್ವಜ. ಪರಿದೇವನ ಮತ್ತು ಏನು ಶಬ್ದಗಳು ನೋಡಬೇಕಲ್ಲ. ಹೀಗಾಗಿ ಆ ಪಾಪ ಸುಗ್ರೀವ ಹೇಳ್ತಾ ದುಃಖ ಬರ್ತಾ ಇದೆ, ಆ ಕಣ್ಣೀರು ಬರ್ತಾ ಇದೆ. ಆ ದುಃಖ ನೋಡಿ ಪಾಪ ರಾಮದೇವರು ಸಮಾಧಾನ ಮಾಡ್ತಾರೆ. ಏನು ಚಿಂತೆ ಮಾಡು, ಒಂದೇ ಬಾಣ ರಾಮದೇವರು, ಒಂದೇ ಬಾಣದಿಂದ ಅವನು ಕೊಲ್ತೀನಿ ನಾನು. ಏಕೇಶುಣ ಹನಿಷ್ಯಾಮಿ ತವ ಧಾರಾಪಹಾರಿಣಂ. ರಾಮದೇವರು ಉಳಿದೆಲ್ಲವನ್ನು ಬಿಟ್ಟುಬಿಟ್ರು. ರಾಜ್ಯ ತಗೊಂಡದ್ದು, ಸ್ನೇಹಿತರನ್ನು ಕೊಂದದ್ದು, ಹಣ ಇದೆಲ್ಲ ಬಿಟ್ಬಿಟ್ರು. ಮೊದಲನೇ ಪಾಪನೇ ಪ್ರಧಾನವಾದದ್ದು ತವ ಧಾರಾಪಹಾರ. ನಿನ್ನ ಹೆಂಡತಿನ ಕಿತ್ಕೊಂಡ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರವಾಗಿ ಆ ಪಾಪಕ್ಕೆ ಮಾತ್ರ, ಅಪರಾಧಕ್ಕೆ ನಾನು ಶಿಕ್ಷೆ ಕೊಡ್ತೇನೆ. ಏಕೇಶುಣ ಅನಿಶ್ಯಾಮಿ, ಒಂದು ಬಾಣ ಸಾಕು ಅವನು ಕೊಲ್ಲಿಕ್ಕೆ ಅಂತಿಷ್ಟು ಈ ರೀತಿಯಾಗಿ ರಾಮದೇವರು ಪ್ರತಿಜ್ಞೆ ಮಾಡಿದ್ರಂತ. ಅದಕ್ಕೆ ಸುಗ್ರೀವ ನಗತ ಮಾತಾಡ್ತಾನೆ, ಸ್ವಾಮಿ ನೀವು ಪ್ರತಿಜ್ಞೆ ಮಾಡಿದ್ರಿ, ಅದು ಒಂದೇ ಬಾಣ ಅಂತ ಹೇಳ್ತಾ ಇದ್ದೀರಿ, ಭಾಳ ಕಷ್ಟದ, ಅಷ್ಟು ಸುಲಭ ಅನ್ಕೋಬೇಡ್ರಿ ಅವ್ನು ಕೊಲ್ಲೋದು. ಅದಕ್ಕೆ ಅವನ ಸಾಮರ್ಥ್ಯ ಎಷ್ಟಿದೆ ಅಂತ ಹೇಳ್ತೀನಿ ಕೇಳ್ರಿ ಅಂತ ಹೇಳ್ತಾ, ಎಸ್ ಚರ್ಮಾಪಿ ನಾವಿಂದನ್ ಮಹೇಂದ್ರಾದಿಹತ. ಇಂದ್ರದೇವರೇ ಏನು ಶಸ್ತ್ರ ಪ್ರಯೋಗ ಮಾಡಿದರೂ ಕೂಡ ಅವನ ಚರ್ಮ ಕೂಡ ಸುಳ್ಳಿಗೆ ಬಂದಿಲ್ಲ, ಅಷ್ಟು ಗಟ್ಟಿ ಚರ್ಮನೇ ಅಷ್ಟು ಗಟ್ಟಿ ಇದೆ ಅಂದರೆ ಅವನೆಷ್ಟು ಬಲಿಷ್ಠ ಅನ್ನೋದು ವಿಚಾರ ಮಾಡಬೇಕು. ಮಹೇಂದ್ರಾಹಿತ ಹೇತಯ, ಏನು ಇಂದ್ರನ ಶತ್ರುಗಳಾದ ದೈತ್ಯರ ಆಯುಧಗಳಿಗೂ ಕೂಡ ಅವನ ಚರ್ಮ ಕೂಡ ಸುಳ್ಳಿಕ್ಕಾಗಿಲ್ಲ, ಅವನೇನು ಕೊಲ್ಲಿಕ್ಕಾಗಿಲ್ಲ, ಸಾಧ್ಯನೇ ಇಲ್ಲ. ತಮ್ಮ ಅಸಾಧಾರಣಮ್ಮನ್ನೇ ಸಾಮಾನ್ಯ ವ್ಯಕ್ತಿ ಅಂತ ತಿಳ್ಕೋಬೇಡ್ರಿ ಅಂತೇಳಿ ಇವನು ಕೂಡ ಹೇಳಲಿಕ್ಕೆ ಶುರು ಮಾಡಿದ. ಸುಗ್ರೀವ ವಾಲಿಯ ಬಗ್ಗೆ ಹೇಳಲಿಕ್ಕೆ ಶುರು ಮಾಡಿದ. ಏವಂ ಬ್ರುವಾಣಂ ಸುಗ್ರೀವ್,
ಆಚಕ್ಷೇಸ ಲಕ್ಷ್ಮಣ ಸಖೇ ಕಥಂ ತೇ ವಿಶ್ವಾಸ. ಯಾವಾಗ ಸುಗ್ರೀವನಿಗೆ ಹೇಳ್ದ ಲಕ್ಷ್ಮಣನಿಗೆ ಇದು ಬಂದ್ಬಿಡ್ತು, ನಮ್ಮ ಅಣ್ಣನ ಬಗ್ಗೆನೇ ನೀನು ತಪ್ಪು ತಿಳ್ಕೋತೀಯ ಅಂತೇಳಿ. ಹೌದಾ ಸುಗ್ರೀವ, ಏನು ಮಾಡಿದರೆ ಮತ್ತೆ ನಿಮ್ಮ ವಾಲಿನ ಕೊಲ್ಲಿಕ್ಕೆ ಆಗ್ತಳು, ಇವನು ಪರೀಕ್ಷಾ ಇಟ್ಬಿಡು, ನೀ ಏನು ಹೇಳ್ತೀಯ ಎಲ್ಲ ಮಾಡ್ತಾನೆ ನೋಡು ಅಂಥೇಳಿ ಸುಗ್ರೀವನಿಗೆ ಲಕ್ಷ್ಮಣದೇವರು ಹೇಳ್ತಾರೆ, ಸಖೆ ಕಥಂ ತೇ ವಿಶ್ವಾಸ, ಏನು ಮಾಡಿದ್ರೆ ನಿಮ್ಗೆ ವಿಶ್ವಾಸ ಬರುತ್ತೆ ಹೇಳು, ವಾಲಿಯ ಸಂಹಾರಕ್ಕೆ ನಿನ್ಗೆ ವಿಶ್ವಾಸ ಬರಬೇಕಂದ್ರೆ ಏನು ಮಾಡ್ಬೇಕು ಹೇಳು ಅಂತಿಷ್ಟು ಹೇಳಿದಾಗ ಅವಾಗ ಮತ್ತೆ ಸುಗ್ರೀವ ಹೇಳ್ತಾನೆ, ಇಂದ್ರಾರಿ ದುಂದುಬಿರ್ನಾಮ ದೃಪ್ತೋಬ್ಧಿಂ ಯುದ್ಧಮಭ್ಯದ. ಹಿಂದೆ ಆ ಏನು ಮಾಯಾಗಿದ್ದಾನೆ ಅವನ ತಮ್ಮ ದುಂದುಬಿ ಅಂತೇಳಿ ಒಬ್ಬ ದೈತ್ಯ ಇದ್ದಾನೆ ಅಸುರ. ಎಷ್ಟೇ ನೋಡಿ, ಅವನಿಗೆ ಸ್ತ್ರೀ ನಿಮಿತ್ತಕವಾಗಿ ವಾಲಿನ ಕೊಲ್ಲಬೇಕು ಅಂತ ಬಂದ ಕೃಷ್ಣಾರ್ಪಣ ಆಗ್ಬಿಟ್ಟು, ಇವನಿಗೆ ಬಲ ಜಾಸ್ತಿ ಇತ್ತು ದುಂದುಬಿಗೆ, ದೊಡ್ಡ ದೈತ್ಯವನು. ಹೀಗಾಗಿ ಬಲ ಜಾಸ್ತಿ ಇರುತ್ತೆ, ಅಹಂಕಾರ ಜಾಸ್ತಿ ಆಯಿತು. ಹಂಗೆಲ್ಲ ಕಾಲು ಕೇಳ್ಕೊಂಡು ಜಗಳಕ್ಕೆ ಹೋಗೋದು ಅಂತ ಹೇಳ್ತಾರೆ ನೋಡಿ, ಕಾಲು ಕೇಳ್ಕೊಂಡು ಜಗಳಕ್ಕೆ ಹೋಗೋದು. ಹಂಗೆ ಇವನು ಕೂಡ ತನ್ನ ಸಾಮರ್ಥ್ಯ ತೋರಿಸ್ಬೇಕಂತೇಳಿ ಸೀದಾ ವರ್ಣದೇವ್ರ ಹತ್ರ ಹೋದಂತ. ಏನು ವರ್ಣ ಯುದ್ಧಕ್ಕೆ ಬರ್ತೀಯಾ ಅಂತ ಕೇಳಿದ್ದಂತೆ. ಇವ್ನು ನೋಡಿದ ತಕ್ಷಣ ಭಯ ಆಗ್ಬಿಡುತ್ತೆ, ಯಾಕೆ ಬೇಕಾಗಿದ್ದಪ್ಪ ಯುದ್ಧಕ್ಕೆ, ನಿನ್ನಷ್ಟು ಶಕ್ತಿ ನನಗಿಲ್ಲ, ಅಲ್ಲಿ ಮುಂದೆ ಹೋಗು, ಅಲ್ಲಿ ಹಿಮವತ್ ಪರ್ವತ ಇದೆ, ಆ ಹಿಮವತ್ ಪರ್ವತ ರಾಜ ಇದ್ದಾನೆ, ಅವನ ಜೊತೆಗೆ ಯುದ್ಧ ಮಾಡ, ಅವನು ಮಹಾಬಲಿಷ್ಠ ಅಂತ ಮೆಲ್ಲಕ್ಕೆ ಮುಂದೆ ಕಳಿಸ್ತಾನೆ. ಅಲ್ಲಿ ಹೋದ, ಅಲ್ಲಿ ಹೋಗಿ ಮತ್ತೆ ಅವನು ಕೇಳಿದ, ವರ್ಣಾದ್ವೀತ ಪ್ರತಿವೀರಂ ಸುರದ್ವಿಷಃ ಹಿಮವಂತಂ ಉವಾಚಾತ್ ಹಿಮವಾನ್ ಅಪಿಕವಾಲಿನಂ ಸಮುದ್ರಾದ್ರಿಂಚ ಚಾಕ್ಷೇಪ್ಯ. ಅಲ್ಲಿ ಹೋದ ತಕ್ಷಣ ಅವನು ಹೇಳ್ದ, ಅವನಿಗೆ ಗೊತ್ತಾಯ್ತು, ಯಾಕೆ ಸುಮ್ಮನೆ ಹಸುರ ಜೊತೆ ಯುದ್ಧ ಮಾಡಿ ಇದು ಮಾಡು ಗದ್ದಲ ಮಾಡ್ಕೋಬೇಕು, ನನಗೂ ಶಕ್ತಿ ಇಲ್ಲಪ್ಪ. ಈಗ ಅಲ್ಲಿ ವಾಲಿ ಇದ್ದಾನೆ, ಕಿಷ್ಕಿಂಧೆಯಲ್ಲಿ ವಾಲಿ ಇದ್ದಾನೆ, ಮಹಾಬಲಿಷ್ಠ ಅಂತ ನಾವು ಕೇಳೀವಿ, ಮತ್ತು ನಿನಗೆ ಸಮಾನವಾದ ಜೋಡಿ ಹೌದೇ ಇಲ್ಲ, ಯುದ್ಧಕ್ಕೆ ಮತ್ತು ವಿವಾಹಕ್ಕೆ ಮೂರ್ತಿ ಇರಬೇಕು. ಹಾಗಾಗಿ ಅವನಿತ್ತು ಯುದ್ಧ ಮಾಡು ಹೋಗು ಅಂಥೇಳಿ ಹಿಮವತ್ ಪರ್ವತ ರಾಜ ಹೇಳಿ ಕಳಿಸಿದಾಗ ಅದು ಮತ್ತೆ ಅದೇ ರೀತಿಯಾಗಿ ಇಲ್ಲಿ ಬಂದ. ಸಮುದ್ರ ಅದ್ರಿಂ ಚಾಕ್ಷಿಪ್ಯ ದುಂದುಬಿಸ್ವರಃ ಕಿಷ್ಕಿಂಧಾಂ ದ್ವಾರಯಾಮಾಸು ಯೋಧಂ ವಾಲಿನಮಾತ್ವಯಿತು. ಮತ್ತು ಕಿಷ್ಕಿಂಧಾಗ ಬಂದು ಜೋರಾಗಿ ಒದರಿದ ಅವನು ಕೂಡ ಆಯಾಗಿ ಇವನು ಕೂಡ ಯುದ್ಧಕ್ಕೋಸ್ಕರವಾಗಿ ಸ್ವಾಗತ ಮಾಡಿದ್ದಾನೆ. ಮಹಿಷಾಕಾರ ಮೊಸರಂ, ಅವನು ದೈತ್ಯಾಕಾರದು ಎಮ್ಮೆ ರೂಪದಲ್ಲಿ ಇದ್ದಾನೆ, ಕರ್ರಗಿದ್ದಾನೆ. ಮತ್ತು ಅವನು ನೋಡಿ ಘನಪ್ರಕ್ಯಂ ಮಾತಂಗಮೇವ ಕೇಸರಿ, ಯುದ್ಧಕ್ಕೆ ಕರೆದ. ಮೊದಲೇ ವಾಲಿ ಸಿದ್ಧಿರ್ತಂತೆ, ಯಾವಾಗಲೂ ಯುದ್ಧಕ್ಕೆ ಕರೆದ್ರೆ ಸಾಕು ಹೋಗಬೇಕು ಅಂತ ರೆಡಿ ಇದ್ದ. ಅವನು ಕರೆದ ತಕ್ಷಣ ಇವನು ಯುದ್ಧಕ್ಕೆ ಹೊರಟ. ಸಿಂಹ ಹೇಗೆ ಆನೆಯನ್ನು ಕೊಲ್ಲತ್ತೆ ಹಾಗೆ ಇವನು ಕೂಡ ವಾಲಿ ಆ ದುಂದುಬಿನಿ ಕೊಲ್ಲಬೇಕು ಅಂತ ಹೋದ. ಇಬ್ಬರಿಗೂ ಘನಘೋರ ಯುದ್ಧ ಆಯಿತು. ಅಂತೂ ಕೊನೆಗೆ ಅವನು ಸಂಹಾರ ಮಾಡಿದ ಸತ್ತ. ಅವನು ಸತ್ತ, ಹಣ ಇಟ್ಕೊಂಡು ಹಿಂಗೆ ಅಂದ್ಕೊಂಡು, ಭಾರಿ ದೇಹ ಅದು, ಎಮ್ಮೆ ದೇಹ, ದೊಡ್ಡ ದೇಹ ಅದು ಬೇರೆ. ಸತ್ತ ತಕ್ಷಣ ಹೆಣ ಅದು ಇನ್ನೂ ಭಾರ ಆಗಿಬಿಟ್ಟಿರುತ್ತೆ, ಗೊತ್ತಾಯ್ತು. ಹಾಗಾಗಿ ಅದನ್ನು ಈಗ ತೊಟ್ಲಾಡಿಸ್ದಂಗೆ ಆಡಿಸಿ ಬಿಸಾಕಿಬಿಟ್ಟಂತೆ ಜೋರಾಗಿ. ಒಂದು ಯೋಜನೆ ತನಕ ಹಾಕಿದ್ದಂತೆ. ಭಾರಿ ಶಕ್ತಿಗೆ ಒಂದು ಯೋಜನೆ ಅಂದರೆ ಭಾಳ ದೊಡ್ಡದಾಯ್ತು. ಅಂದರೆ ಅವ್ರು ದೈತ್ಯ ಎಷ್ಟಿದ್ದಂತ ವಿಚಾರ ಮಾಡೋದು, ದೈತ್ಯರ ದೇಹ ಎಷ್ಟಿತ್ತು ಅಂತ. ಒಂದು ಯೋಜನೆ 12 ಕಿಲೋಮೀಟ್ರು, 8 ಮೈಲಿ. ಹಾಗೆ ತಸ್ಮಾತ್ ದೇಹಾದಪಾಸರ್ಪನ್ ಸಾಂದ್ರಾಹ ರುದಿರಬಿಂದವ. ಅದೇನು ಬಿಸಾಕಿದಾಗ ಆ ದೇಹದಿಂದ ರಕ್ತಗಳೆಲ್ಲ ಅಲ್ಲೆಲ್ಲ ಹಿಂಗೆ ಸಿಡಿದು ಬಿಟ್ಟಿದೆ ಅಂತ, ಎಲ್ಲ ಸಿಡಿದು ಬಿಡ್ತು ಅಷ್ಟೇ ಹೇಳ್ತಾರೆ. ಮತ್ತು ಈಗ ಬೇರೆ ಕಥೆ ಹೇಳ್ತಾರೆ. ಋಷ್ಯಮುಖಾಶ್ರಯೋ ದೃಷ್ಟ ಸ್ವಾಶ್ರಮ ರುಧಿರೋಪಿದು. ಅದೇನು ಬಿಸಾಕಿದಾಗ ರಕ್ತ ಎಲ್ಲ ಸಿಡಿತಲ್ಲ, ಅದರಿಂದ ಆ ಋಷ್ಯಮುಖದಲ್ಲಿ ಪರ್ವತದಲ್ಲಿ ಏನೋ ಒಂದು ಆಶ್ರಮ ಇತ್ತು, ಮತಂಗ ಋಷಿಗಳ ಆಶ್ರಮ. ಅದೇ ಆಶ್ರಮ ಎಲ್ಲ ರಕ್ತ ಸಿಂಚಾಬಿಡ್ತು. ಅವರು ಋಷಿಗಳು ತಪಸ್ಸಿನಿಂದ ಹೊರಗೆ ಬಂದು ನೋಡ್ತಾರೆ, ಎಲ್ಲಿ ನೋಡಿದ್ರು ರಕ್ತ ಗೊತ್ತಾಗ್ತದೆ. ಇದ್ರ ಕೆಲಸ ಇದು ವಾಲಿದೆ ಕೆಲಸ. ಯಾಕಂದ್ರೆ ಇಷ್ಟು ಘೋರವಾಗಿ ಯುದ್ಧ ಮಾಡಿ ರಕ್ತ ಸಿಂಚೋ ಕೆಲಸ ಇನ್ಯಾರಿಗೂ ಬರೋದಿಲ್ಲ, ಅಷ್ಟು ಶಕ್ತಿ ಯಾರಿಗಿಲ್ಲ, ಇದು ವಾಲಿದೆ ಕೆಲಸ ಅಂತೇಳಿ ಶಾಪ ಕೊಟ್ಬಿಟ್ಟು, ಇನ್ನು ಮೇಲೆ ವಾಲಿ ಏನಾದರೂ ಈ ಕಡೆ ಬಂದರೆ ನಿನ್ನ ಮರಣಕ್ಕೆ ಅದು ಕಾರಣ ಆಗತ್ತೆ ಅಂಥೇಳಿ ಅಮರ್ಷಿತೋ ಮಹರ್ಷಿಸ್ತಂ ಮತಂಗೋ ನಾಮ ಶಬ್ದವಾನ್ ಯದೇವಂ ದೇಶಮಾಯಾಸಿ ತದಾ ವದ್ಯೋ ಭವೇದಿತಿ. ಈ ಪ್ರಾಂತ್ಯಕ್ಕೆ ಬಂದರೆ ಸಾಕು, ನಿನಗೆ ಮರಣ ಆಗುತ್ತೆ ನೋಡು ಅಂಥೇಳಿ ಮತಂಗ ಋಷಿಗಳು ಶಾಪ ಕೊಟ್ಟರು. ಹಾಗಾಗಿ ನಾನು ಇಲ್ಲಿ ಬಂದು ಕೂತಿದ್ದೇನೆ ಅಂದ್ಬಿಟ್ಟ. ಋಷ್ಯಮುಖದಲ್ಲಿ ಯಾಕೆ ನಾನು ಬಂದಿರಲಿಕ್ಕೆ ಕಾರಣ ಏನು ಅಂದರೆ ವಾಲಿ ಏನು ಬರೋದಿಲ್ಲ, ಉಳಿದು ಎಲ್ಲಿ ಹೋದರೂ ಕೂಡ ಮತ್ತೆ ಬರ್ತಾನೆ, ಮತ್ತೆ ಹೊಡಿತಾನೋ ಅಷ್ಟೇ, ಅದೇ ಕೆಲಸನೇ. ಹಾಗಾಗಿ ನಾನು ಈ ದೇಶಕ್ಕೆ ಬಂದು ವಾಸ ಮಾಡಿಕೊಂಡಿದ್ದೇನೆ. ಅದಕ್ಕೆ ದುರ್ಗಮವಾದದ್ದು ಋಷ್ಯಮುಖ ಪರ್ವತ ಅಂಥೇಳಿ ಸುಗ್ರೀವ ಇದನ್ನೆಲ್ಲ ತಿಳಿಸ್ತಾನೆ. ವಾಲಿನೋ ಮುನಿಶಾಪೋಯಂ ವರೋಭೂತ್ ಮಮತಿ ತ್ರಿಪೋ. ಅವನಿಗೇನೋ ಶಾಪ ಕೊಡಲಿ, ನಮಗಂತೂ ವರ ಆಗ್ಬಿಡ್ತು ಅಂದ್ಬಿಟ್ಟು. ಹೆಂಗಿದೆ ದೊಡ್ಡವ್ರ ಮಾತು. ಹಾಗೆ ಅವನಿಗೆ ಶಾಪ ಆಯಿತು.
ನನಗೆ ವರ ಆಗ್ಬಿಡುತ್ತೆ. ಅದಕ್ಕೋಸ್ಕರವಾಗಿ ನಾನು ಇಲ್ಲಿ ನನ್ನದೇ ಆಗಿರ್ತಕ್ಕ ಸ್ನೇಹಿತರಿಂದ ಕೂಡಿಕೊಂಡು ಇಲ್ಲೇ ವಾಸ ಮಾಡ್ಕೊಳ್ತಾ ಇದ್ದೇನೆ. ವಾಲಿನ ಕಾಲಿತಶೇಷ ತ್ರಿಲೋಕ್ಯಂ ನಾಸ್ತಿ ಮೇ ಪದಂ ಇಮಂ ಆಶ್ರಮಮಾಶ್ರಿತ ಸ್ವಾಮಿನ್ ಜೀವಾಮಿ ದೀನದಿ. ಇಲ್ಲಿ ಹೆಂಗೆ ಬದುಕ್ತಾ ಇದ್ದೇನೆ ಅಂದರೆ ಹೆದರ್ತಾ ಭಯದಿಂದ ಬದುಕ್ತಾ ಇದ್ದೀನಿ ಅಂಥೇಳಿ. ಆದರೂ ಅವನಿಗೆ ಭಯ. ಅದಕ್ಕೆ ಒಂದು ಸಲ ಹೊಡೆಸ್ಕೊಂಡ್ಬಿಟ್ರೆ ಅವ್ನು ಉಳಿದು ಬಿಟ್ಟಿರುತ್ತೆ. ಭಯ ಒಂದು ಸಲ ಬಂದುಬಿಟ್ರೆ ಹೋಗೋದೇ ಇಲ್ಲ ಅಂತ. ವಾಲಿ ಇಲ್ಲಿ ಬರೋದಿಲ್ಲ ಅಂತ ಗೊತ್ತದ, ಶಾಪ ಇದೆ ಅಂತ ಗೊತ್ತಿದೆ, ಆದರೂ ಕೂಡ ದೈನ್ಯತೆಯಿಂದ ಬದುಕ್ತಾ ಇದ್ದೀನಿ ನಾನು ಇಲ್ಲಿ ಈ ಆಶ್ರಮದಲ್ಲಿ. ನಾನು ಯಾಕೆ ಎಲ್ಲಿ ಹೋದ್ರೂ ಅವ್ನು ಬರ್ತಾನೆ, ಅವನು ಇಡೀ ತ್ರಿಲೋಕಕ್ಕೆ ಹೋಗ್ರಿ ಎಲ್ಲಿ ಹೋದ್ರೂ ವಾಲಿ ಬರ್ತಾನೆ, ಇಲ್ಲಿ ಮಾತ್ರ ಬರೋದಿಲ್ಲ. ಅದಕ್ಕೆ ಯದಿ ದೇವೇಹಂ ತಂ ಪೂರಂ ಕ್ಷಿಪಾಮಿ ರಾಘವ. ಹಂಗೆ ನಿನಗೇನಾದರೂ ಶಕ್ತಿ ಇದೆ ಅಂತ ತೋರಿಸಿದ್ರೆ ಆ ಶವದ ಬಗ್ಗೆ ನಿನ್ನ ಶವದ ಕುರಿತು ನಿನ್ನ ಶಕ್ತಿ ತೋರಿಸು, ಅವನ್ನ ಸ್ವಲ್ಪ ಅಂಗೀಕಾರ ಮಾಡ್ತೀನಿ ಅಂತಿಷ್ಟು ಹೇಳಿದಾಗ ಹಾಗೆ ಆಗಲಿ. ರಾಮದೇವರು ಪೂರ್ವದೇವಸ್ಯ ದೇಹಂ ತಂ ಶಬ್ದನೇ ಗೊತ್ತಲ್ಲ, ಪೂರ್ವದೇಹ ಅಂತ. ಪೂರ್ವದೇಹಸ್ಯ ದೇಹಂ ಅಂದ್ಬಿಟ್ರು. ಪೂರ್ವದೇಹ ಅಂದರೆ ಏನು, ಪೂರ್ವದೇಹ ಮೊದಲು ಹುಟ್ಟಿದ ದೇಹ ಅಂತ ಹಿಂಗೆ ಅನಿಸ್ಬಿಡ್ತದೆ. ಅದು ಅಸುರರಿಗೆ ಪೂರ್ವದೇಹ ಅಂತ ಹೆಸರು. ದೇವತೆಗಳು ದೈತ್ಯರು ಏನು ದಿತಿಗಳು ಅದಿತಿ ಇಬ್ಬರು ಏನು ಮಕ್ಕಳನ್ನು ಪಡೆದ್ರಲ್ಲ, ಅದ್ರ ಮೊದಲು ಪಡೆದದ್ದೇ ದಿತಿದೇವಿ ಅಂತ. ಅದಕ್ಕೆ ಅಸುರರಿಗೆಲ್ಲ ಪೂರ್ವದೇಹ ಅಂತ ಹೆಸರು. ಅಂದರೆ ದೇವತೆಗಳಿಗಿಂತಲೂ ಪೂರ್ವದಲ್ಲಿ ದೇಹ ಪಡೆದವರು ಹುಟ್ಟಿದವರು ಅಂತ ಅರ್ಥ. ದಿತಿಗೆ ಹುಟ್ಟಿದ ಮೇಲೆ ಆಮೇಲೆ ಅದಿತಿಗೆ ಹುಟ್ಟಿದಂತೆ. ಅದು ಯಾವಾಗ ಗೊತ್ತಿಲ್ಲ, ಯಾವ ಸೃಷ್ಟಿಯಲ್ಲೂ ಇದು ಬ್ರಹ್ಮಕಲ್ಪನೋ ಅಥವಾ ವರಾಹಕಲ್ಪನೋ ಗೊತ್ತಿಲ್ಲ. ಅಂತೂ ಅಸುರರಿಗೆಲ್ಲ ಪೂರ್ವದೇಹ ಅಂತ ಇದೆ, ಪೂರ್ವದೇಹ ಅಂತ. ಈಗ ಅಂತಹ ಅಸುರರ ದೇಹವನ್ನು, ಅದು ಪರ್ವತಾಕಾರದಲ್ಲಿ ಇರತಕ್ಕಂಥದ್ದು, ಅದನ್ನು ಕೇವಲ ರಾಮದೇವರು ಆ ಹೆಬ್ಬೆರಳಿನ ಅಂಗುಷ್ಟ ಬೆರಳು, ಹೆಬ್ಬೆರಳು ಕಾಲಿನ ಹೆಬ್ಬೆರಳಿನಿಂದಲೇ ಅದು ಚಿಮ್ಮಿದ್ರಷ್ಟೇ. ಆ ಚಿಮ್ಮಿದ್ದಕ್ಕೆ ಹೋಯಿತು. ಶತಯೋಜನ ಅಕ್ಷಿಪತವು, ಒಂದು 100 ಯೋಜನೆ ಹಾರ್ತಂತು. 1200 ಕಿಲೋಮೀಟರ್ ಹಾರ್ಬಿಡ್ತು. ಇವನು 12 ಕಿಲೋಮೀಟರ್ ಹಾರಿಸಿದರೆ ರಾಮದೇವರು ಅಷ್ಟು ದೂರ ಹಾರಿಸಿದ್ರು. ಸುಮ್ಮನೆ ಹಿಂಗೆ ಅಂದ್ರೆ ಅಷ್ಟೇ ಹಾರ್ತದ್ದು. ಅಷ್ಟಾದ್ಮೇಲೆ ಎಲ್ಲರೂ ಖುಷಿ ಆಗ್ಬಿಡ್ತು. ಎಲ್ಲರೂ ಹಿಂಗೆ ಚಪಾಳಿ ತಟ್ಟಿದ್ರು. ಸುಗ್ರೀವೇನು ಚಪಾಳಿ ತಟ್ಟಲಿಲ್ಲ, ಚಪಾಳಿ ತಟ್ಟಲಿ. ಯಾಕಂದ್ರೆ ಸಂಶಯ ಹಂಗೆ ಉಳಿದು ಬಿಡ್ತು ಸುಗ್ರೀವನ್. ಏನು ದೊಡ್ಡ ಭಾರಿ ಅಂದ್ಬಿಟ್ಟ ಅವನು. 100 ಯೋಜನೆ ಹಾರಿಸಿದ್ರು ಕೂಡ ಅದೇನು ದೊಡ್ಡ ಭಾರಿ ಅಲ್ಲ ಅಂದ್ಬಿಟ್ಟಂತ. ಯಾಕೆ ಅಂದರೆ ನಮ್ಮಣ್ಣ ಕೊಂದಾಗ ಹಸಿ ದೇಹ, ವೇಟ್ ಜಾಸ್ತಿ ಇತ್ತದು. ಇವಾಗ ಒಣಗೋಗ್ಬಿಟ್ಟಂದ್ರೆ ಒಣಗಿದ್ದನ್ನು ಹಾರಿಸೋದು ಏನು ದೊಡ್ಡದು ಅಂತ. ಎಷ್ಟು ಬುದ್ಧಿವಂತ ನೋಡ್ರಿ, ಎಷ್ಟು ಬುದ್ಧಿವಂತ ಅಂತವನು, ಹೌದೇ ಇಲ್ಲ. ಆವಾಗ ರಕ್ತ ಸಿದ್ಧವಾಗಿತ್ತು, ರಕ್ತ ಮಾಂಸ ಮಜ್ಜಾದಿಗಳೆಲ್ಲ ಇರ್ತದೆ. ಅವಾಗೆ ಫ್ರೆಶ್ ಸತ್ತಿದ್ದವನು ಹಿಂಗೆ ಎದ್ದು ಹಾಕ್ಲಿಕ್ಕೆ ಭಾಳ ಕಷ್ಟ. ಹಾಗಾಗಿ 1 ಯೋಜನೆ ಹಾಕಿದವನು. ಈಗ ಎಷ್ಟೋ ದಿನಗಳಾಗ್ಬಿಟ್ಟಿದೆ, ಒಣಗಿದ್ದ ದೇಹ ಏನು ಹೇಳುತ್ತೆ ಹೇಳ್ರಿ, ಬಂದ್ರೆ ಹಾರುತ್ತದೆ ಅದು. ನೀವು ಹಿಂಗೆ ಅಂದೆ ಅಷ್ಟೇ, ಅದೇನು ದೊಡ್ಡ ಇದಲ್ಲ ಅಂದ್ಬಿಟ್ರ, ನಿನ್ನ ಶಕ್ತಿ ದೊಡ್ಡದಲ್ಲ ಅಂತ ಅಂದ್ಬಿಟ್ರೆ ನೋಡು. ವಿದಾರೆ ಭೂಮಿ ಪಾತಾಲೆ ಅದ್ರ ಬಗ್ಗೆ ಹೇಳ್ತಾರೆ. ಯಾವಾಗ ಅಸುರರ ದೈತ್ಯ ದೇಹವನ್ನು ದೇವರು ಚಿಮ್ಮಿದ, ಅದು ಹೋಗಿ 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 ಪಾತಾಳ ಲೋಕ ತನಕ ಹೋಯ್ತು. ಅಲ್ಲಿರ್ತಕ್ಕಂಥ ಅನೇಕ ಅಸುರರು ಏನಿದ್ದರು, ರುದ್ರದೇವರ ವರದಿಂದ ತೃಪ್ತರಾಗಿರ್ತಕ್ಕಂಥವ್ರು, ಅವರನ್ನು ಕೂಡ ಆ ದೇಹದ ಮೂಲಕವಾಗಿ ಭಗವಂತ ಅವನ್ನೆಲ್ಲ ಸಂಹಾರ ಮಾಡಿದ. ದೇವರ ಅದ್ಭುತವಾದ ಸಂಕಲ್ಪ ಆಗಿತ್ತು. ಹೀಗಾಗಿ ಆ ಸಂಕಲ್ಪ, ಆ ಶಕ್ತಿ, ಹೀಗಾಗಿ ಆ ಇಚ್ಛಾ ಪ್ರಯತ್ನಗಳಿಂದ ಭಗವಂತ ಅದನ್ನು ಹಾರಿಸಿದ್ದಲ್ಲದೇನೆ ಕೆಳಗಿನ ಲೋಕಕ್ಕೆ ಹೋಗಿ ಅಲ್ಲಿರ್ತಕ್ಕಂತಹ ರುದ್ರದೇವರ ವರದಿಂದ ತೃಪ್ತರಾದ ಅನೇಕ ಅಸುರನ್ನೆಲ್ಲ ರಾಮದೇವರು ಸಂಹಾರ ಮಾಡಿದರು. ಆದರೂ ಕೂಡ ಸುಗ್ರೀವನಿಗೆ ಅಷ್ಟು ಇದನ್ನೆಲ್ಲ ನೋಡಿದ, ಪ್ರತ್ಯಕ್ಷವಾಗಿ ನೋಡಿದರೂ ಕೂಡ ಅತ್ಯಾಶಂಕಿ ಮತ್ತೆ ಶಂಕ ಹಾಗೆ ಉಳಿದು ಬಿಡು. ಸ್ವತ್ವಾತ್ ದೇವಾತ ವಕ್ಷಾಮಿ ಕ್ಷಮ್ಯತಾಂ ನಾಥ ಚಾಪುರು. ಸ್ವಾಮಿ ನೀನು ಕ್ಷಮ ಮಾಡು, ನಿನ್ನ ಈ ಪರಾಕ್ರಮದ ಬಗ್ಗೆ ನನಗಿನ್ನೂ ವಿಶ್ವಾಸ ಬರ್ತಾ ಇಲ್ಲ ಅಂಥೇಳಿ ಸುಗ್ರೀವ ಅದನ್ನು ಹೇಳ್ತಾನೆ. ಜೇತು ಚತುರ್ಗುಣ ಬಲಹ. ಎಷ್ಟು ಜನ ಇದು ತಾತ್ಪರ್ಯದಲ್ಲಿ ಕೂಡ ಆಚಾರ್ಯರು ತಿಳಿಸಿದ್ದಾರೆ. ಒಬ್ಬ ವ್ಯಕ್ತಿ ಅಂದರೆ ಪರಸ್ಪರವಾಗಿ ಇಬ್ಬರಲ್ಲಿ ಯುದ್ಧ ನಡಿಬೇಕಾದ್ರೆ ಗೆಲ್ಲೋದು ಬೇರೆ, ಸಂಹಾರ ಬೇರೆ. ಗೆಲ್ಲಬೇಕು ಅಂದರೆ ಇವನು 4 ಪಟ್ಟು ಶಕ್ತಿ ಇದ್ದರೆ ಸಾಕು, ಗೆದ್ದು ಬಿಡ್ಬೋದು. ಸಂಹಾರ ಮಾಡೋಕ್ಕೆ ಇನ್ನೂ ಜಾಸ್ತಿ ಶಕ್ತಿ ಬೇಕಂತ. ಹಾಗಾಗಿ ಜೇತುಂ ಚತುರ್ಗುಣ ಬಲ ಹಂತುಂ ಶತಗುಣಾಧಿಕ ವೀರೋ ವೀರಂ ಸಮರ್ಥಸ್ಯ ನಾಣ್ಯತ್ರ ನಿಯಮೋ ಭವೇತ್ ಹೇಳೋನು ಹೇಳ್ತಾನೆ. ಹೀಗಾಗಿ ಗೆಲ್ಲಲಿಕ್ಕೆ 4 ಪಟ್ಟು ಬೇಕು, ಕೊಲ್ಲಲಿಕ್ಕೆ ಇನ್ನೂ ಹೆಚ್ಚು ಬೇಕು. ಆದರೆ ಈ ವೀರರಲ್ಲಿ ಏನು ಈ ಒಂದು ಸಾಮರ್ಥ್ಯದ ಬಗ್ಗೆ ವಿಚಾರ ಮಾಡ್ತೀವಿ. ನಾಣ್ಯತ್ರ ನೀವು ಎಲ್ಲ ಕಡೆ ನಿಯಮ ಅಂತ ಹಾಗೇನಿಲ್ಲ, ಆದರೂ ಒಂದು ಹೆಚ್ಚಿನ ಶಕ್ತಿ ಬೇಕು ಅಂತ ಅನ್ನೋದು ಮಾತ್ರ ಇದು ಬೇಕೇ ಬೇಕು. ಆದ್ದರಿಂದ ಮತ್ತು ಇನ್ನೂ ಶಕ್ತಿನ ಹೆಚ್ಚು ಪ್ರದರ್ಶನ ಮಾಡು. ವಾಲಿನ ಯೋಜನಂ ಕ್ಷಿಪ್ತ ತ್ವಯ ಮತ್ತು ಶತಯೋಜನಂ. ಅವನು ಒಂದೇ ಯೋಜನೆ ಹಾರಿಸ್ದ, ನೀವು 100 ಯೋಜನೆ ಹಾರಿಸಿದ್ರಿ. ಯಾಕೆಂದರೆ ಪುನಃ ಕಿಂತು ಗರಿಮ ಪ್ರಾಗ್ ಆರ್ದ್ರಸ್ಯ ವಿಶಿಷ್ಯತೆ. ಯುಕ್ತಿ ಹೇಳ್ತಾರೆ ನೋಡಿ.
ಹಾಗಾಗಿ ಗುಣಪಃ ಕಿಂತು ಗರಿಮ. ಆವಾಗ ಅದು ಶವ ಏನಿತ್ತಲ್ಲ ಹಸಿ ಇತ್ತು, ಆದರೆ ಭಾಳ ದಷ್ಟಪುಷ್ಟ ಆಗಿತ್ತು, ಭಾಳ ಗಜ್ಜಿತ್ತು, ವಜ್ಜೆ ಭಾಳ ಇತ್ತು. ಪ್ರಾಗ ಆರ್ದ್ರತ್ತ ಈಗಂತೂ ಒಣಗಿಬಿಟ್ಟದಲ್ಲ, ಏನು ರಕ್ತ ಇಲ್ಲ, ಮಾಂಸಾದಿಗಳಲ್ಲಿ ಏನು, ಬರೀ ಒಂದು ಎರಡು ಅಷ್ಟೇ ಅಸ್ಥಿಪಂಜರ ಇದ್ದಂಗೆ ಇರ್ತದೆ. ಭಾಳ ವ್ಯತ್ಯಾಸ ನೋಡ್ರಿ, ಆ ಶವಕ್ಕೂ ಈ ಶವಕ್ಕೂ ಭಾಳ ವ್ಯತ್ಯಾಸ ಇದೆ. ಆದ್ದರಿಂದ ಆಗೋದಿಲ್ಲ. ಪುರುಷಾಚ್ಚ ಅತಿ ಕಠಿಣ. ಅದಕ್ಕೊಂದು ಕೆಲಸ ಮಾಡಿ, ಬೇರೆ ಒಂದು ಪರೀಕ್ಷೆ ಮಾಡ್ತೀನಿ. ಏನು ಪರೀಕ್ಷಾ ಅಂತ ಅದಕ್ಕೆ ಇಲ್ಲೇ ಸಪ್ತತಾಲ ವೃಕ್ಷಗಳು ಅಂತಿದೆ, ಕಥೆ ಕೇಳಿರ್ತೀರಿ. ಸಾಲ ವೃಕ್ಷಗಳು ಪುರುಷಾಚ್ಚ ಅತಿ ಕಠಿಣ ಅಂತ. ಪುರುಷ ಅಂದರೆ ವಜ್ರಾಯುಧ, ವಜ್ರಕ್ಕಿಂತಲೂ ಅತಿ ಕಠಿಣವಾಗಿರ್ತಕ್ಕಂಥದ್ದು, ಅಷ್ಟು ಗಟ್ಟಿ, ಗೊತ್ತಾಯ್ತದೆ. ಹಾಗೆ ಅದರ ಎಲೆಗಳು ಇನ್ನೂ ಕಠಿಣವಾದವು, ಇನ್ನೂ ಗಟ್ಟಿಯಾಗಿರ್ತಕ್ಕಂಥದ್ದು. ಅದನ್ನು ವಾಲಿ ಪ್ರಯತ್ನ ಮಾಡ್ತಿದ್ದ, ನಾನು ನೋಡಿನಿ. ವಾಲಿ ಪ್ರಯತ್ನ ಮಾಡಿದ್ದೆ, ವೃಕ್ಷ ಅಲ್ಲಾಡಿಸ್ತಿದ್ದೆ ಹೀಗಂತಿದ್ದ, ಎಲೆಗಳು ಅಲ್ಲಾಡ್ತಾನೆ ಇರಲಿಲ್ಲ ಅಂತ. ವಾಲಿ ಬಲಕ್ಕೆ ಆಗಿಲ್ಲ ಅಂತ. ಚಾಲೆಯತ್ತಾನ್ ಬಲಾದ್ವಾಲಿ ಚೇತುಂ ಪತ್ರಾಣಿನ ಪ್ರಭು ಅಂತ. ವೃಕ್ಷ ಚೂರು ಅಲ್ಲಾಡ್ತಿತ್ತು, ಅದು ಪತ್ರಗಳು ಮಾತ್ರ ಅದು ಅಲಗಾಡ್ತಿರ್ಲಿಲ್ಲ. ನೀ ಏನಾದರೂ ಮತ್ತು ಅದನ್ನೇನಾದರೂ ಕತ್ತರಿಸ್ತಿ ಅಂತಂದ್ರೆ ನಾನು ಒಪ್ಕೊಳ್ತೇನೆ. ಹೀಗಾಗಿ ವಿಶ್ವಂಚಸ್ತೆ ವಿವಿದ್ಯಂತೆ, ಅದು ಕೂಡ ಹಿಂಗೆ ಸಾಲಾಗಿರಲಿಲ್ಲ. ಟಿ ವಿಯಲ್ಲೆಲ್ಲ ಹಾಗೆ ತೋರಿಸ್ಬಿಟ್ಟರು, ಸಾಲ ಹಿಂಗೆ ವೃಕ್ಷ ತೋರಿಸ್ಬಿಟ್ಟು ಒಂದು ಬಾಣದಿಂದ ರಾಮ ಕತ್ತರಿಸಿದ ಅಂತ ತೋರಿಸ್ಬಿಟ್ರು. ಹಾಗಿರಲಿಲ್ಲ. ಅದೆಲ್ಲ ಯಾರೋ ಸಾಮಾನ್ಯ ಕ್ಷತ್ರಿಯರು ಯುದ್ಧ ಮಾಡೋರು ಕೂಡ ಹೊಡೆದು ಬಿಡ್ಬೋದು, ಒಂದು ಬಾಣ ಹೊಡೆದ್ರೆ. ಅದು ವಿಶ್ವಂಚಸ್ತೆ ವಿವಿದ್ಯಂತೆ ಅಂತ, ಅದು ಈಗ ಬೇರೆ ಸುತ್ತು ಇರ್ತಂಥದ್ದು. ಅದು ಭಾಳ ಕಷ್ಟ, ಅದು ದೊಡ್ಡ ಪರೀಕ್ಷೆ ಇದ್ದಂಗೆ. ರಾಮದೇವರಿಗೆ ಸಾಮರ್ಥ್ಯ ಇದೆ, ಪರೀಕ್ಷೆ ಅಲ್ಲ. ವಿಶ್ವಂಚಸ್ತೆ ವಿವಿದ್ಯಂತೆ ತ್ವಯಾ ಯದ್ಯೇಕ ಪತ್ರಣ, ಒಂದೇ ಬಾಣ ತಗೋಬೇಕು, ಅದು ಹಿಂಗೆ ಸುತ್ತಲೂ ಇರತಕ್ಕಂಥದ್ದು, ಗೊತ್ತಾಯ್ತಲ್ಲ. ಅದನ್ನು ಮತ್ತೆ ಕೆಡಬೇಕಷ್ಟು, ನಾಶ ಮಾಡೋದು. ಹೀಗೆ ಈ ರೀತಿಯಾಗಿ ಇದನ್ನು ಮಾಡಿ ತೋರಿಸು ಅಂತಿಷ್ಟು ಹೇಳಿದಾಗ ಮತ್ತು ರಾಮದೇವರು ಪುಷ್ಟ ಪುತ್ರೇ ವದಂದೇವಂ ರಾಮ ಕಾರ್ಯಕ್ರಮ ಲಕ್ಷ್ಮಣಾಸ್ತಿಂದು ಮಾಲೋಕ್ಯ ಸಹಾಯಕಂ ಚೈಕಮಾದದೇ ಅಷ್ಟಂದಾಗ ಲಕ್ಷ್ಮಣ ಮುಖ ನೋಡಿದಂತೆ ರಾಮದೇವರು. ನೋಡು ಲಕ್ಷ್ಮಣ, ಅವನಿಗೆ ಈ ವಿಶ್ವಾಸನೆ ಬರ್ತಾ ಇಲ್ಲ, ಇಷ್ಟು ಮಾಡಿದರೂ ಕೂಡ ಅವ್ನಿಗೆ ವಿಶ್ವಾಸನೆ ಬರ್ತಾ ಇಲ್ಲ. ಸುಮ್ಮನೆ ನೋಟದಿಂದನೇ ಹೇಳಿಬಿಟ್ರು ಅಷ್ಟೇ, ಕೇವಲ ನೋಟ. ಅದು ದೊಡ್ಡವರು ವ್ಯವಹಾರ ಹಂಗೆ ಇರ್ತದೆ, ಗೊತ್ತಾಯ್ತಾರೆ. ಹಿಂಗೆ ಅಂತಿರ್ತಾರೆ, ಅದೇನೋ ಮಾತಾಡುತ್ತೆ ಅವ್ರಿಗೆ ಗೊತ್ತಿರ್ತಾರೆ ಅಷ್ಟೇ, ಉಳಿಕೆಯವ್ರಿಗೆ ಗೊತ್ತೇ ಆಗೋಲ್ಲ. ಎದುರು ಕೂತಿರ್ತಾರೆ, ನಮಗೇನು ಗೊತ್ತಲ್ಲ, ಅವ್ರವ್ರಿಗೆ ಅಷ್ಟೇ ಗೊತ್ತಿರ್ತಾರೆ. ಅದು ಕೋಟ್ ಬಡಿಸಿದ್ದಂಗೆ. ಹಾಗೆ ರಾಮದೇವರು ಲಕ್ಷ್ಮಣನ ಕಡೆ ನೋಡಿದ್ರೆ ಅಷ್ಟೇ, ಒಂದು ಬಾಣ ಕೊಡು ಅಂತ ಈ ರೀತಿಯಾಗಿ ಸಾಯಕಂ ಚೈಕ ಮಾಡದೆ ಒಂದು ಬಾಣ ತಗೊಂಡ್ರು ಸ್ವಾಮಿ. ವಿರಿಂಚ ಭರತೋ ವೇದ್ಯಾನ್, ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಇದು. ತಾತ್ಪರ್ಯದಲ್ಲೂ ಹೇಳಿದ್ದಾರೆ, ವಾಲ್ಮೀಕಿ ರಾಮಾಯಣದಲ್ಲೂ ಇದೆ. ಇವರು ಪಂಡಿತಾಚಾರ್ಯರನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಯಾಕೆ ರಾಮದೇವರು ಆ ಸಾಲ ವೃಕ್ಷವನ್ನು ಮಾಯಾವಿನೋ ದುಂದುವಿನೋ ಒಬ್ಬ ದೈತ್ಯನೋ ಸಂಹಾರ ಮಾಡಿದ ಅಂದರೆ ಅದಕ್ಕೊಂದು ಅರ್ಥ ಇದೆ, ಗೊತ್ತಾಯ್ತು. ಸಾಲ ವೃಕ್ಷಗಳು, ಈ ವೃಕ್ಷ ಇವತ್ತಿನ ಕಾಲಕ್ಕೆ ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಏನು ಮಾಡೋದು ಅಂತ, ಹೌದೇನೆ. ಇವತ್ತು ಕೂಡ ಅಷ್ಟೇ ಇದೆ, ಯಾರಾದರೂ ಮರ ಹಾಳು ಮಾಡ್ತಂದ್ರೆ ಫಸ್ಟ್ ಗೌರ್ಮೆಂಟವ್ರು ಓಡ್ ಬರ್ತಾರೆ, ಶಿಕ್ಷೆ ಆಗ್ತಾರೆ. ಅಂಥದ್ದು ನಿಮ್ಮ ರಾಮದೇವ್ರು ಏನ್ರಿ, ನಾವೆಲ್ಲ ವೃಕ್ಷ ಇದು ಮಾಡ್ತಾಯಿದ್ರೆ ನೀವೆಲ್ಲ ವೃಕ್ಷ ಹಾಳು ಮಾಡ್ತಾ ಇದ್ರಲ್ಲ ನಿಮ್ಮ ರಾಮದೇವರು ಅಂತ ನಾಳೆ ಯಾರಾದರೂ ಮೂರ್ಖರು ಪ್ರಶ್ನೆ ಮಾಡಿದರೆ ಏನು ಮಾಡೋದು ಅಂತ, ಹೌದೇ. ಸಸ್ಯವನ್ನು ನೆಡಬೇಕು ಅಷ್ಟೇ ಹೊರತು ಹಾಳು ಮಾಡಬಾರ್ದು. ಸ್ಕಾಂದ ಪುರಾಣದಲ್ಲಿ ತಿಳಿಸಿದ್ದಾರೆ, ಇವನು ವೈಷ್ಣವ ಅಂಥೇಳಿ ಕರೆಸ್ಕೋಬೇಕು ಅಂದ್ರೆ ಏನೇನು ಮಾಡಬೇಕು ಅಂದರೆ ಇದನ್ನೂ ಮಾಡಬೇಕು, ತೋಟಗಾರಿಕೆ ಕೂಡ ಮಾಡಬೇಕಂತ. ಬರೀ ನಾನು ಜಪ ಮಾಡ್ತೀನಿ, ದಾನ ಮಾಡ್ತೀನಿ, ಪೂಜಾ ಮಾಡ್ತೀನಿ, ಏಕಾದಶಿ ಮಾಡ್ತೀನಿ, ಅದರ ಜೊತೆಗೆ ವೈಷ್ಣವತ್ವ ಲಕ್ಷಣದಲ್ಲಿ ಮತ್ತು ಲತಾರೋಪಣಾದಿಗಳು ಗಿಡ ಬೆಳೆಸ್ಬೇಕಂತ ಮನೆಯಲ್ಲಿ ತೋಟಗಾರಿಕೆ ಮಾಡಬೇಕು. ಮಣ್ಣು ತೆಗೆಯೋದು, ನೀರು ಹಾಕೋದು, ಬೀಜ ತರೋದು, ಅದಕ್ಕೆಲ್ಲ ಸೇವಾ ಮಾಡಬೇಕಂತ. ತೋಟಗಾರಿಕೆ ಮಾಡಬೇಕು. ಕರೆಕ್ಟ್ ಒಂದು ಸಸ್ಯ ವೃಕ್ಷವನ್ನಾದರೂ ಬೆಳೆಸಿ ಫಲ ಬರುವಂತೆ ಮಾಡಬೇಕಂತ. ಇಲ್ಲಾಂದ್ರೆ ವೈಷ್ಣವನೇ ಅಲ್ಲ ಅಂತ ಸ್ಕಾಂದ ಪುರಾಣದಲ್ಲಿ ಹೇಳಿದ್ದಾರೆ. ಹೀಗೆ ಅಂತ ದೇವರೇ ಸ್ಕಾಂದ ಪುರಾಣದ ಮೂಲಕವಾಗಿ ನೀವು ಮಾಡಿದ್ರೆ ವೈಷ್ಣವರಾಗ್ತೀರಿ ಅಂತೇಳಿ ರಾಮದೇವರು ಅದನ್ನು ಕತ್ತರಿಸಿದ್ರೆ ಹೆಂಗಿರುತ್ತೆ ಹೇಳ್ರಿ, ಹೌದಿಲ್ಲ. ರಾಮದೇವ್ರ ಬಗ್ಗೆ ಒಂದು ಅಪಚಾರ ಬರ್ತದೆ, ಇಲ್ಲ ವಿರೋಧ ಬಂದುಬಿಡ್ತದೆ ಮನಸ್ಸಿನಲ್ಲಿ. ಅದಕ್ಕೆ ಇಲ್ಲಿ ನಮಗೆ ಶ್ರೀಮದ್ ಆಚಾರ್ಯ ತಿಳಿಸ್ಕೊಡ್ತಾರೆ, ವಾಲ್ಮೀಕಿ ಋಷಿಗಳು ಹೇಳ್ತಾರೆ, ವಿರಿಂಚ ಭರತೋ ವೇದ್ಯಾನ್ ವಿರಿಂಚ ಪದಮಿಚ್ಚತಃ. ಕೆಲವು ಮೂರ್ಖರು ದೈತ್ಯರು ಬ್ರಹ್ಮದೇವ್ರ ಕುರಿತು ತಪಸ್ಸು ಮಾಡಿದ್ರು. ಬ್ರಹ್ಮದೇವ್ರ ಕುರಿತು ತಪಸ್ಸು ಮಾಡಿದಾಗ ಪ್ರತ್ಯಕ್ಷ ಆದ್ರೆ ಏನು ಬೇಕು, ನಾವೆಲ್ಲ ಅವಧ್ಯರಾಗಬೇಕು ಅಂದ್ರೆ ಬ್ರಹ್ಮದೇವರನ್ನು ಒಂದಲ್ಲ ಒಂದು ನಾನೇ ಕೃಷ್ಣಾರ್ಪಣೆ ಆಗ್ತೀನಿ, ಇನ್ನೇನು ಹೊರಗೆ ಕೊಡಲಿ ಅಂತ. ಬ್ರಹ್ಮದೇವ್ರಿಗೂ ಒಂದು ಸ್ಥಾನ ಅಂತ ಒಂದು ಇದು ಟೈಮ್ ಅಂತ ಇರ್ತದಲ್ಲ, 100 ವರ್ಷ ಆದಮೇಲೆ ನನಗೆ ಲಿಂಗದೇಹ ಭಂಗ ಆಗ್ತಾ ಇದೆ, ನಿನಗಾಗದೇ ಇರ್ತದೆ, ನನಗೂ ಮರಣ ಇದೆ, ಅದೆಲ್ಲ ಕೇಳಬೇಡ, ಬೇರೆ ಏನಾದರೂ ಬರ. ಹೀಗೆ ಅವಧ್ಯತ್ವವನ್ನು ತೆಗೆದುಕೊಂಡು ಅದರ ಜೊತೆಗೆ ಇನ್ನೊಂದೇನು ಗೊತ್ತಾ, ನಾನು ಬ್ರಹ್ಮ ಆಗಬೇಕು, ಇದೊಂದು ಬಹಳ ದೊಡ್ಡದು. ಹೀಗಾಗಿ ಯಾರು ವರ ಕೊಡ್ಲಿಕ್ಕೆ ಬಂದಿದ್ದಾನೆ, ನಿನ್ನ ಸ್ಥಾನ ನನಗೆ ಬೇಕು ಅಂದರೆ ನೀನು ಕೆಳಗಿಳಿ, ನಾನು ಕೂಡ್ತೀನಿ ಅಂತ ಅರ್ಥ.
ಹೆಂಗಿದೆ ನೋಡ್ರಿ, ಭಸ್ಮಾಸುರನ ಕಥೆ ಇದ್ದಂಗೆ. ಯಾರ ತಲೆ ಮೇಲೆ ಇಡ್ತಿದ್ದಾನೆ, ಕೊನೆಗೆ ರುದ್ರದೇವರ ತಲೆ ಮೇಲೆ ಕೈ ಇಡ್ಲಿಕ್ಕೆ ಹೋದ್ರು. ಹಾಗೆ ಬ್ರಹ್ಮದೇವರ ಪದವಿಯನ್ನೇ ಅಪೇಕ್ಷೆ ಪಡ್ತಾ ಆ ಅಸುರರು ಮತ್ತು ತಪಸ್ಸು ಮಾಡಿರ್ತಕ್ಕಂಥವರು. ಹಾಗಾಗಿ ಅಸುರಾಂ ತರುತಾಂ ಯಾತಾನ್ ಜ್ಞಾತ್ವಾತಾನ್ ಉಚಚ್ಛರಂ ಅಮುಚಚ್ಛರಂ, ಹೀಗೆ ಯಾಕೆ ಅಸ್ತ್ರ ಬಿಟ್ಟ ಅಂದರೆ ಇಂತಿಂತ ಹುಚ್ಚುಚ್ಚು ಕೆಲಸ ಮಾಡೋದು ಅಂತ. ಯೋಗ್ಯತೆ ಮೀರಿದ್ದು ಎಂದೂ ಮಾಡಲಿಕ್ಕೆ ಹೋಗಬಾರ್ದು. ತನ್ನ ಯೋಗ್ಯತೆಗೆ ಮೀರಿದ ಮತ್ತು ಕರ್ಮಗಳನ್ನಾಗಲಿ, ತಪಸ್ಸಾಗಲಿ, ಪ್ರಾರ್ಥನೆ ಆಗಲಿ, ವರಾದಿಗಳಾಗಲಿ ಎಂದೂ ಕೇಳಲಿಕ್ಕೆ ಹೋಗಬಾರ್ದು. ನನ್ನ ಹಣೆ ಬರಕ್ಕೆ ಏನದು ಅದು ಕೊಡ್ರಿ ಅಂತ ಕೇಳಬೇಕು. ಸ್ವಲ್ಪ ಜಾಸ್ತಿ ಕೇಳಿದ್ರೆ ತೊಂದರೆ ಇಲ್ಲ. ಬ್ರಹ್ಮದೇವರ ಪದವಿ ಕೇಳಲಿಕ್ಕೆ ಹೋದರು. ಏನು ಬ್ರಹ್ಮದೇವರ ಪದವಿ ಅಂದರೆ ಇದು? ಅದರಲ್ಲೂ ಇವರೆಲ್ಲ ಅಸುರರು. ಹೀಗಾಗಿ ಇನ್ನೊಬ್ಬರ ಪದವಿಯನ್ನು ಅಪೇಕ್ಷೆ ಪಡ್ತಕ್ಕಂಥವನು ಅಂದರೆ ಅವನು ಮೂರ್ಖನೇ, ತಾಮಸನೇ ಅಂತ ಅರ್ಥ. ಅದಕ್ಕೋಸ್ಕರವಾಗಿ ರಾಮದೇವರು ಸುಗ್ರೀವನ ಮಾತು ಕೇಳಿ ಸಾಲ ವೃಕ್ಷಗಳನ್ನು ಮತ್ತು ಅದನ್ನು ಕತ್ತರಿಸಿದ್ರೆ ಅಷ್ಟೇ ಹೊರತು ಸುಮ್ಮನೆ ಬಲಪರೀಕ್ಷೆಗೋಸ್ಕರ ಮಾಡಿದ್ದಲ್ಲ. ಆ ಅಸುರರೇ ಸಾಲ ವೃಕ್ಷದ ರೂಪದಲ್ಲಿ ಇದ್ದರು, ಆದ್ದರಿಂದ ರಾಮದೇವರು ಸಂಹಾರ ಮಾಡಿದರು ಅಂತ. ಇದು ನಾವು ಬಹಳ ಗಟ್ಟಿ ತಿಳ್ಕೋಬೇಕು. ಯಾಕಂದರೆ ಇವತ್ತಿನ ಕಾಲಕ್ಕೆ ನೀವು ಯಾರಾದರೂ ಆಫೀಸಿಗೆ ಹೋಗ್ತಿರ್ತಾರೆ, ಉದ್ಯೋಗಕ್ಕೆ ಹೋದಾಗ ಅಲ್ಲಿ ಕೆಲವರು ಕೇಳ್ತಿರ್ತಾರೆ, ಏನು ರೀ ನಿಮ್ಮ ರಾಮದೇವ್ರು ಹಿಂಗೆ ಮಾಡಿದ, ನಿಮ್ಮ ಕೃಷ್ಣ ಹಿಂಗೆ ಮಾಡಿದ, ನಿಮ್ಮ ಇವ್ರು ಹಿಂಗೆ ಮಾಡಿದರು ಅಂಥೇಳಿ ನಮ್ಮ ಸಿದ್ಧಾಂತದ ಬಗ್ಗೆ ಕೆಲವು ಪ್ರಶ್ನೆ ಮಾಡ್ತಾ ಇರ್ತಾರೆ. ಕೆಲಸದವ್ರು ಕೇಳ್ಬೋದು, ಪಕ್ಕದ ಮನೆಯವ್ರು ಕೇಳ್ಬೋದು, ಆಫೀಸ್ನಲ್ಲಿ ಕೊಲೀಗ್ಸ್ ಕೇಳ್ಬೋದು. ಅಂತೂ ನಮ್ಮ ಸಿದ್ಧಾಂತದ ಬಗ್ಗೆ ಯಾರಾದರೂ ಏನಾದರೂ ಕೇಳ್ತಾ ಇದ್ದರೆ ಸರಿಯಾಗಿ ಉತ್ತರ ಕೊಟ್ಟು ಸಿದ್ಧಾಂತವನ್ನು ಸ್ಥಾಪನೆ ಮಾಡುವ ಶಕ್ತಿ ನಮ್ಮಲ್ಲಿ ಇರಬೇಕು. ಇಲ್ಲಾಂದರೆ ಅವನು ಬ್ರಾಹ್ಮಣನೇ ಅಲ್ಲ ಅಂತ. ಬ್ರಹ್ಮನತೆ ದೇವರ ಬಗ್ಗೆ ಜ್ಞಾನ ಇರಬೇಕು, ಗೊತ್ತಾಯ್ತಲ್ಲ. ಆಮೇಲೆ ವೈಷ್ಣವ, ಅದು ಬಹಳ ದೊಡ್ಡ ಸ್ಥಾನ. ಅದು ಮೊದಲು ನಮ್ಮ ಸ್ವಾಮಿ ಬಗ್ಗೆ, ನಮ್ಮ ದೇವರ ಬಗ್ಗೆ ನಮ್ಗೆ ಸರಿಯಾದ ಜ್ಞಾನ, ಕಾನ್ಫಿಡೆನ್ಸ್ ಇರಬೇಕು, ಪಕ್ಕಾ ಜ್ಞಾನ ಇರಬೇಕು. ಯಾಕೆ ರಾಮದೇವರು ಕೊಂದರು, ಅದಕ್ಕೇನು ಹಿನ್ನೆಲೆ, ಇದೆಲ್ಲ ಹೇಳಲಿಕ್ಕೆ ಬರಬೇಕು. ಅದಕ್ಕೋಸ್ಕರವಾಗಿ ನಮಗೆ ಇಲ್ಲಿ ಶ್ರೀಮದಾಚಾರ್ಯ ತಿಳಿಸಿಕೊಡ್ತಾರೆ. ಗಿರಿಂಚ ಭರತೋ ವೇದ್ಯ ಗಿರಿಂಚ ಪದವಿಂಚತಃ ಅಸುರಾಂ ತರುತಾಂ ಯಾತಾನ್ ಜ್ಞಾತ್ವಾ ತಾನ್ ಅಮುಚತ್ಸರಂ. ಹೀಗಾಗಿ ಅದೆಲ್ಲ ರಾಮದೇವರು ಗೊತ್ತಿತ್ತು. ಸರ್ವೋತ್ತಮ ಸ್ವಾಮಿ ಯಾರ್ಯಾರು ಎಲ್ಲೆಲ್ಲಿ ಹೇಗಿದ್ದಾರೆ, ಅವ್ರ ಸ್ವಭಾವ ಏನು, ಅವನ ಗುಣ ಏನು, ಅವನ ಸಾಧನೆ ಎಷ್ಟು, ಎಲ್ಲ ರಾಮದೇವ್ರಿಗೆ ಗೊತ್ತಿತ್ತು. ಅವೆಲ್ಲ ಮುಗಿದಿತ್ತು ಅವ್ರದ್ದೆಲ್ಲ. ಹಾಗಾಗಿ ಎಷ್ಟು ಸುಖ ಕೊಡಬೇಕು ಅಷ್ಟು ಕೊಟ್ಬಿಟ್ಟಿದ್ರು, ಇನ್ನು ಮುಗಿತವ್ರು. ಹಾಗಾಗಿ ರಾಮದೇವರು ಅಸ್ತ್ರ ಪ್ರಯೋಗ ಮಾಡಿದ್ದಾರೆ. ಅದು ಕೂಡ ಹೇಗಿದೆ ನೋಡಿ, ಅದ್ಭುತವಾದ. ರಾಮಮುಕ್ತ ಶರೋಭಿತ್ವ ಸಪ್ತಸಾರಾಂಶ ಸತ್ವರಃ, ಏನು 5 ಬಾಣಗಳಿದೆ. ಪಂಚಾತ್ಮಕೋ ಮಾರುತೇವ ಬಾಣ ಅಂತ ಹೇಳಿದಂತೆ ರಾಮದೇವರ ಬಾಣಗಳಿಗೆ ವಾಯುದೇವರೇ ಅಭಿಮಾನಿ ದೇವತೆಗಳು. ಹೀಗಾಗಿ ಬಾಣ ತಗೊಂಡು ರಾಮದೇವರ ಬಾಣ ಎಂದೂ ವ್ಯರ್ಥ ಆಗುವುದಿಲ್ಲ ಅಂತ ಎಲ್ಲ ಕಡೆಯೂ ಒಂದು ಪ್ರಸಿದ್ಧಿ ಇದೆ. ವಾಸ್ತವಿಕ ಯಾಕೆಂದರೆ ಬಾಣದ ರೂಪದಲ್ಲಿ ಹೋಗೋದೇ ವಾಯುದೇವರು ಅಂತ. ವಾಯುದೇವರೇ ಹೋಗೋರಾದ್ದರಿಂದ ವಾಯುದೇವರ ಪ್ರತಿಜ್ಞನೂ ಎಂದೂ ಸುಳ್ಳಾಗುವುದಿಲ್ಲ, ರಾಮದೇವರ ಇಚ್ಛಾ ಸಂಕಲ್ಪನೂ ವ್ಯರ್ಥ ಆಗುವುದಿಲ್ಲ. ಎರಡೂ ಅಂಥದ್ದೇ. ಹೀಗಾಗಿ ರಾಮಮುಕ್ತ ಶುರೋ ಭಿತ್ವಾ ಸಪ್ತಸಾರಾಂಶ ಸತ್ವರ ದರಾಧರಂ ದರಾಂಚಾದ ಸಪ್ತಲೋಕಾನ ಧಾರಯಿತು. ಆ ಸಾಲ ವೃಕ್ಷಗಳನ್ನು ಅದೆಲ್ಲ ಹಿಂಗೆ ಬೇರೆ 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 ಸ್ಥಳದಲ್ಲಿತ್ತು. ಅಂತಹ ಆ ಸಾಲ ವೃಕ್ಷಗಳನ್ನು ವಾಯುದೇವರು ಕತ್ತರಿಸಿದರು. ಮುಂದೆ ಹಾಗೆ ಮತ್ತು ಪಾತಾಳ ಲೋಕಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಅನೇಕ ಏನು ದೈತ್ಯರಿದ್ದರು. ಕುಮುದಿ ಅಂತ ಹೆಸರಿನ ಅದೊಂದು ಗುಂಪು. ಆ ಥರ ಕುಮುದಿ ಅಂತ ಹೆಸರಿನ ಏನು ಕೆಲವು ರಾಕ್ಷಸರು ದೈತ್ಯರಿದ್ದರು. ಮತ್ತು ಅವರನ್ನು ಕೂಡ ಮತ್ತು ಭಗವಂತ ಆ ಬಾಣದ ಮೂಲಕವಾಗಿ ಪಾತಾಳ ಲೋಕದಲ್ಲಿ ವಾಸ ಮಾಡಿಕೊಂಡಿರ್ತಕ್ಕಂಥ ಅವರನ್ನು ಕೂಡ ಭಗವಂತ ತಾನು ಸಂಹಾರ ಮಾಡಿದ್ದಾನೆ. ಬ್ರಹ್ಮಿತಾನ್ ಬ್ರಹ್ಮವರತಃ, ಅವರು ಕೂಡ ಬ್ರಹ್ಮವರದಿಂದಲೇ ತೃಪ್ತರಾಗಿದ್ದರು. ನಾವು ಪಾತಾಳ ಲೋಕದಲ್ಲಿ ಇದ್ದುಬಿಡೋಣ, ಯಾರೂ ಇಲ್ಲಿಗೆ ಬರೋದು ನಿಜವೂ ಕಷ್ಟ. ಅದು ಕೆಳಗಿನ ಲೋಕಗಳಿಗೆ ಹೋಗಬೇಕಂದ್ರೆ ಬಹಳ ಕಷ್ಟ ಅದ. ಏನಾದರೂ ವರ ಇರಬೇಕು, ಇನ್ನೇನು ವಿಶೇಷ ಇದ್ರೇನು ಕೆಳಗೆ ಲೋಕಕ್ಕೆ ಹೋಗ್ಲಿಕ್ಕೆ ಬರ್ತದೆ. ಹಾಗೆ ಕೆಳಗೆ ಬರಲಿಕ್ಕೆ ಬರೋದಿಲ್ಲ, ನಮ್ಮನ್ನಂತೂ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅಲ್ಲಿ ಹೋಗಿ ಅವರು ಗುಪ್ತರಾಗಿದ್ದರು. ಆದರೆ ವಾಯುದೇವರಿಗೆ ಅಂಥ ವಿಧಿ ನಿಷೇಧ ಇಲ್ಲೇ ಇಲ್ಲ. ನಿಷೇಧ ಇದೆ, ನಿಂತಲ್ಲಿ ಹೋಗಬಾರ್ದು ಅಂತ ಎಲ್ಲ ಕಡೆಯೂ ಹೋಗ್ತಾರೆ ಅವರು. ಎಲ್ಲ ಕಡೆಯೂ ಹೋಗುವ ಒಂದು ಅಧಿಕಾರ ಭಗವಂತ ತಾನು ಮತ್ತು ಪರಮಾನುಗ್ರಹ ಕರುಣಾ ಮಾಡಿದ್ದಾನೆ. ಆದ್ದರಿಂದ ವಾಯುದೇವರು ಆ ಬಾಣದ ಮೂಲಕವಾಗಿ ಕೆಳಗಿನ ಲೋಕದಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ಬ್ರಹ್ಮವರದಿಂದ ತೃಪ್ತರಾದ ಅನೇಕ ದೈತ್ಯರನ್ನು ಎಲ್ಲರನ್ನು ಕೂಡ ರಾಮದೇವರು ಮತ್ತು ಬಾಣದ ಮೂಲಕವಾಗಿ ಸಂಹಾರ ಮಾಡಿದ್ದಾರೆ. ದೃಷ್ಟಾಂತ ಕೊಡ್ತಾರೆ. ರಾಮದೇವರಿಗೆ ಏನಾದರೂ ಕಷ್ಟ ಆಯಿತು ಏನು ಅಂತ ಜೋರಾಗಿ ಹೇಳಬೇಕಾದ್ರೆ ಸಾಲ ವೃಕ್ಷ ಕತ್ತರಿಸ್ಕೊಂಡು ಮತ್ತೆ ಕೆಳಗೆ ತನಕ ಹೋಗ್ಬೇಕು, ಭಾಳ ಕಷ್ಟ ಆಯ್ತು ನಮ್ಗೆ. ಅದು ದೃಷ್ಟಾಂತ ಕೊಡ್ತಾರೆ. ಸ್ತಂಭಾನಿ ವಕ್ಷಣ, ಬಾಳೆ ಗೊನೆಗಳನ್ನು ಕತ್ತರಿಸೋಕ್ಕೆ ಏನು ಕಷ್ಟಪಡ್ತಾರೆ. ಸುಮ್ಮನೆ ಹಿಂಗಂದ್ರೆ ಹೊರಟು ಭಾಳ ಸರಳ ಇರ್ತದೆ, ಗಟ್ಟಿ ಇರೋದಿಲ್ಲ, ಹೌದಿಲ್ಲ. ಹೀಗಾಗಿ ಬಾಳೆ ಕಂಬಗಳನ್ನು ಕತ್ತರಿಸಲಿಕ್ಕೆ ಮತ್ತು ಕ್ಷಣ ಕಷ್ಟ ಅಂದ್ಬಿಡ್ತಾರೆ. ನೋಡ್ತಾ ನೋಡ್ತಾ ಕತ್ತರಿಸ್ಬೋದು. ಸಾಮಾನ್ಯ ಮನುಷ್ಯನೇ ಹೊಲ ಕೆಲಸ ಮಾಡೋದು ಹಿಂಗೆ ಅಂದ್ಬಿಡ್ತಾನೆ, ಮತ್ತು ಎಷ್ಟು ಸರಳ ಇರುತ್ತೆ. ಹಾಗೆ ರಾಮದೇವರು ಕೂಡ ಆ ಕ್ಷಣದಲ್ಲೇ ಎಲ್ಲ ವ್ಯಾಪಾರ ಆಗ್ಬಿಟ್ಟು ಅಷ್ಟೇ. ಸುಗ್ರೀವ್ ನೋಡ್ತಾ ನೋಡ್ತಾ ನೋಡ್ತಾನೆ ಆಶ್ಚರ್ಯ ಆಗ್ಬಿಡ್ತಾನೆ, ಇನ್ನೂ ಹೀಗೆ ಹೇಳಿದ್ರೆ ಅಷ್ಟು ಬೇಗ ಎಲ್ಲ ಕತ್ತರಿಸ್ಬಿಟ್ಟಲ್ಲ ಅಂತ. ಹಾಗೆ
ಅದ್ಭುತವಾಗಿರ್ತಕ್ಕಂತಹ ರಾಮದೇವರು ಸರ್ವೋತ್ತಮನಾದ ಭಗವಂತ ಅವನು ಅವತಾರ ಮಾಡಿದ್ದೇ ಅನೇಕ ರಾಕ್ಷಸರ ಸಂಹಾರಕ್ಕೋಸ್ಕರವಾಗಿ ಅವರಿಗೆಲ್ಲ ಗೊತ್ತಿತ್ತು. ವಾಲಿವಧೆ ಅನ್ನೋದು ಇದೊಂದು ನಿಮಿತ್ತ ಅಷ್ಟೇ. ಹೀಗಾಗಿ ವಾಲಿವಧೆ ಅಂತ ಅನ್ನೋದು ನಿಮಿತ್ತ ಮಾಡಿಕೊಂಡು ಅನೇಕ ದೈತ್ಯರು, ರಾಕ್ಷಸರು, ಅಸುರರು, ಪಿಶಾಚಿಗಳು ತೇನೇನಿದ್ದಾರೆ ಆಗಿನ ಕಾಲದ ಭೂಮಿಯ ಭಾರದ ರೂಪದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ರಾಮದೇವರು ಸಂಹಾರಕ್ಕಾಗಿ ಬಂದಿರತಕ್ಕಂಥವನು. ಹೀಗಾಗಿ ಸಹಸ ಹಂಸರೂಪವಾನ್ ದೃಷ್ಟಾಂತ ಎಷ್ಟು ಕೊಡ್ತಾರೆ ನಮ್ಗೆ ಅರ್ಥನೇ ಆಗುವುದಿಲ್ಲ. ಹಂಸರೂಪ ಅಂತ, ಹಂಸ ಅಂದರೆ ವೇಗದಿಂದ ಅಂತ ಅರ್ಥ. ವೇಗಕ್ಕೆ ಹಂಸ ಅಂತ ಸಂಸ್ಕೃತದಲ್ಲಿ ಕರೀತಾರೆ. ಹೀಗಾಗಿ ಪದ್ಮಾಪತೇ ಪಾಣಿಪದ್ಮಂ ಸಹಸ ಹಂಸರೂಪವಾನ್. ಪದ್ಮಾಪತೇ ಅಂತ, ಪದ್ಮ ಅಂದರೆ ಲಕ್ಷ್ಮೀದೇವರು, ಲಕ್ಷ್ಮೀಪತಿಯಾದ ರಾಮದೇವರು. ಪಾಣಿಪದ್ಮಂ ಅವ್ರ ಕೈ ಕೂಡ ಮೃದುವಾಗಿರುತ್ತೆ ಅಂತ. ಪಾಣಿಪದ್ಮಂ ಸಾಮಾನ್ಯವಾಗಿ ಪಾದಕಮಲಗಳು ಅಂತ ಹೇಳ್ತಿರ್ತಾರೆ. ಪಾದಪದ್ಮ ಅನ್ನೋದು ಭಾಳ ಕಡಿಮೆ, ಹೌದೇ ಇಲ್ಲ? ಯಾಕಂದ್ರೆ ದೇವರು ಬಂದಾಗೆಲ್ಲ ಅಲ್ಲೇನೂ ತೊಂದರೆ ಇರ್ತದೆ. ಭಗವದ್ ಭಕ್ತರು ನಮ್ಮ ದೇವರಿಗೆ ನಮಸ್ಕಾರ ಮಾಡ್ತಾರೆ. ಯಾರಿಗೆ ನಮಸ್ಕಾರ ಮಾಡೋದು? ಕೈಗೆ ಮಾಡ್ತಾರೆ. ಏನು ಆಯುಧಗಳು, ಆಭರಣಗಳು ಎಲ್ಲ ಒಂದೇ, ಐಕ್ಯ ಇದೆ. ಆದರೂ ಕೂಡ ಕಾಲಿಗೆ ಮುಡ್ತಾರೆ ನಮಸ್ಕಾರ. ತಲೆ ಹಿಂಗೆ ಮುಟ್ಟಿ ನಮಸ್ಕಾರ ಮಾಡೋದಿಲ್ಲ, ಹೌದೇ ಇಲ್ಲ? ನಾವು ಶಾಸ್ತ್ರ ಓದ್ಬಿಟ್ಟಿವ್ರಿ, ದೇವರ ಮತ್ತು ಅವಯವಗಳಲ್ಲಿ ಐಕ್ಯ ಇದೆ, ಆದ್ದರಿಂದ ಕಾಲು ಹಾಕ್ಬಿಟ್ಟು ತಲೆನೂ ಮುಟ್ಟಿಗೆ ನಮಸ್ಕಾರ ಮಾಡ್ತೀನಿ ಅಂತೇಳಿ ಅನ್ನೋಂಗಿಲ್ಲ. ಆದರೂ ಕೂಡ ಪಾದಕ್ಕೇನೆ ಮುಟ್ಟಿ ನಮಸ್ಕಾರ ಮಾಡೋದು. ಹಾಗೆ ಪಾಣಿಪದ್ದು ಕಮಲದಂತೆ ಮೃದುವಾದ ಆ ಹಸ್ತದಿಂದ ಹೊರಟಿರ್ತಕ್ಕಂತಹ ಏನು ಅಸ್ತ್ರ ಏನಿದೆ ಅದು ಸಹಸ ಹಂಸರೂಪವಾಗಿ ವೇಗವಾಗಿ ಹೋಗಿ ಪ್ರಾಯಾತ್ ವಾಯುಮಥೋ ಬಾಣ ಏವಂ ಕೃತ ಪರಾಕ್ರಮ. ತನ್ನ ಪರಾಕ್ರಮವನ್ನು ಈ ರೀತಿಯಾಗಿ ಭಗವಂತ ತಾನು ತೋರಿಸಿದ್ದಾನೆ ವಾಯುದೇವರ ಮೂಲಕವಾಗಿ. ಲೋಕೆ ಯಥೈಕ ಆಲೋಕ ದೃಷ್ಟಾಂತ ಕೊಡ್ತಾರೆ ನೋಡ್ರಿ. ಎಲ್ಲ ಲೈಟ್ಗಳು ಆರಿಸ್ಬಿಟ್ರೆ ರಾತ್ರಿ ಸಂದರ್ಭದಲ್ಲಿ ಅನೇಕ ವಸ್ತುಗಳಿದೆ. ಮನುಷ್ಯರಿರ್ತಾರೆ, ಬಟ್ಟೆ ಇರ್ತದೆ, ಪುಸ್ತಕ ಇರ್ತದೆ, ಮೈಕ್ ಇರ್ತದೆ, ಅನೇಕ ವಸ್ತುಗಳಿರ್ತದೆ, ನೂರಾರು ವಸ್ತುಗಳಿರ್ತದೆ. ಒಂದೊಂದು ವಸ್ತು ಕಾಣಿಸೋಕ್ಕೆ ಒಂದೊಂದು ಲೈಟ್ ಹಾಕ್ತಾರೆ. ಹಾಗೇನಿಲ್ಲ, ಒಂದ್ಸಲ ಲೈಟ್ ಹಾಕಿದರೆ 100 ವಸ್ತುಗಳು ಕಾಣಿಸುತ್ತೆ ಇಲ್ಲ? ಒಮ್ಮೆ ಸೂರ್ಯ ಉದಯಿಸಿದರೆ ಇಡೀ ಜಗತ್ತಿನಲ್ಲಿದ್ದ ಇಡೀ ಅನಂತ ವಸ್ತುಗಳು ನಮಗೆ ಕಾಣಿಸುತ್ತೆ. ಹಾಗೆ ರಾಮದೇವರು ಬಿಟ್ಟು ಒಂದೇ ಒಂದು ಬಾಣ ಮತ್ತು ಸಾಲ ವೃಕ್ಷಗಳನ್ನು ನಾಶ ಮಾಡಿತು, ಕೆಳಗಿನ ರಾಕ್ಷಸರನ್ನೂ ಸಂಹಾರ ಮಾಡಿತು. ಅದಕ್ಕೆ ದೃಷ್ಟಾಂತ ಎಷ್ಟು ಚೆನ್ನಾಗಿ ಕೊಡ್ತಾರೆ. ಲೋಕೆ ಯಥೈಕ ಆಲೋಕ ಬಹೂನ್ ಅರ್ಥಾನ್ ಪ್ರಕಾಶೆ. ಒಂದು ಸೂರ್ಯ, ಒಂದು ಬೆಳಕು ಹೇಗೆ 10 ಪದಾರ್ಥಗಳನ್ನು ತೋರಿಸಬೇಕು, ಹಾಗೆ ಭಗವಂತನಿಂದ ಮತ್ತೆ ಹೊರಟಿರ್ತಕ್ಕಂಥ ಒಂದೇ ಒಂದು ಬಾಣ ಅನೇಕ ವಿಧವಾದ ಪ್ರಯೋಜನಗಳನ್ನು ಅದು ಕೊಡುತ್ತು ಅಂತ ಈ ರೀತಿಯಾಗಿ ಇಲ್ಲಿ ರಾಮದೇವರ ಪರಾಕ್ರಮವನ್ನು ಈ ರೀತಿಯಾಗಿ ದೃಷ್ಟಾಂತ ಮೂಲಕವಾಗಿ ಪಂಡಿತಾಚಾರ್ಯ ವರ್ಣನೆ ಮಾಡ್ತಾರೆ. ನಿಷ್ಕಗ್ರೀವೋಸ್ಯ ಸುಗ್ರೀವ ನಿಪತ್ಯಾಮ ಭಾಷೆ. ಯಾವಾಗ ಆ ಸಾಮರ್ಥ್ಯ ನೋಡಿದ ಸಾಲ ವೃಕ್ಷಗಳು ಬಿದ್ದೋಯ್ತು, ಸಾಷ್ಟಾಂಗ ಹಾಕೇ ಬಿಟ್ಟ ಸ್ವಾಮಿ ಸುಗ್ರೀವ. ಆ ಸ್ವಾಮಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದ. ಅನಂತ ವೀರ್ಯ ಅನುಪಮ, ನಾನು ಈ ಶಕ್ತಿನೇ ನೋಡಿಲ್ಲ ನೋಡ್ರಿ, ಇಂತಹ ಸಾಮರ್ಥ್ಯ ಯಾವಾಗ ನಮ್ಗೆ ಗೊತ್ತಾಯ್ತು. ಸಂದೇಶ ಆಯ್ತು. ಆ ದುಂದುಬಿ ದೈತ್ಯರನ್ನು ಹಾಕಿ ಹೊರಗೆ ಚಿಮ್ಮಿದ್ದು, ಸಾಲ ವೃಕ್ಷಗಳ ಸಂಹಾರ ಮಾಡಿದ್ದು, ಇದನ್ನೆಲ್ಲ ನೋಡಿ ಆ ದೇವರ ಬಗ್ಗೆ ಆವಾಗ ಪೂರ್ಣವಾದ ವಿಶ್ವಾಸ ಬಂತು. ವಿಶ್ವಾಸ ಏನಿದ್ರೆ ಬರೋದಿಲ್ಲಲ್ಲ, ಅದು ಮನೋದೌರ್ಬಲ್ಯ ಅಂತ ಹೇಳಿದ್ದಾರೆ. ಮನೋದೌರ್ಬಲ್ಯ ಅಂತ ಮನಸ್ಸಿನ ರೋಗ. ಅವಿಶ್ವಾಸ ಇದು ಮನಸ್ಸಿನ ರೋಗ ಅಂತ, ಅದು ಕಡಿಬೇಕು. ಗೊತ್ತಾಯ್ತು? ವಿಶ್ವಾಸ ಮಾಡಿಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಆವಾಗ ಮನಸ್ಸು ಅವರಾಗಿ ದೇವರ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಶುರು ಮಾಡುತ್ತೆ. ಹೀಗಾಗಿ ಇಂದ್ರಿಯ ದೋಷಗಳನ್ನು ಹೇಗೆ ಪರಿಹಾರ ಮಾಡ್ಕೋತೀವಿ, ಮನಸ್ಸಿನ ದೋಷಗಳನ್ನು ಪರಿಹಾರ ಮಾಡ್ಕೋಬೇಕು. ಭಾಳ ಕಷ್ಟ, ಭಾಳ ಕಷ್ಟ. ಯಾಕಂದರೆ ಮೇಲಿನ ಮೇಲೆ ಮತ್ತೆ ಸಂಶಯ ಬರ್ತಾನೇ ಇರುತ್ತೆ. ಇವಾಗ ವಿಶ್ವಾಸ ಬಂದುಬಿಟ್ಟಿರುತ್ತೆ. ಏನಾದರೂ ಒಂದು ಅಘಟಿತ ಘಟನಾ ಶಕ್ತಿ ನೋಡಿದಾಗ, ಕೇಳಿದಾಗ, ದೇವ್ರು ನೋಡಿ ಎಷ್ಟು ದೊಡ್ಡವ್ರು ನೋಡ್ರಿ ಆ ಶಕ್ತಿ. ಮತ್ತು ಇನ್ನೇನಾದರೂ ಒಂದು ಚೂರು ಏನಾದರೂ ಅನರ್ಥ ಆಗ್ಬಿಟ್ರೆ, ಯಾಕೋ ನೋಡಿ ಇನ್ನೂ ಹೋಗ್ತಾ ಇಲ್ಲ ನೋಡ್ರಿ ಅಂತ ಸಂಶಯ ಹಾಗೆ ಉಳಿದ್ಬಿಡುತ್ತೆ. ಬಹಳ ಕಷ್ಟ. ಮನಸ್ಸಿನ ರೋಗ ಪರಿಹಾರ ಮಾಡಿಕೊಳ್ಳೋದು ಬಹಳ ಕಷ್ಟ. ಆದರೆ ಅವನಿಗೆ ಆ ಸಂದರ್ಭದಲ್ಲಿ ದೇವರೇ ಅಲ್ಲೇ ಇದ್ದಾನೆ. ಸ್ವಾಮಿ ದೇವರೇ ಇದ್ದಾನೆ, ಸಾಕ್ಷಾತ್ ವಾಯುದೇವರಿದ್ದಾರೆ. ಹಾಗಾಗಿ ಲಕ್ಷ್ಮಣ ದೇವರಿದ್ದಾರೆ, ಮನೋಭಿಮಾನಿಗಳು ಅವರೇ. ಗರುಡಶೇಷರಿದ್ದಂತೆ ಶೇಷದೇವರಿದ್ದಾರೆ, ವಾಯುದೇವರಿದ್ದಾರೆ, ಭಗವಂತ ಇದ್ದಾನೆ. ಅನಂತ ವೀರ್ಯ ಅನುಪಮ ಪ್ರಸೀದ ಪುರುಷೋತ್ತಮ. ಪುರುಷೋತ್ತಮನೇ ನನ್ಮೇಲೆ ಅನುಗ್ರಹ ಮಾಡುವುದು. ಏನು ಅನುಗ್ರಹ? ಸಂಶಯ ಬಂದುಬಿಟ್ಟಿದ್ದಲ್ಲ, ಹಾಗೆ ಅವಿಶ್ವಾಸ ಮಾಡಿದ್ದೇನೆ, ಅದಕ್ಕೋಸ್ಕರವಾಗಿ ಹಾಗೆ ಮಾಡಬೇಡ, ಪ್ರಸನ್ನನಾಗು ಅಂತೇಳಿ. ತೃಣೇರಿವ ಆವೃತಂ ಕೂಪಂ ಭಸ್ಮನೇವ ಅಗ್ನಿಮಾವೃತಂ. ನೀನು ಹೇಗಿದ್ದಿ ಗೊತ್ತಾ, ಬೂದಿ ಮುಚ್ಚಿದ ಕೆಂಡ ಅಂತಾರೆ, ಹಾಗಿದ್ದಿ ಸ್ವಾಮಿ ಅಂತ ಅಂದ್ಬಿಟ್ಟು ಸುಗ್ರೀವ ರಾಮದೇವರು ಹೊಗಳಿದ್ದು. ಕೆಲವೊಮ್ಮೆ ಅಗ್ನಿ ಮೇಲೆ, ಕೆಂಡದ ಮೇಲೆ ಬೂದಿ ಇದ್ದಾಗ ಒಳಗೆ ಕೆಂಡದ ಗೊತ್ತಲ್ಲ, ಮುಟ್ಟಿದ ಮೇಲೆ ಗೊತ್ತಾಗ್ತದೆ, ತುಳಿದ್ರೆ ಗೊತ್ತಾಗ್ತದೆ ಸುಟ್ಟ ಮೇಲೆ. ಹಾಗೆ ನೀನು ಹಾಗೆ ಇದ್ದಿ ನೋಡಿ ಸ್ವಾಮಿ, ನಾನು ಎಷ್ಟು ದಿವಸ ಬರೀ ಬೂದಿ ಅಂತ ಅಂದ್ಕೊಂಡಿದ್ದೆ, ಇವಾಗ ಗೊತ್ತಾಯ್ತು ನೀನು ಅಗ್ನಿ ಅಂತ ಈ ರೀತಿಯಾಗಿ. ಅದಕ್ಕೆ ಋತ್ ಸಂಹಿತೆಯಲ್ಲಿ ಮೊದಲನೇ ಸೂಕ್ತನೇ ದೇವರನ್ನು ಅಗ್ನಿ ಅಂತೇಳಿ ವರ್ಣನೆ ಮಾಡಿದ್ದು. ಅಗ್ನಿ ಈಳೆ ಪುರೋಹಿತ ಯಜ್ಞಸ್ಯ ದೇವ ಮೃತ್ಯುಜಂ
ಹೋತಾರಂ ರತ್ನಧಾತಾಮಂ ಅಗ್ನಿ ವೇದ ಪುರುಷ ಭಗವಂತ ಅಗ್ನಿ ಅಂತ ಕರಿ ಗಚ್ಚತೀತಿ ಗೊತ್ತಾಯ್ತಾ ನಾಶ ಆಗೋದು ಯಾವುದು ಅವೆಲ್ಲ ಗಚ್ಚಿದ ನಾಶ ಆಗೋದು ಅಂತ ನ ಗಚ್ಚತೀತಿ ಆಗ ನೀನು ಎಂದೂ ನಾಶ ಆಗೋದೇ ಇಲ್ಲ ಅಂತಹ ನಿನ್ನನ್ನು ಕುರಿತು ನಯತಿ ಕರ್ಕೊಂಡು ಹೋಗ್ತಾನೆ. ಆದ್ದರಿಂದ ಅಗ್ನಿ ಇದು ವಾಯುದೇವರಿಗೂ ಬರ್ತದೆ, ಅಗ್ನಿಗೂ ಬರ್ತದೆ, ದೇವರು ಬರ್ತದೆ. ನಿನ್ನ ಹತ್ರ ನಿನ್ನ ಸ್ವರೂಪದ ಬಗ್ಗೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಿಲ್ಲ, ಅದು ನಿನ್ನ ಅಗ್ನಿ ಅಂಥೇಳಿ ದೋಷರಹಿತನಾದವನು ದೋಷ ಸಹಿತರಾದ ನನ್ನನ್ನು ನಿಮ್ಮ ಹತ್ರ ಕರ್ಕೊಂಡು ಹೋಗ್ತಕ್ಕಂಥ ಸಾಮರ್ಥ್ಯ ನಿಲ್ಲಿದೆ. ಅದಕ್ಕೆ ನಿನಗೆ ಅಗ್ನಿ ಅಂಥೇಳಿ ವೇದ ಪುರುಷ ಭಗವಂತನ ಸ್ತೋತ್ರ ಮಾಡ್ತಾನೆ. ಅಂತಹ ನೀನು ಅಗ್ನಿ ಅಂತಂದ್ಬಿಟ್ಟ ಸುಗ್ರೀವ. ಬೂದಿ ಮುಚ್ಚಿದ ಕೆಂಡ ಇದ್ದಂತಿದ್ದೀಯಾ, ತೃಣೈರಿವ ಆವೃತಂ ಕೂಪಂ. ಕೆಲವೊಮ್ಮೆ ಬರೀ ಹುಲ್ಲು ಹಾಕಿರ್ತಾರೆ, ಕೆಳಗೆ ಭಾವಿ ಇದ್ದಂಗೆ ಗೊತ್ತೇ ಆಗೋದಿಲ್ಲ. ಹುಲ್ಲು ಅಂತ ಕೂತ್ಕೊಂಡ್ಬಿಟ್ಟು ಕೃಷ್ಣ ಒಳಗೆ. ಹಾಗೆ ನಿನ್ನ ಸಾಮರ್ಥ್ಯನೂ ಹಾಗೇ ಇದೆ. ಭಾವಿ ಎಷ್ಟು ಆಳ ಇರ್ತದೆ ಹಾಗೆ ನಿನ್ನ ಸಾಮರ್ಥ್ಯಕ್ಕೆ ಕೊನೆ ಗೊತ್ತಾಗ್ತಿಲ್ಲ, ಅಷ್ಟು ಮಹಾಪರಾಕ್ರಮ ನೀನು. ಅನಂತ ವೀರ್ಯ ಅಂಥೇಳಿ ಆ ಬೂದಿ ಮುಚ್ಚಿದ ಕೆಂಡದಂತೆ ಮತ್ತು ತೃಣ ಮುಚ್ಚಿದ ಭಾವಿಯಂತೆ ನೀನು ಕಾಣಿಸ್ತಾ ಇದ್ದೆ. ತ್ವಾಂ ಸ್ವಚ್ಛಂ ಆಯ್ಯಾಚನ್ನಂ ನಾಯಂ ವೇದಂ. ಈ ಮೂರ್ಖ ಅಲ್ಪ ಜನ ಇರ್ತಾರಲ್ಲ, ಅವ್ರಿಗೆ ಗೊತ್ತೇ ಆಗೋದು ನೋಡ್ರಿ, ತನ್ನನ್ನೇ ತಾನು ಬೇಕು ಅಂತ. ಈ ಅಲ್ಪ ಬುದ್ಧಿ ಇದ್ದವರಿಗೆ ನಿನ್ನ ಬಗ್ಗೆ ಹೇಗೆ ಜ್ಞಾನ ಆಗತ್ತೆ? ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರವಾಗಿ ಇದಾನೀಮೇ ಮೃತ್ಯು ವಾರಿವೆ ಅದನ್ನೇ ಪಾತ್. ಇವತ್ತು ನಂಗೆ ನಿದ್ದೆ ಬರುತ್ತೆ ನೋಡಪ್ಪ ಅಂದ್ಬಿಟ್ಟು ಅಷ್ಟು ದಿವಸ ರಾತ್ರಿ ನಿದ್ದೆನೇ ಬರ್ತಿಲ್ಲ ಅಂತ. ಯಾವಾಗ ವಾಲಿ ಬರ್ತಾನೋ, ಯಾವಾಗ ಹೊಡೆದು ಬಿಡ್ತಾನೋ ಅಂಥೇಳಿ ನಿದ್ದೆನೇ ಮಾಡ್ತಾರೆ. ರಾತ್ರಿಯಲ್ಲೇ ಎದ್ದು ಕೊಡ್ತಾರೆ. ಅದಕ್ಕೆ ಕಪಿಗಳು ರಾತ್ರಿ ಹೊತ್ತು ಎದ್ದು ಕೊಡ್ತಾವೆ, ನಿದ್ದೆನೇ ಮಾಡಿದ್ರು. ಯಾವಾಗೋ ಒಂದು ಚೂರು ನಿದ್ದೆ ಮಾಡ್ತಾರೆ ಅಷ್ಟೇ. ಹಾಗೆ ಇದಾನಿಮೇವ ಮೃತ್ಯುಂ ವಾಲಿವ್ಯಾಜಂ ನಿಪಾತಯ. ಆ ವಾಲಿ ನಿಮಿತ್ತಕವಾದ ಏನೊಂದು ಭಯ ಇತ್ತು ನೋಡಿ, ಆ ಭಯ ಹೋಗ್ಬಿಡುತ್ತೆ. ಯಾಕೆ ನೀನು ಇದೆಯಲ್ಲ ಇನ್ಮೇಲೆ, ನೀನು ಬಂದಿದ್ದೆ ಅಂದಮೇಲೆ ಇನ್ಮೇಲೆ ನನಗೆ ವಾಲಿ ಭಯ ಇಲ್ಲ. ಆದ್ದರಿಂದ ಮತ್ತೆ ಆರಾಮ್ಸೆ ರಾತ್ರಿ ನಿದ್ದೆ ಮಾಡ್ತೀನಿ ಅಂದ್ಬಿಟ್ಟು ಅವನು ಇಮಾಮೇವ ನಿಶಾಮೀಶ ಶಯೇ ಮರಣ ನಿರ್ಭಯ. ಮರಣದ ಭಯ ಇಲ್ಲದೇನೆ ಈ ರಾತ್ರಿ ಸುಖವಾಗಿ ನಾನು ನಿದ್ದೆ ಮಾಡ್ತೇನೆ ಅಂತ ರೀತಿಯಾಗಿ ಸುಗ್ರೀವ ತಾನು ಹೇಳ್ತಾನೆ. ಹೀಗಾಗಿ ಇತ್ತಂ ಅರ್ಥಯತಾ ಸಾಕಂ ಆಂಜನೇಯೇನ ಸೌರಿಣ ರಾಮ ಸಲಕ್ಷಣ ಪ್ರಾಯ ಕಿಷ್ಕಿಂದಾಂ ಪಾಲಿಪಾಲಿತಾಂ. ಆ ರಾತ್ರಿ ಕಳಿತು ಮರುದಿವಸ ಮತ್ತು ರಾಮದೇವರು, ಲಕ್ಷ್ಮಣದೇವರು, ಹನುಮಂತ ದೇವರು, ಸುಗ್ರೀವ ಮತ್ತು ಜಾಂಬವಂತ, ನೀಲ, ಮಹಿಂದ, ವಿವಿಧ ಇವರೆಲ್ಲರ ಜೊತೆಗೆ ಅವರೆಲ್ಲರೂ ಕೂಡ ವಾಲಿ ಸಂಹಾರಕ್ಕೋಸ್ಕರವಾಗಿ ಕಿಷ್ಕಿಂದಿಗೆ ಅಲ್ಲಿ ಹೋದರು ಅಂತ ರೀತಿಯಾಗಿ ರಾಮಂ ಕಪೀನಂ ನಗರಾಂತಿಕೇತ ಕಾಂತಾರಕಾಂತೆ ಹರವಿಃ ಪರೀತಃ ತಸ್ತೌಹಸಂ ಕಾರ್ಮಿಕ ಬಾಣಪಾಣಿ ಪ್ರತೀಕ್ಷ ಕಾಲಂ ಕಿಲ. ವಾಲಿ ಕಾಲ, ಯಾವಾಗ ವಾಲಿನ ಕೊಲ್ಲಬೇಕು ಅಂತ ಒಂದು ಟೈಮ್ ಮುಹೂರ್ತ ಬೇಕಲ್ಲ ಸಂಹಾರಕ್ಕೂ. ಹಾಗೆ ವಾಲಿ ಸಂಹಾರ ಮಾಡಲಿಕ್ಕಾಗಿ ಒಂದು ಕಾಲವನ್ನು ಪ್ರತೀಕ್ಷೆ ಮಾಡ್ತಾ ರಾಮದೇವರು ಆ ಕಾಂತಾರಕಾಂತೆ ಅರಣ್ಯದಲ್ಲಿ ಮತ್ತು ಆ ಕಪಿಗಳಿಂದ ಸಹಿತನಾಗಿ ಅಲ್ಲೇ ವಾಸ ಮಾಡಿಕೊಂಡಿದ್ದ. ಕಿಷ್ಕಿಂದೆ ಹೊರಗೆ ಆ ಅರಣ್ಯದ ಒಳಗಡೆ ವಾಲಿಯ ಸಂಹಾರಕ್ಕಾಗಿ ಪ್ರತೀಕ್ಷೆ ಮಾಡ್ತಾ ಇದ್ದ ಅಂತ ಈ ರೀತಿಯಾಗಿ ನಮಗೆ ತೃತೀಯ ಅಧ್ಯಾಯದಲ್ಲಿ ತಿಳಿಸ್ತಾರೆ. ಹೀಗಾಗಿ ಮುಂದಿನ ವಿಚಾರ ಅಂದರೆ ವಾಲಿ ಸಂಹಾರ. ಮತ್ತು ವಾಲಿ ಸಂಹಾರ ಆದ ಮೇಲೆ ಸುಗ್ರೀವ ತನ್ನ ಸೇವಾ ತಾನೇನು ರಾಮದೇವರಿಗೆ ಪ್ರತಿಜ್ಞೆ ಮಾಡಿದ್ದ ಸೀತಾ ಮತ್ತು ದರ್ಶನ ಅಂತನ್ನೋದು, ಸೀತೆಯ ಮತ್ತು ಆವಿಷ್ಕರಣ, ಸೀತಾದೇವಿ ಎಲ್ಲಿದ್ದಾಳೆ ಅಂತ ಹುಡುಕೊಡ್ತಕ್ಕಂತಹ ಒಂದು ಸೇವಾರೂಪವಾದ ಏನು ಪೂಜಾ, ಅದನ್ನೆಲ್ಲ ಮುಂದಿನ ನಾವು ಉಪನ್ಯಾಸಗಳಲ್ಲಿ ಅದನ್ನು ಭಗವಂತನ ಒಂದು ಅನುಗ್ರಹ, ಇಚ್ಛಾ, ಕರುಣ ಅದಿದ್ದರೆ ಮುಂದೆ ಅದು ಆಗ್ತದೆ. ಹೀಗಾಗಿ ಇವತ್ತು ಈ ಒಂದು 4-5 ದಿನಗಳಿಂದ ಏನು ರಾಮದೇವರ ಒಂದು ಸ್ತೋತ್ರ ವರ್ಣನೆ, ಹನುಮಂತ ದೇವರ ವರ್ಣನೆ ಇತ್ಯಾದಿ ಏನು ಒಂದು ರಾಮಾಯಣದಲ್ಲಿ ಹೇಳಿರ್ತಕ್ಕಂತಹ ಏನು ವಿಚಾರ, ಅದನ್ನೆಲ್ಲವನ್ನು ಸಂಕ್ಷೇಪ ಮಾಡಿ ಸಂಗ್ರಹ ಮಾಡಿ ಅದು ಪಂಡಿತಾಚಾರ್ಯ ನಾರಾಯಣ ಪಂಡಿತಾಚಾರ್ಯ ವರ್ಣನೆ ಮಾಡಿರ್ತಕ್ಕಂಥದ್ದು. ದೊಡ್ಡವರ ಬಾಯಿಂದ ಬರತಕ್ಕಂಥದ್ದೇನಿದೆ ಅದೇ ಭಾಗವತನೇ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅಂತಹ ಒಂದು ರಾಮಾಯಣ ಒಂದು ಕಥೆ, ರಾಮದೇವರ ಚರಿತ್ರೆ, ಭಗವಂತನ ಮಹಿಮಾ ಈ 4-5 ದಿನಗಳಿಂದ ಪುಷ್ಯಮಾಸ ಇದೂ ಕೂಡ ಅದು ಶ್ರೇಷ್ಠವಾಗಿರ್ತಕ್ಕಂಥದ್ದೇ. ಇಂತಹ ಒಂದು ಮಾಸದಲ್ಲಿ ಸಾಕ್ಷಾತ್ ಭಗವಂತನ ಸನ್ನಿಧಾನದಲ್ಲಿ ನರಸಿಂಹದೇವರ ಸನ್ನಿಧಾನ, ಗುರುಗಳ ಸನ್ನಿಧಾನ, ವಾಯುದೇವರು, ರಾಘವೇಂದ್ರ ಸ್ವಾಮಿಗಳು, ಮಹಾನುಭಾವರವರೆಲ್ಲ ಎಲ್ಲ ವೇದದ್ರಷ್ಟಾರುವ ದೇವತೆಗಳು. ಅಂತಹ ಅವರ ಸಮ್ಮುಖದಲ್ಲಿ ಒಂದಿಷ್ಟು 2 ಮಾತುಗಳನ್ನು ಆಡೋದು ಅಂತಂದರೆ ಅದು ಅವರ ಪೂರ್ಣಾನುಗ್ರಹ ಇದ್ದರೇ ಆಗತ್ತೆ, ಅದು ಇಲ್ಲಂದರೆ ಸಾಧ್ಯನೇ ಇಲ್ಲ. ಹೀಗಾಗಿ ಅವರ ಅನುಗ್ರಹದಿಂದ ಇವತ್ತು 4 ಮಾತುಗಳನ್ನು ಅದು ಅನುವಾದ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಹಿನ್ನೆಲೆ ಅದು ಪೂರ್ಣಾನುಗ್ರಹ, ನಮ್ಮ ಸ್ವರೂಪೋದ್ಧಾರಕರಾಗಿರ್ತಕ್ಕಂತಹ ಗುರುಗಳ ಅವರ ಒಂದು ಅನುಗ್ರಹ. ಅವರು ಏನು 4 ಅಕ್ಷರ ಉಪದೇಶ ಮಾಡಿದರು, ಆವಾಗ ಓದ್ಬಿಟ್ಟಿರ್ತೀವಿ, ಸ್ವಾಮಿಗಳ ಹತ್ರ ಅಧ್ಯಯನ ಮಾಡೋಕ್ಕೆ ಓದ್ಬಿಟ್ಟಿರ್ತೀವಿ. ಇಲ್ಲಿ ಕೂತ್ಕೊಂಡು ನಮ್ಮ ಪರೀಕ್ಷೆ ಏನೊಂದು ಗೊತ್ತಾಗ್ತದೆ, ದೊಡ್ಡ ಪರೀಕ್ಷೆ ಇದ್ದಂಗೆ, ಹೌದೇ ಇಲ್ಲ? ಹಾಗೆ
ಅವರ ದಯಾ ಇದ್ದದ್ದಕ್ಕೋಸ್ಕರವಾಗಿ ಇವತ್ತು ಒಂದಿಷ್ಟು 4 ಮಾತುಗಳನ್ನು ನಾವು ಆಡಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಎಷ್ಟು ಲೋಪದೋಷಗಳು ಇರುತ್ತೆ ಅಂತ ನಮಗೆ ಗೊತ್ತಿಲ್ಲ, ಅದು ಗುರುಗಳಿಗೆ ಭಗವಂತನಿಗೆ ಗೊತ್ತಿರತಕ್ಕಂಥದ್ದು. ಆದ್ದರಿಂದ ಎರಡೂ ಕೂಡ ಭಗವಂತನೇ ನಿಂತು ಅದು ನುಡಿಸಿರ್ತಕ್ಕಂಥದ್ದು. ಆದ್ದರಿಂದ ಅದರಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಅದನ್ನೆಲ್ಲ ಶುದ್ಧಿ ಮಾಡಿ ಭಗವಂತ ಏನು ಸ್ಪಷ್ಟವಾದ ಶುದ್ಧವಾದ ಏನೊಂದು ಜ್ಞಾನ ಅಂತಿದೆ, ಆ ಜ್ಞಾನಕ್ಕೆ ಅಪರೋಕ್ಷ ಜ್ಞಾನ ದ್ವಾರ ಲಿಂಗದೇಹ ಭಂಗ ತನ್ಮೂಲಕವಾಗಿ ಸ್ವಸ್ವರೂಪ ಆನಂದ ಆವಿರ್ಭಾವ ರೂಪವಾಗಿರ್ತಕ್ಕಂಥ ಏನು ಮೋಕ್ಷ ಅಂತಿದೆ, ಆ ಸುಖ ಅದನ್ನು ಭಗವಂತ ಗುರುಗಳ ಮೂಲಕವಾಗಿ ದಯಪಾಲಿಸಲಿ. ಮುಂದೆ ಇನ್ನೂ ವಿಶೇಷವಾಗಿ ಭಗವಂತನನ್ನು ಸ್ತೋತ್ರ ಮಾಡುವ, ಆರಾಧನೆ ಮಾಡುವ ಒಂದು ಭಾಗ್ಯ ಸೌಭಾಗ್ಯ ಅಂತ ಅನ್ನೋದು ಭಗವಂತ ನಮಗೆ ಕೊಡಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾ, ಇಲ್ಲೇನು ನೀವೆಲ್ಲ ಭಗವದ್ಭಕ್ತರು ನಿತ್ಯದಲ್ಲಿಯೂ ಅಖಂಡವಾಗಿ ಒಬ್ಬರಲ್ಲ ಒಬ್ಬರು ಪುರಾಣ ಹೇಳ್ತಾನೆ ಇರ್ತಾರೆ. ಅವ್ರು ಹೇಳಿದರು ನಮಗೆ, ನಮ್ಮ ಅನಂತಾಚಾರ್ಯ ಮ್ಯಾನೇಜರ್ ಅವರು ಹೇಳಿದರು, ನರೇಂದ್ರ ಸುಮಧ್ವ ಅವರು ಇವರು ಕೂಡ ಹೇಳಿದರು, ನಿತ್ಯ ನಮ್ಮಲ್ಲಿ ಉಪನ್ಯಾಸ ನಡೀತದೆ ಆಚಾರ್ಯ ಅಂತ, ನಿತ್ಯದಲ್ಲಿ ಇದ್ದೇ ಇರ್ತದೆ ಅಂತ ಹೇಳಿದ್ರು. ಹಾಗಾಗಿ ಇದೊಂದು ದೊಡ್ಡ ಸೌಭಾಗ್ಯ. ನಿತ್ಯದಲ್ಲೂ ಭಗವಂತನ ಕಥಾ, ಭಗವದ್ಭಕ್ತರ ಮಹಿಮಾ ಅದನ್ನೆಲ್ಲ ನೀವು ಕೇಳ್ತಾ ಇದ್ದೀರಿ ಅಂದರೆ ದೊಡ್ಡ ಸೌಭಾಗ್ಯ. ಹೀಗಾಗಿ ಅಂತ್ಯಕಾಲೇ ವಿಶೇಷತೆ ಅಂತ ಹೇಳಿದಂತೆ ವಿಶೇಷವಾಗಿ ವೃದ್ಧಾಪ್ಯಾವಸ್ಥೆಯಲ್ಲಿ ಯಾವುದೇ ರೀತಿಯಾದ ಮಕ್ಕಳಿಗೆ ಗೋಜೆ ಇಲ್ಲ ಅಂತ, ಹೌದೇ, ಅದು ಯಾವುದೂ ಇಲ್ಲದೇನೆ ಮತ್ತು ನಿರ್ಮಲವಾದ ಶುದ್ಧವಾದ ಒಂದು ಏಕ ಮನಸ್ಸಿನಿಂದ ನೀವು ಪುರಾಣವನ್ನು ಕೇಳ್ತಾ ಬಂದೀರಿ. ಇನ್ನೂ ವಿಶೇಷವಾಗಿ ಭಗವಂತನ ಮಹಿಮಾದಿಗಳನ್ನು ಭಗವಂತ ಅನೇಕ ವಿದ್ವಾಂಸರಿಂದ ಜ್ಞಾನಿಗಳಿಂದ, ನಾನಂತೂ ಪರಮದಡ್ಡ, ಇನ್ನು ಮುಂದೆ ಬರ್ತಕ್ಕಂತಹ ಅನೇಕ ವಿದ್ವಾಂಸರಿಂದ ನೀವೆಲ್ಲ ವಿಶೇಷ ಸಾಧನೆಯನ್ನು ನೀವೆಲ್ಲ ಮಾಡಿಕೊಳ್ಳ್ರಿ. ಭಗವಂತನ ಮತ್ತು ಕೃಪಾ ಕಟಾಕ್ಷಕ್ಕೆ ಪ್ರಸನ್ನಕ್ಕೆ ಇವೆಲ್ಲ ಕಾರಣರಾಗ್ರಿ ಅಂಥೇಳಿ ಅಭಿಲಾಷೆ ಅಪೇಕ್ಷೆಯನ್ನು ಮಾಡ್ತಾ ಶ್ರವಣಾಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು ತಿಳಿಸ್ತಾ, ಮತ್ತು ಅಧಿಕಾರಿ ವರ್ಗದವರು ನಮಗೊಂದು ಅವಕಾಶ ಮತ್ತು ಇಲ್ಲಿ ಒಂದು ರಾಮಾಯಣವನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೂ ಕೂಡ ವಿದ್ವಾಂಸರು, ಜ್ಞಾನಿಗಳು, ಬ್ರಾಹ್ಮಣರು, ಭಗವದ್ಭಕ್ತರು, ಹೀಗಾಗಿ ಅಂತಹ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಗುರುಮುಖ